सर्वलोकैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवापा श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिरान्मुदमातनोतु। नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनाम् अन्तर्ध्रुवायानुपलभ्यवर्त्मने भूयो नमः सद्विजनच्छिदे सताम् असम्भवायाखिलसत्त्वमूर्तये पुंसां पुनः पारमहंस्य आश्रमे व्यवस्थितानामनुमृग्यदाशुषे। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೀಲಿ ಅಂತ ವಿಘ್ನೇಶ್ವರ ಅಂತರ್ಗತ ವಿಶ್ವಂಭರಾಧನ ಲಕ್ಷ್ಮೀ ನರಸಿಂಹದೇವರನ್ನು ನಮಸ್ಕಾರ ಮಾಡಿ ಭಾಗವತ ಸಾರೋದ್ಧಾರದ ಹಿನ್ನೆಲೆಯನ್ನು ಹೇಳಿ ಅನುವಾದ ಪ್ರಾರಂಭ ಮಾಡ್ತೇವೆ. ವಿಷ್ಣು ತೀರ್ಥರು ಅಂತ ಮಾದನೂರಿನಲ್ಲಿ ವೃಂದಾವನಸ್ಥರಾದವರು. ಪೂರ್ವದಲ್ಲಿ ಅವರು ಜಯತೀರ್ಥಾಚಾರ್ಯರು ಅಂತ ಪ್ರಸಿದ್ಧರು. 4 ಆಶ್ರಮ ಧರ್ಮವನ್ನು ಪರಿಪಾಲನೆ ಮಾಡತಕ್ಕಂಥವ್ರು. 4 ಆಶ್ರಮ ಧರ್ಮ ಪರಿಪಾಲನೆ ಮಾಡಿದ್ದಾರೆ ಅಂದರೆ ದೇವಾಂಶ ಸಂಭೂತರು ಅಂತ ಅರ್ಥ. ಎಲ್ಲ ಆಶ್ರಮ ಧರ್ಮವನ್ನು ಪರಿಪಾಲನೆ ಮಾಡುವವರು ದೇವತೆಗಳು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ, ಈ 4 ಆಶ್ರಮಗಳಿಗೆ ಒಂದೊಂದು ಧರ್ಮ ಇದೆ. 4 ಧರ್ಮವನ್ನು ಪರಿಪಾಲನೆ ಮಾಡಿದ್ದಾರೆ. ಬ್ರಹ್ಮಚರ್ಯಾಶ್ರಮದಲ್ಲಿ ವೇದಾಧ್ಯಯನ ಇತ್ಯಾದಿಗಳು, ಗೃಹಸ್ಥಾಶ್ರಮದಲ್ಲಿ ಅತಿಥಿ ಸತ್ಕಾರ, ಪಿತೃಕಾರ್ಯ, ಇವೆಲ್ಲ ಪಂಚಯಜ್ಞಗಳು. ಆಮೇಲೆ ವಾನಪ್ರಸ್ಥಾಶ್ರಮದಲ್ಲಿ ಕಾಡಿನಲ್ಲಿದ್ದುಕೊಂಡು ಕೇವಲ ಹಣ್ಣು ಹಂಪಲು ತಿಂದು ಕಾಡಿನಲ್ಲಿ ತಪಸ್ಸು ಮಾಡೋದು. ಸನ್ಯಾಸಾಶ್ರಮ ಧರ್ಮದಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿ ಕೇವಲ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದು, ಇದು ಧರ್ಮ. ಈ 4 ಧರ್ಮಗಳನ್ನು ಪರಿಪಾಲನೆ ಮಾಡಿದವರು ಅವರು. ಸಕಲ ವೇದಾದಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಗೃಹಸ್ಥಾಶ್ರಮಿಗಳಾಗಿ ಅದನ್ನು ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡಿದ್ದಾರೆ. ದೇವಯಜ್ಞ, ಋಷಿಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಇತ್ಯಾದಿ ಆ ಯಜ್ಞಗಳನ್ನು ಅನುಷ್ಠಾನ ಮಾಡೋದು. ಅಡವಿ ಆಚಾರ್ಯರು ಅಂತ ಇವರಿಗೆ ಹೆಸರು ಬಂದದ್ದೇ ವಾನಪ್ರಸ್ಥಾಶ್ರಮ ಧರ್ಮದಿಂದ. ಇವರು ಅಡವಿ ಆಚಾರ್ಯರು ಅಂತ ಪ್ರಸಿದ್ಧರಾದವರು. ಅಡವಿ ಸ್ವಾಮಿಗಳು ಅಂತ ಕರೀತಾರೆ. ಅಂದರೆ ಅಡವಿ ಅಂದರೆ ಅರಣ್ಯ. ಅರಣ್ಯಕ್ಕೆ ಕಾಡಿನಲ್ಲಿ ವಾಸ ಮಾಡಿಕೊಂಡು ವಾನಪ್ರಸ್ಥಾಶ್ರಮ ಧರ್ಮ ಪರಿಪಾಲನೆ ಮಾಡಿದ್ದು. ಆಮೇಲೆ ಸನ್ಯಾಸಾಶ್ರಮವನ್ನು ಕೂಡ ಸ್ವೀಕಾರ ಮಾಡಿ ಗ್ರಂಥ ರಚನೆ ಮಾಡಿ ಹರಿಸರ್ವೋತ್ತಮತ್ವವನ್ನು ಎಲ್ಲ ಶಿಷ್ಯರಿಗೆ ಬೋಧನೆ ಮಾಡಿದ್ದಾರೆ. ಅವರು ಭಾಗವತದ ಮೇಲೆ ವಿಶೇಷ ಪರಿಶ್ರಮ ಮಾಡಿದವರು. ನಿರಂತರ ಭಾಗವತವನ್ನು ಅವಲೋಕನ ಮಾಡ್ತಾ ಇದ್ದರಂತೆ. ತಮ್ಮ ಮನೆಯಲ್ಲಿ ಗೃಹಸ್ಥಾಶ್ರಮಿಗಳಾಗಿದ್ದಾಗಲೇ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಬಾಗಿಲು ಹಾಕಿಕೊಂಡು ಭಾಗವತ ಓದೋದು. ಒಂದೊಂದು ಶ್ಲೋಕ ಓದಿದಾಗ
ಅಪೂರ್ವ ಅರ್ಥಗಳು ಹೊಳೆದು ಅವರು ಹುಚ್ಚೆದ್ದು ಕುಣಿತಿದ್ದರಂತೆ. ಅಷ್ಟು ಸಂತೋಷ ಆಗ್ತಿತ್ತು ಅವರಿಗೆ ಭಾಗವತ ಶ್ಲೋಕ ಅರ್ಥ ಆದಾಗ. ಅದು ಹೊರಗಡೆ ಎಲ್ಲಿಯಾದರೂ ಕೂತ್ಕೊಂಡು ಓದಿ ಆ ರೀತಿ ಕುಣಿದ್ರೆ ಹುಚ್ಚರು ಅಂತಲೇ ತಿಳ್ಕೊಳ್ತಾರೆ ಅಂತ ಹೇಳಿ ಬಾಗಿಲು ಹಾಕ್ಕೊಂಡು ಭಾಗವತ ಓದೋದು, ಆ ಶ್ಲೋಕಗಳಿಗೆ ಅರ್ಥ ಆದಾಗ ಆನಂದ ಉದ್ರೇಕದಿಂದ ನರ್ತನ ಮಾಡೋದು, ಯಾರಿಗೂ ಗೊತ್ತಾಗಬಾರ್ದು ಅಂತ ಬಾಗಿಲು ಹಾಕೋತಿತ್ತು. ಒಂದು ಸಲ ಮನೆಯವರಿಗೆಲ್ಲ ಕುತೂಹಲ, ಭಾಗವತ ಓದಲಿಕ್ಕೆ ಯಾಕೆ ಬಾಗಿಲು ಹಾಕೋತಾರೆ ಇವರು ಅಂತ. ಬಾಗಿಲು ಸ್ವಲ್ಪ ದಬ್ಬಿ ಅದರ ಕಿಂಡಿಯಲ್ಲಿ ಸಂಧಿಯಲ್ಲಿ ನೋಡಿದ್ರಂತೆ ಏನು ಮಾಡ್ತಿದ್ದಾರೆ ಅಂತ. ಭಾಗವತ ಪುಸ್ತಕ ತಲೆ ಮೇಲೆ ಇಟ್ಕೊಂಡು ಕುಣಿತಿದ್ರಂತೆ. ಏನಾಯಿತು ಇವರಿಗೆ, ಹುಚ್ಚಿಡಿತೇನೋ, ಹೀಗ್ಯಾಕೆ ಕುಣಿತಿದ್ದಾರೆ ಒಬ್ಬರೇ ಕೋಣೆಯಲ್ಲಿ ಅಂತ ಹೇಳಿ ಬಾಗಿಲು ಬಡದು ತೆಗೆಸಿ ಕೇಳಿದ್ರಂತೆ, ಯಾಕೆ ಕುಣಿತೀರಿ ಅಂದರೆ, ಭಾಗವತ ಶ್ಲೋಕ ಓದಿದಾಗ ಅರ್ಥ ಆಗಿ ನನಗೆ ಆನಂದೋದ್ರೇಕ ಆಗ್ತದೆ, ಅದಕ್ಕೆ ಕುಣಿತೀನಿ. ಹೊರಗಡೆ ಈ ರೀತಿ ಮಾಡಿದರೆ ಹುಚ್ಚ ಅಂತ ಭಾವಿಸ್ತಾರೆ, ಅದಕ್ಕೆ ಬಾಗಿಲು ಹಾಕ್ಕೊಂಡು ಕುಣಿತೀನಿ ಅಂತಿದ್ದರು. ಅಷ್ಟು ಭಾಗವತವನ್ನು ಅವಲೋಕನ ಮಾಡಿ ಆಲೋಡನೆ ಮಾಡಿದವರು. ಆ ಭಾಗವತದಿಂದ 30 ಪ್ರಕರಣಗಳನ್ನು ತೆಗೆದಿದ್ದಾರೆ. ದಿನಕ್ಕೆ ಒಂದೊಂದು ಪ್ರಕರಣವನ್ನಾದರೂ ಕೂಡ ಸಜ್ಜನರು ಓದಲಿ. ದಿನಕ್ಕೆ ಒಂದೊಂದು ಪ್ರಕರಣ ಓದಿದರೆ ಒಂದು ತಿಂಗಳಿಗೆ ಒಂದು ಸಲ ಭಾಗವತ ಸಾರೋದ್ಧಾರ ಮುಗೀತದೆ. 30 ಪ್ರಕರಣಗಳನ್ನು ಮಾಡಿದರು. 365 ಶ್ಲೋಕಗಳನ್ನು ಆರಿಸಿದರು. ದಿನಕ್ಕೆ ಒಂದೊಂದು ಪ್ರಕರಣ ಆಗದೇ ಇದ್ದರೆ ದಿನಕ್ಕೆ ಒಂದು ಶ್ಲೋಕವನ್ನಾದರೂ ಕೂಡ ಅರ್ಥ ಮಾಡಿಕೊಳ್ಳಿ, ಅದನ್ನು ಅವಲೋಕನ ಮಾಡಲಿ ಅಂತ ಕೃಪೆಯಿಂದ 365 ಶ್ಲೋಕಗಳನ್ನು ಆರಿಸಿದ್ದಾರೆ. ದಿನಕ್ಕೆ ಒಂದೊಂದು ಶ್ಲೋಕ ಓದಿದರೆ ವರ್ಷಕ್ಕೊಂದು ಸಲ ಮುಗೀತದೆ. ದಿನಕ್ಕೊಂದು ಪ್ರಕರಣ ಓದಿದರೆ ಒಂದು ತಿಂಗಳಿಗೆ ಒಂದು ಸಲ ಆಗ್ತದೆ. ಈ ರೀತಿ ಭಾಗವತ ಸಾರೋದ್ಧಾರವನ್ನು ಆವೃತ್ತಿ ಮಾಡ್ತಾ ಇರಲಿ ಸಜ್ಜನರು ಅಂತ ಹೇಳಿಯೇ ಈ ಗ್ರಂಥ ರಚನೆ ಮಾಡಿ ಮಹಾ ಉಪಕಾರ ಮಾಡಿದವರು ವಿಷ್ಣು ತೀರ್ಥರು. ಪ್ರಚಂಡ ತಪಸ್ಸು ಮಾಡಿದವರು. ಯಸ್ಯ ಪ್ರಚಂಡ ತಪಸ್ಸ ಶ್ರುತಿಗೀತ ವೃತ್ತಃ, ಪ್ರಚಂಡ ತಪಸ್ಸು ಮಾಡಿ ವೇದೋಕ್ತ ಧರ್ಮ ಪರಿಪಾಲನೆ ಮಾಡಿದವರು ಅವರು. ತುಷ್ಟೋ ಹರಿಃಕಿಲ ವಶಂ ವದತಾಮವಾಪ, ಅಷ್ಟು ಪ್ರಚಂಡ ತಪಸ್ಸಿನಿಂದ ವೇದೋಕ್ತ ಕರ್ಮ ಅನುಷ್ಠಾನ ಮಾಡಿದ್ದರಿಂದ ಶ್ರೀಮನ್ನಾರಾಯಣ ಸಂತುಷ್ಟನಾಗಿ ಅವರಿಗೆ ಒದ್ದು ಬಂದಿದ್ದಾನೆ. ಮಾದನೂರನ್ನು ಚಿಕ್ಕ ಬದ್ರಿ ಅಂತ ಕರೀತಾರೆ. ಬದ್ರಿಗೆ ಹೋಗಬೇಕು ಅಂತ ಇವರು ಸಂಕಲ್ಪ ಮಾಡಿದಾಗ ಕಾಡಿನಲ್ಲೇ ಅವರಿಗೊಂದು ಬದ್ರಿ ನಾರಾಯಣನ ವಿಗ್ರಹ ಸಿಕ್ತಂತೆ. ಯಾವ ಕಾಲದಲ್ಲಿಯೂ ಯಾರು ಮಾಡಿದ್ರು ಅಥವಾ ಸ್ವಯಂ ವ್ಯಕ್ತವೋ ಒಂದು ಕಲ್ಲು, ಆ ಕಲ್ಲಿನಲ್ಲಿ ಬದ್ರಿ ನಾರಾಯಣನ ವಿಗ್ರಹ. ಹೀಗೆ ತುಷ್ಟೋ ಹರಿಷ್ಕಿಲ ವಶಂ ವದತಾಮವಾಪ, ಭಗವಂತನೇ ಇವರಿಗೆ ವಶನಾಗಿ ಬಂದಿದ್ದಾನೆ. ಅದೇ ಕಲ್ಲನ್ನು ಇವತ್ತು ಅವರ ವೃಂದಾವನದ ಹಿಂಭಾಗ ಗೋಡೆ ಮೇಲೆ ನೋಡ್ಬೋದು ಮಾದ್ನೂರಿನಲ್ಲಿ. ಅದು ಬದರಿಗೆ ಸಮಾನ ಅಂತ ಕರೀತಾರೆ. ಬದರಿ ಯಾತ್ರೆಯ ಫಲ ಮಾದ್ನೂರಿನ ಯಾತ್ರೆಯಿಂದ ಬರ್ತದೆ. ಹೀಗೆ ನಾರಾಯಣ ದೇವರ ವಿಗ್ರಹವೂ ಉಂಟು, ಇವರ ವೃಂದಾವನವೂ ಉಂಟು ಅಲ್ಲಿ ಗರ್ಭಗುಡಿಯಲ್ಲಿ. ಶ್ರೀಮಧ್ವ ಸನ್ಮತ ಪಯೋನಿಧಿ ಪೂರ್ಣಚಂದ್ರ, ಮಧ್ವಾಚಾರ್ಯರೆಂಬ ಉತ್ತಮವಾಗಿರ್ತಕ್ಕಂಥ ಮತವನ್ನು ಅಭಿವೃದ್ಧಿಗೊಳಿಸಿದಂಥ ಪೂರ್ಣಚಂದ್ರರು. ಚಂದ್ರ ಉದಯಿಸಿದರೆ ಸಮುದ್ರ ಉಕ್ಕಿ ಬರ್ತದೆ. ವಿಷ್ಣು ತೀರ್ಥರ ಕಾಲದಲ್ಲಿ ಮಧ್ವಮತ ಉಕ್ಕಿ ಎಲ್ಲ ಕಡೆ ಪ್ರಸಾರ ಆಯಿತು. ಶ್ರೀ ವಿಷ್ಣು ತೀರ್ಥ ಮುನಿರಾನ್ ಮುದಮಾತ ನೋತು. ಇಂಥ ವಿಷ್ಣು ತೀರ್ಥರು ನಮಗೆ ಇಹಪರದಲ್ಲಿ ಸಂತೋಷ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಈ ವಿಷ್ಣು ತೀರ್ಥರು ಆರಂಭದಲ್ಲಿ ಭಾಗವತ ಆಗತಿ ಪ್ರಕರಣ ಅಂತ ಒಂದು ಮಾಡಿದ್ದಾರೆ. ಭಾಗವತ ಹೇಗೆ ಬಂತು ನಮ್ಮ ತನಕ, ಎಲ್ಲಿ ಉಗಮ ಆಯಿತು ಭಾಗವತ, ನಮ್ಮ ತನಕ ಹೇಗೆ ಹರ್ಕೊಂಡು ಬಂತು, ಅದನ್ನು ಈ ಆಗತ ಪ್ರಕರಣದಲ್ಲಿ ಮೊದಲನೇ ಪ್ರಕರಣದಲ್ಲಿ ತೋರಿಸ್ತಾರೆ. ಯಾಕೆ ಭಾಗವತ ವೇದ ಸಮಾನ. ವೇದ ಓದಬೇಕಾದರೆ ವೇದದ ಋಷಿಗಳು ಯಾರು ಕಂಡುಕೊಂಡಿದ್ದಾರೆ ವೇದವನ್ನು, ಆ ಋಷಿ ಪರಂಪರೆಯನ್ನು, ಒಬ್ಬರೇ ಇದ್ದರೆ ಒಬ್ಬರು, ಇಬ್ಬರು ಇದ್ದರೆ ಇಬ್ಬರು, ಆ ಋಷಿ ಪರಂಪರೆಯನ್ನು ಸ್ಮರಣೆ ಮಾಡಬೇಕು. ಗಾಯತ್ರಿ ಮಂತ್ರ ಜಪ ಮಾಡುವಾಗ ಗಾಯತ್ರಿ ಛಂದ ವಿಶ್ವಾಮಿತ್ರ ಋಷಿ ಅಂತ, ವಿಶ್ವಾಮಿತ್ರ ಋಷಿಗಳು ಗಾಯತ್ರಿ ಕಂಡುಕೊಂಡವರು, ಅವರನ್ನು ಸ್ಮರಣೆ ಮಾಡಿ ಗಾಯತ್ರಿ ಜಪ ಮಾಡಬೇಕು. ಅದರಂತೆ ಭಾಗವತ ಪ್ರವರ್ತಕರು ಯಾರು,
ಇದು ಉಗಮಾದದ್ದಿಯಲ್ಲಿ ಯಾರ್ಯಾರು ಇದನ್ನು ಮುಂದುವರಿಸಿದರು, ಎಷ್ಟು ಕವಲಾಗಿ ಹರ್ಕೊಂಡು ಬಂತು, ಅದನ್ನೆಲ್ಲ ಮೊಟ್ಟ ಮೊದಲು ಆ ಮೊದಲನೇ ಪ್ರಕರಣದಲ್ಲಿ ಅದನ್ನು ತೋರಿಸಿದ್ದಾರೆ. ಶ್ರೀಮದ್ ಭಾಗವತ ಮೊದಲು ಉಗಮ ಆದದ್ದು ಶ್ರೀಮನ್ನಾರಾಯಣನಿಂದ. ಮೂಲ ರೂಪಿಯಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಚತುಶ್ಲೋಕಿ ಭಾಗವತ ಅಂತ ಮಾಡಿದ. ಚತುಶ್ಲೋಕಿ ಭಾಗವತ ಅಥವಾ ಮೂಲ ಭಾಗವತ ಅಂತ ಮಾಡಿ ಅದನ್ನು ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ. ಮೊಟ್ಟ ಮೊದಲು ಭಾಗವತ ಇದ್ದದ್ದು ಬರೀ 4 ಶ್ಲೋಕ. ಆ 4 ಶ್ಲೋಕದಲ್ಲಿ ಭಗವಂತನ ಸ್ವಾತಂತ್ರ್ಯ, ಪರಮಾತ್ಮ ಎಲ್ಲ ಕಡೆ ಪ್ರವೇಶ ಮಾಡಿದ್ದಾನೆ, ಚೇತನಾಚೇತನರಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ ಅನ್ನೋ ತತ್ವ, ಅವನ ಸಂಕಲ್ಪಕ್ಕೆ ಬಂದರೆ ಮಾತ್ರ ಏನಾದರೂ ಕೆಲಸ ನಡೀತದೆ, ಇಲ್ಲದಿದ್ದರೆ ಇಲ್ಲ, ಕಾಲ ಅವನ ಅಧೀನ, ಕರ್ಮ ಲೇಪ ಪರಮಾತ್ಮನಿಗಿಲ್ಲ, ಜೀವರು ಅವನ ಅಧೀನ, ಹೀಗೆ ಇಂಥ ತತ್ವಗಳನ್ನು ಅಲ್ಲಿ ತೋರಿಸಿದ್ದಾರೆ. ಆ ಚತುಶ್ಲೋಕಿ ಭಾಗವತ ರಚನೆ ಮಾಡಿದ್ದು ನಾರಾಯಣ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಚತುರ್ಮುಖ ಬ್ರಹ್ಮದೇವರಿಗೆ. ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದರು. ನಾರದ ಮಹರ್ಷಿಗಳು ವೇದವ್ಯಾಸ ದೇವರ ಹತ್ರ ಬಂದು ಚತುಶ್ಲೋಕಿ ಭಾಗವತ 4 ಶ್ಲೋಕದ ಮೂಲ ಭಾಗವತವನ್ನು ಒಪ್ಪಿಸಿ ವಿಸ್ತಾರ ಮಾಡಿರಿ ಅಂತ ಪ್ರಾರ್ಥನೆ ಮಾಡಿದರು. ಅದು ಬ್ರಹ್ಮದೇವರಿಗೆ ಬಂದಾಗ 4 ಶ್ಲೋಕ ಆಗಿತ್ತು. ಚತುರ್ಮುಖ ಬ್ರಹ್ಮದೇವರಿಂದ ನಾರದರಿಗೆ ಉಪದೇಶ ಆದಾಗ 50 ಶ್ಲೋಕ ಆಯಿತು. ಸ್ವಲ್ಪ ಜಾಸ್ತಿ ಮಾಡಿ ಉಪದೇಶ ಮಾಡಿದರು ಬ್ರಹ್ಮದೇವರು. ಆ 50 ಶ್ಲೋಕದ ಸಂಗ್ರಹ ಭಾಗವತವನ್ನು ನಾರದರು ವ್ಯಾಸರ ಹತ್ರ ಒಪ್ಪಿಸಿದರು. ವ್ಯಾಸರು 12 ಸ್ಕಂಧಾತ್ಮಕವಾದ ಬೃಹತ್ ಭಾಗವತವನ್ನು ರಚನೆ ಮಾಡಿ ಅದನ್ನು ನಾರದರಿಗೂ ಹೇಳಿದರು, ಶುಕಾಚಾರ್ಯರಿಗೂ ಹೇಳಿದರು. ನಾರದರು ದೇವಲೋಕದಲ್ಲಿ ಪ್ರಚಾರ ಮಾಡಿದರು, ಶುಕಮುನಿಗಳು ಭೂಲೋಕದಲ್ಲಿ ಪ್ರಚಾರ ಮಾಡಿದರು. ಇದು ಭಾಗವತ ಬಂದ ಒಂದು ಕ್ರಮ. ಇನ್ನೊಂದು ಕವಲಿನಲ್ಲಿ ಹರ್ಕೊಂಡು ಬಂದಿದೆ. ಶ್ರೀಮನ್ನಾರಾಯಣ ಭಾಗವತವನ್ನು ಶೇಷದೇವರಿಗೆ ಉಪದೇಶ ಮಾಡ್ತಾರೆ. ಶೇಷದೇವರು ಸನತ್ಕುಮಾರರಿಗೆ ಉಪದೇಶ ಮಾಡಿದರು. ಸನತ್ಕುಮಾರರು ಸಾಂಖ್ಯಾಯನರಿಗೆ ಹೇಳಿದರು. ಸಾಂಖ್ಯಾಯನರು ಪರಾಶರರಿಗೆ ಉಪದೇಶ ಮಾಡಿದರು. ಪರಾಶರರಿಂದ ಮೈತ್ರೇಯರಿಗೆ ಬಂತು. ಮೈತ್ರೇಯರಿಂದ ವಿದುರ ಭಾಗವತ ಕೇಳ್ತಾನೆ. ಹೀಗೆ ಶ್ರೀಮನ್ನಾರಾಯಣ, ಬ್ರಹ್ಮ, ನಾರದ, ವ್ಯಾಸರು, ಶುಕಾಚಾರ್ಯರು, ಇದು ಒಂದು ಪರಂಪರೆ. ಆದರೆ ಶುಕಾಚಾರ್ಯರಿಂದ ಇವರಿಗೆ ಶೌನಕಾದಿ ಋಷಿಗಳಿಗೆ ಬಂತು. ಇನ್ನೊಂದು ಪರಂಪರೆ ನಾರಾಯಣನಿಂದ ಶೇಷ, ಸನತ್ಕುಮಾರರಿಂದ ಸಾಂಖ್ಯಾಯನ, ಪರಾಶರ, ಮೈತ್ರೇಯ, ವಿದುರ, ಹೀಗೆ 2 ಪರಂಪರೆಯಲ್ಲಿ ಭಾಗವತ ಬಂದಿದೆ ಅಂತ ಮೊದಲನೇ ಪ್ರಕರಣದಲ್ಲಿ ಭಾಗವತ ಆಗತಿ ಪ್ರಕರಣ ಅಂತ ಮಾಡಿದ್ದಾರೆ. ಇವರೆಲ್ಲ ಭಾಗವತ ಪ್ರವರ್ತಕ ಋಷಿಗಳು. ಅವರನ್ನು ಸ್ಮರಣೆ ಮಾಡಿ ಅವರ ಅನುಮತಿ ಪಡೆದು ಭಾಗವತವನ್ನು ನಾವು ಅಧ್ಯಯನ ಮಾಡಬೇಕು. ಪುರಾ ಮಯಾ ಪ್ರೋಕ್ತಮಜಾಯನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೇ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ಆ ಶ್ಲೋಕಗಳನ್ನೆಲ್ಲ ಸಂಗ್ರಹ ಮಾಡಿ ಈ ಆಗಮನ ಕ್ರಮಣ ಹೇಳಿದ್ದಾರೆ. 2ನೇ ಪ್ರಕರಣದಲ್ಲಿ ಪರೀಕ್ಷಿತ್ ರಾಜ ಭಾಗವತ ಕೇಳಿದ ರಾಜನಿಗೆ ವೈರಾಗ್ಯ ಬಂತು ಅಂತ ರಾಜ ವಿರಾಗ ಪ್ರಕರಣ ಅಂತ 2ನೇದ್ದು. ಇದು ಯಾಕೆ ಬಂತು ಅಂದರೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಭಾಗವತ ಹೇಳಿದರು. ಪರೀಕ್ಷಿತ್ ರಾಜ ವಿರಕ್ತನಾಗಿ ಗಂಗಾ ತೀರಕ್ಕೆ ಬಂದು ಕೂತಿದ್ದ. ಅಲ್ಲಿ ಶುಕಾಚಾರ್ಯರು ಭಾಗವತ ಹೇಳಿದರು. ಅದೇ ಸಂದರ್ಭದಲ್ಲಿ ಸೂತ ಪುರಾಣಿಕರು ಕೇಳಿದರು, ಸೂತರು ಶೌನಕಾದಿಗಳಿಗೆ ಹೇಳಿದರು ಅಂತ ಭಾಗವತ ಆಗತಿ ಪ್ರಕರಣದಲ್ಲಿ ಬಂತು. ಆಗ ಪ್ರಶ್ನೆ ಬರ್ತದೆ, ರಾಜ್ಯ ಪರಿಪಾಲನೆ ಮಾಡೋದು ಬಿಟ್ಟು ಪರೀಕ್ಷಿತ್ ಮಹಾರಾಜ ವಿರಕ್ತನಾಗಿ ಗಂಗಾ ತೀರಕ್ಕೆ ಬಂದು ಯಾಕೆ ಪ್ರಾಯೋಪವೇಶ ಕೂತ? ಅನಶನ ವ್ರತ ಅಂತಾರೆ. ಪ್ರಾಯೋಪವೇಶ ಅಂದರೆ ಅನಶನ ವ್ರತ. ಊಟ ಬಿಟ್ಟು ಅಖಂಡ ಉಪವಾಸದಲ್ಲೇ ಕೂತ್ಬಿಡೋದು ಪ್ರಾಣ ಹೋಗೋ ತನಕ, ಪ್ರಾಣೋತ್ಕ್ರಮಣ ಆಗೋ ತನಕ ಅನಶನ ವ್ರತ. ಯಾಕೆ ಹೀಗಾಯಿತು ಅಂತ ಕೇಳಿದಾಗ 2ನೇ ಪ್ರಕರಣದಲ್ಲಿ
ಪರೀಕ್ಷಿತ ರಾಜನ ವೈರಾಗ್ಯ, ಅವನು ಅನಶನ ವ್ರತ ಮಾಡಿದ್ದು ಯಾಕೆ, ಅದನ್ನೆಲ್ಲ ಹೇಳ್ತಾರೆ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿ ನಾತ್ಮಾರ್ಥಮಸೌ ಪರಾಂ ಶ್ರಿಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಪರೀಕ್ಷಿತ ರಾಜನಂಥವರು ತಮಗಾಗಿ ಬದುಕುವವರಲ್ಲ. ಶಿವಾಯ ಲೋಕಸ್ಯ ಭವಾಯ ಭೂತಯೇ, ಲೋಕಕ್ಕೆ ಕ್ಷೇಮ ಆಗಲಿ, ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಪರಾರ್ಥ ಜೀವನ ಅವರದ್ದು ಹೊರತು ಸ್ವಾರ್ಥ ಜೀವನ ಅಲ್ಲ. ಪರೀಕ್ಷಿತ ರಾಜನಂಥವರು ಪ್ರಜೆಗಳಿಗೋಸ್ಕರ, ಸಜ್ಜನರಿಗೋಸ್ಕರ ದುಡಿಯುವವರು, ಸಜ್ಜನರಿಗೋಸ್ಕರ ಬದುಕ್ತಕ್ಕಂಥವ್ರು. ಅವರ ಬದುಕೇ ಇನ್ನೊಬ್ಬರಿಗೋಸ್ಕರ. ಇಂಥ ಕರುಣಾಮೂರ್ತಿಗಳಾದ ರಾಜರು, ಅವರ ಮಧ್ಯದಲ್ಲಿ ಪರೀಕ್ಷಿತ ರಾಜ ಒಬ್ಬ. ಅಂಥವನು ಯಾಕೆ ನಿರ್ವಿಣ್ಣನಾಗಿ ಬೇಕಾದಷ್ಟು ಸಂಪತ್ತು, ದೇಹ ಎಲ್ಲ ಪರಿತ್ಯಾಗ ಮಾಡುವ ಇಚ್ಛೆಯಿಂದ ಪ್ರಾಯೋಪವೇಶಕ್ಕೆ ಯಾಕೆ ಕೂತ್ಕೊಂಡ? ಈ ರೀತಿ ಉಪವಾಸ ಮಾಡಿ ದೇಹ ಬಿಡೋಣ ಅಂತ ಸಂಕಲ್ಪ ಬರಬೇಕಾದ್ರೆ ಎರಡು ಕಾರಣ ಇರಬೇಕು. ಒಂದು, ಯಾರಾದರೂ ಯುದ್ಧದಲ್ಲಿ ಬಂದು ಇವರನ್ನು ಸೋಲಿಸಿಬಿಟ್ಟಿರಬೇಕು, ಸೋಲಿಸಿ ರಾಜ್ಯದಿಂದ ಹೊರಗೆ ಹಾಕಿರಬೇಕು, ಆವಾಗ ಪ್ರಾಣತ್ಯಾಗ ಮಾಡ್ತಾರೆ. ಅಥವಾ ಮಾಡಬಾರ್ದು ಕೆಲಸ ಮಾಡಿ ಅಪಕೀರ್ತಿ ಕಟ್ಟಿಕೊಂಡಾಗ ಆ ಅಪಕೀರ್ತಿಯ ಮುಖವನ್ನು ತೋರಿಸ್ಕೊಂಡು ಬದುಕಲಿಕ್ಕೆ ಆಗದಿದ್ದವರು ದೇಹತ್ಯಾಗ ಮಾಡ್ತಾರೆ. ಪರೀಕ್ಷಿತ ರಾಜನಿಗೆ ಅಂಥದ್ದು ಏನಾಯಿತು? ಏನಾದರೂ ಅಪಕೀರ್ತಿ ಬಂತು ಜೀವನದಲ್ಲಿ? ಅಪಕೀರ್ತಿಯಿಂದ ಮುಖ ತೋರಿಸಲಿಕ್ಕೆ ಆಗದೆ ಗಂಗಾ ತೀರಕ್ಕೆ ಬಂದು ಪ್ರಾಯೋಪವೇಶಕ್ಕೆ ಕೂತ್ನ ಹೇಗೆ? ಅಥವಾ ಯಾರಾದರೂ ಶತ್ರು ರಾಜರು ಬಂದು ಇವನನ್ನು ಸೋಲಿಸಿ ದೇಶದಿಂದ ಹೊರಗಟ್ಟು ಬಿಟ್ಟರು ಹೇಗೆ ಅಂತ ಕೇಳಿದಾಗ ಭಾಗವತದಲ್ಲಿ ಅದಕ್ಕೆ ಉತ್ತರ ಬಂದಿದೆ. ಮೊದಲು ಅದನ್ನು ಹೇಳ್ತಾರೆ ಶುಕಾಚಾರ್ಯ. ಅಂಥ ವ್ಯಕ್ತಿ ಅಲ್ಲ, ಅಪಕೀರ್ತಿ ಕಟ್ಟಿಕೊಳ್ಳುವಂಥ ವ್ಯಕ್ತಿ ಅಲ್ಲ ಪರೀಕ್ಷಿತ ರಾಜ. ಚಕ್ರವರ್ತಿ, ಯಾರೂ ಇವನನ್ನು ಸೋಲಿಸಲಿಕ್ಕೂ ಸಾಧ್ಯ. ಕಲಿಯನ್ನೇ ನಿಗ್ರಹ ಮಾಡಿದಂಥ ರಾಜ ಪರೀಕ್ಷಿತ ರಾಜ. ಎಷ್ಟು ಪ್ರಬಲ ಕಲಿ! ಎಲ್ಲ ರಾಜರನ್ನು ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೆ ಕಲಿ. ಕಲಿಗೆ ಅಧೀನರಾಗದೇ ಇರುವವರು ಯಾರೂ ಇಲ್ಲ. ಅಂಥ ಕಲಿಯನ್ನೇ ನಿಗ್ರಹ ಮಾಡಿ ತನ್ನ ಕೈಯಲ್ಲಿಟ್ಟುಕೊಂಡಂಥವನು ಪರೀಕ್ಷಿತ ರಾಜ. ಕಲಿ ನಿಗ್ರಹ ಮಾಡಿದ್ದಾನೆ ಅಂತಂದರೆ ಕಲಿ ಆವೇಶಕ್ಕೊಳಗಾಗಿ ಅಪಕೀರ್ತಿಕರವಾದಂಥ ಕೆಲಸ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಅಂಥ ಮಹಿಮೆ ಪರೀಕ್ಷಿತ ರಾಜ. ಅವನು ತನ್ನ ಸಿಂಹಾಸನದಲ್ಲಿ ಕೂತಾಗ ಒಂದು ಸಲ ಒಬ್ಬ ಸೂತ ಬಂದು ಅವನಿಗೊಂದು ಅಪ್ರಿಯವಾದ ವಾರ್ತೆ ಹೇಳಿದ. ಪರೀಕ್ಷಿತ ರಾಜ, ನಿನ್ನ ಅಜ್ಜಂದರೆಲ್ಲ, ಅವನ ತಂದೆ ಮೊದಲೇ ಹೋಗಿದ್ದ, ಪರೀಕ್ಷಿತ ರಾಜನ ತಂದೆ ಅಭಿಮನ್ಯು ಯುದ್ಧದಲ್ಲೇ ಸತ್ತು ಹೋಗಿದ್ದ. ಇವನು ಬೆಳೆದದ್ದೆಲ್ಲ ಅಜ್ಜಂದರ ಕೈಯಲ್ಲಿ, ಪಾಂಡವರ ಕೈಯಲ್ಲಿ. ಆ ಸೂತ ಹೇಳ್ತಾನೆ, ಪಾಂಡವರೆಲ್ಲರೂ ಸ್ವರ್ಗಾರೋಹಣ ಮಾಡಿದರು, ನೀನು ರಾಜನಾದಿ. ಪಾಂಡವರಿರೋ ತನಕ ಕಲಿ ಬಂದಿದ್ದಿಲ್ಲ ಭೂಮಿಯಲ್ಲಿ, ಧರ್ಮರಾಜ ಇರೋ ತನಕ ಕಲಿ ಬಂದಿದ್ದಿಲ್ಲ. ಧರ್ಮರಾಜ ತನ್ನ ಲೋಕಕ್ಕೆ ಹೋದ, ಪಾಂಡವರೆಲ್ಲರೂ ಹೋದರು, ನಿನ್ನ ಅಜ್ಜಂದರು ಹೋದರು, ಕಲಿ ಕಾಲೂರಿದ್ದಾನೆ, ಕಲಿ ಪ್ರವೇಶ ಆಗಿದೆ ಅಂತ ಹೇಳಿದ. ಆಘಾತ ಆಯಿತು ಪರೀಕ್ಷಿತ ರಾಜನಿಗೆ. ನನ್ನ ಕಾಲದಲ್ಲಿ ಕಲಿ ಬಂದ ಅಂತ ಆಯ್ತಲ್ಲ. ನಮ್ಮ ಅಜ್ಜಂದ್ರ ಕಾಲದಲ್ಲಿ ಬಂದಿದ್ದರೆ ಅವ್ರು ಜವಾಬ್ದಾರರಾಗ್ತಿದ್ರು. ಅವರು ಹೋದ ಮೇಲೆ ನನ್ನ ಕಾಲದಲ್ಲಿ ಕಲಿ ಬಂದ, ನಾನು ಅವನಿಗೆ ಅವಕಾಶ ಕೊಟ್ಟೆ ಅಂತ ಆಯಿತು. ಮೊದಲು ಆ ಕಲಿಯನ್ನು ಓಡಿಸ್ತೇನೆ, ನಿಗ್ರಹ ಮಾಡ್ತೇನೆ ಅಂತ ಹೇಳಿ ಬಿಲ್ಲು ಬಾಣ ಹಿಡ್ಕೊಂಡು ಇಡೀ ಭೂಮಂಡಲದಲ್ಲಿ, ಜಂಬೂದ್ವೀಪದ ನವಖಂಡದಲ್ಲಿ ಪೂರ್ತಿ ದಿಗ್ವಿಜಯ ಮಾಡಿ ಕೊನೆಗೆ ಕಲಿಯನ್ನು ಕಂಡುಹಿಡಿದು ಆ ಕಲಿಯನ್ನು ನಿಗ್ರಹ ಮಾಡಿದವನು. ರಾಜನ ರೂಪದಲ್ಲಿದ್ದ ಕಲಿ, ರಾಜವೇಷದಲ್ಲಿದ್ದ, ಅಂತಹ ರಾಜವೇಷದಲ್ಲಿದ್ದ ಕಲಿಯನ್ನು ನಿನ್ನನ್ನು ಕೊಲ್ತೇನೆ ಅಂತ ಖಡ್ಗ ಎತ್ತಿದಾಗ ಅವನು ಕಾಲಿಗೆ ಬಿದ್ದು ಬೇಡಿಕೊಂಡ, ಕೊಲ್ಲಬೇಡ ನನ್ನನ್ನು, ನಿನ್ನ ಪ್ರಜೆ ಅಂತ ಭಾವಿಸಿ ನನಗೊಂದಿಷ್ಟು ಜಾಗ ಕೊಡು ಅಂತ ಅಂಗಲಾಚಿ ಬೇಡಿದ. ಭಗವತ್ ಸಂಕಲ್ಪದಂತೆ, ಪರಮಾತ್ಮನ ಇಚ್ಛೆಯಂತೆ ಇವನಿಗೆ ಕರುಣೆ ಬಂತು. ಪರೀಕ್ಷಿತ ರಾಜ ಹೇಳ್ತಾನೆ, ನಾನು ಅರ್ಜುನನ ವಂಶದಲ್ಲಿ ಬಂದವನು, ಕಾಲಿಗೆ ಬಿದ್ದವರು ತಲೆ ಕಡಿಯುವವನು ಅಲ್ಲ. ನಾನು ಕಾಲಿಗೆ ಬಿದ್ದು ಬೇಡ್ಕೋತಾ ಇದ್ದೆ, ನಿನ್ನ ಮೇಲೆ ಖಡ್ಗ ಪ್ರಹಾರ ಮಾಡೋದಿಲ್ಲ.
ಅಭಯದಾನ ಮಾಡಿದ್ದೇನೆ, ಹೋಗು ಬದುಕು ಹೋಗು, ಅಭಯದಾನ ಮಾಡಿದ್ದೇನೆ, ಜೀವದಾನ ಮಾಡಿದ್ದೇನೆ. ಆದರೆ ನನ್ನ ರಾಷ್ಟ್ರದಲ್ಲಿ ಇರಬೇಡ ನೀನಿದ್ದಿ ಅಂತ ಆದರೆ ಎಲ್ಲ ಅಧರ್ಮಗಳು ನಿನ್ನ ಹಿಂದೆ ಬರ್ತದೆ. ಕಲಿ ಮೊದಲು ಬಂದ ಅಂದರೆ ಎಲ್ಲ ಅಧರ್ಮ, ಲೋಭ, ಚೌರ್ಯ, ದಾರಿದ್ರ್ಯ, ಜಗಳ, ಪರಸ್ಪರ ಜಗಳ ಎಲ್ಲ ಕಲಿ ಇದ್ದಲ್ಲಿ ಬರೋದು. ಅದರಿಂದ ನಿನಗೆ ಅವಕಾಶ ಕೊಡೋದಿಲ್ಲ. ನನ್ನ ರಾಷ್ಟ್ರದಲ್ಲಿ ಇರಬೇಡ, ಬೇರೆ ಎಲ್ಲಾದರೂ ಹೋಗು, ನನ್ನ ರಾಷ್ಟ್ರ ಬಿಟ್ಟು ಬೇರೆ ಕಡೆ ಹೋಗು. ಮತ್ತೆ ಬೇಡ್ಕೊಂಡ, ಕರುಣೆ ತೋರು ನನ್ನ ಮೇಲೆ, ನಿನ್ನ ರಾಷ್ಟ್ರದಲ್ಲೇ ಒಂದು ಜಾಗ ಕೊಡು, ಬೇರೆ ಯಾರಿದ್ದಾರೆ ನೀನಂಥ ಕರುಣಾಳುಗಳು, ನೀನಾದರೂ ಜಾಗ ಕೊಡ್ತಿ ಎಂದಾಗ 5 ಜಾಗ ಕೊಟ್ಟ. ಯಾರು ಜೂಜಾಡ್ತಾರೆ ಅವರಲ್ಲಿರು, ಸುರಾಪಾನ ಮಾಡ್ತಕ್ಕಂಥವರಲ್ಲಿರು, ವೇಶ್ಯಾಸ್ತ್ರೀಯರಲ್ಲಿರು, ಕೊಲೆಗಡಕರಲ್ಲಿರು, ಬಂಗಾರದಲ್ಲಿ ಅತಿ ವ್ಯಾಮೋಹ ಯಾರಿಟ್ಟುಕೊಂಡಿರ್ತಾರೆ ಅವರಲ್ಲಿರುವಂಥ 5 ಜಾಗ ಕೊಟ್ಟ. ಹೀಗೆ ಕಲಿಯನ್ನು ನಿಗ್ರಹ ಮಾಡಿ ಜಗತ್ತಿಗೆ ಆದೇಶ ಮಾಡಿದ. ಪರಮಾತ್ಮನ ಸಂಕಲ್ಪದಂತೆ ನಾನೇ ಕಲಿಗೆ 5 ಜಾಗ ಕೊಟ್ಟಿದ್ದೀನಿ. ಜೂಜಾಟ, ಸುರಾಪಾನ, ವೇಶ್ಯಾವಾಟಿಕೆ, ಕೊಲೆಗಡಕತನ ಮತ್ತು ಬಂಗಾರದ ವ್ಯಾಮೋಹ. ಅಥೈತಾನಿ ನ ಸೇವೇತ. ಕಲಿ ಪ್ರವೇಶ ಆಗಬಾರ್ದು ಅಂತಂದರೆ ಇವು 5 ದೂರ ಇಡ್ರಿ. ಯಾವುದಾದ್ರೂ ಒಂದಕ್ಕೆ ನೀವು ಬಲಿ ಬಿದ್ದಿರಿ ಅಂತಂದರೆ ಕಲಿ ಬರ್ತಾನೆ. ತ್ವಾಂ ವರ್ತಮಾನಂ ನರದೇವ ದೇಹೇಶ್ವನು ಪ್ರವಿಷ್ಟೋಯಂ ಅಧರ್ಮ ಪೂಗ. ಕಲಿ ಬಂದ ಅಂತಂದರೆ ಒಬ್ಬನೇ ಬರೋದಿಲ್ಲ, ದೊಡ್ಡ ಹಿಂಡೆ ಬರ್ತದೆ. ಲೋಭೋ ನೃತಂ ಚೌರ್ಯಮನಾರ್ಯ ಮೋಹೋ ಚೇಷ್ಟಾ ಚ ಮಾಯಾ ಕಲಹಶ್ಚ ದಂಭ, ಇವೆಲ್ಲ ಬರ್ತದೆ ಅಂತ ಆದೇಶನೂ ಮಾಡಿದ. ಇದು ಪರೀಕ್ಷಿತ ರಾಜ ಈ ರೀತಿ ಜಗತ್ತನ್ನು ಆಳ್ತಾ ಇದ್ದವನು. ಅವನೇನಾದರೂ ಅಪಕೀರ್ತಿಗೆ ಗುರಿ ಆಗ್ತಾನೇನು? ಯಾರೂ ಅವನನ್ನು ರಾಜ್ಯದಿಂದ ಓಡಿಸ್ತಕ್ಕಂಥ ಸಮರ್ಥರು ಯಾರೂ ಇದ್ದಿಲ್ಲ. ಇಂಥ ಪರೀಕ್ಷಿತ ರಾಜ ಹರಿಸಂಕಲ್ಪದಂತೆ ಒಂದು ಸಲ ಬೇಟೆಗೆ ಹೋದಾಗ ಬಾಯಿ ಒಣಗಿ ಬಾಯಾರಿಕೆ ಆಯಿತು ಅಂತ ನೀರು ಹುಡುಕಿದ, ಎಲ್ಲೂ ಸಿಗಲಿಲ್ಲ. ಶಮೀಕ ಋಷಿಗಳ ಆಶ್ರಮಕ್ಕೆ ಬಂದ, ಅವರನ್ನು ಕೇಳಿದ, ಅವರಿಂದಲೂ ಪ್ರತ್ಯುತ್ತರ ಬರಲಿಲ್ಲ. ನಿಜವಾಗೂ ಧ್ಯಾನ ಮಾಡ್ತಿದ್ದಾರೋ ಅಥವಾ ಕಪಟದ ನಾಟಕವೋ ಇದು ಪರೀಕ್ಷೆ ಮಾಡೋಣ ಅಂತ ಸತ್ತ ಹಾವನ್ನು ಅವರ ಕೊರಳಿಗೆ ಹಾಕಿದ. ಆದರೂ ಸುಮ್ಮನೆ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿಕೊಂಡಿದ್ದರು. ಪರೀಕ್ಷಿತ ರಾಜನಿಗೆ ಅರ್ಥ ಆಯಿತು, ನಿಜವಾದ ಧ್ಯಾನ ಅವರಿಗೆ ತೊಂದರೆ ಕೊಡೋದು ಬೇಡ ಅಂತ ಮನೆಗೆ ತಿರುಗಿದ. ಆದರೆ ಅವರ ಮಗ ಶೃಂಗಿ ಎನ್ನುವಂಥವನು ಪರೀಕ್ಷಿತ ರಾಜನ ಈ ಕೃತ್ಯ ನೋಡಿ ಇದನ್ನು ತಿಳಿದು, ಆಮೇಲೆ ಗೊತ್ತಾಯ್ತು ಅವನಿಗೆ, ಮಗನಿಗೆ ಯಾರೋ ಕೊರಳಿಗೆ ಹಾವು ಹಾಕಿದ್ದಾರೆ ಅಂತ ತಿಳಿದು ಶಾಪ ಕೊಟ್ಟ. ಯಾರು ಹಾವು ಹಾಕಿದ್ದಾರೋ ನಮ್ಮ ಅಪ್ಪನ ಕೊರಳಿಗೆ 7 ದಿವಸಕ್ಕೆ ತಕ್ಷಕ ಸರ್ಪದಿಂದ ಅವರು ಸಾಯಲಿ. ಯಾಕೆ? ಆ ಬ್ರಾಹ್ಮಣರ ಶರೀರದಲ್ಲಿ ನಾಭೇರಧಸ್ತ ಪಿತರಃ ನಾಭೇರೂರ್ಧ್ವಂತು ದೇವತಾಃ. ಹೊಕ್ಕಳಿನ ಕೆಳಗೆಲ್ಲ ಪಿತೃಗಳಿರ್ತಾರೆ, ಪಿತೃದೇವತೆಗಳು. ಹೊಕ್ಕಳಿನ ಮೇಲ್ಭಾಗದಲ್ಲೆಲ್ಲ ದೇವತೆಗಳಿರ್ತಾರೆ. ಅಂಥ ದೇವತಾ ಸನ್ನಿಧಾನ ಇರುವ ಮೇಲ್ಭಾಗದಲ್ಲಿ ಸತ್ತ ಹಾವನ್ನು ಹಾಕಿ ಅಪಚಾರ ಮಾಡಿದ್ದಾನೆ. ಅವನು 7 ದಿವಸಕ್ಕೆ ಸಾಯಲಿ ಅಂತ ಶಾಪ ಬಂದ್ಬಿಡ್ತು. ಆ ಹುಡುಗ ಶಾಪ ಕೊಟ್ಟ. ಪರೀಕ್ಷಿತ ರಾಜನು ಇದನ್ನು ತಿಳ್ಕೊಂಡ. ಆಮೇಲೆ ಅವನಿಗೆ ನಿರ್ವೇದ ಬಂತು. ನಿರ್ವೇದ ಅಂದರೆ ಜೀವನದಲ್ಲಿ ಜುಗುಪ್ಸೆ ಬಂತು. ಇರಲಿ, 7 ದಿವಸಕ್ಕೆ ಮರಣ ಬರ್ತದೆ, ಮರಣ ಬರಲಿ. ಆದರೆ ಮರಣೋತ್ತರದಲ್ಲಿ ನಾನು ನರಕಕ್ಕೆ ಬಿದ್ದಿರಬಾರ್ದು. ಯಾಕೆ? ಅಷ್ಟು 33 ಕೋಟಿ ದೇವತೆಗಳ ಸನ್ನಿಧಾನ ಇರ್ತದೆ ಬ್ರಾಹ್ಮಣರಲ್ಲಿ. ಅಲ್ಲಿ ಹಾವು ಹಾಕಿದ್ದೇನೆ. ಆ 33 ಕೋಟಿ ದೇವತೆಗಳಿಗೆ ಅಪಚಾರ ಆಯ್ತದು. ಮೇಲ್ನೋಟಕ್ಕೆ ಒಬ್ಬ ಬ್ರಾಹ್ಮಣನಿಗೆ ಮಾಡಿದ ಅಪಚಾರ, ಅದರ ವಿಚಾರ ಮಾಡಿದರೆ 33 ಕೋಟಿ ದೇವತೆಗಳಿಗೆ ಆಯಿತು. ಅದರಿಂದ ಯಾವ ನರಕ ಆಗ್ತದೋ ಏನೋ ಅದನ್ನು ತಪ್ಪಿಸ್ಕೋಬೇಕು, ಆ ನರಕದಿಂದ ಪಾರಾಗಬೇಕು ಅಂತ ಹೇಳಿ ತಾನೇ ಪಶ್ಚಾತ್ತಾಪಪಟ್ಟು ಮಗನಿಗೆ ರಾಜ್ಯ ಒಪ್ಪಿಸಿ ಗಂಗಾ ತೀರಕ್ಕೆ ಬಂದು ಪ್ರಾಯೋಪವೇಶ ಕೂತಿದ್ದಾನೆ. ಹೀಗೆ ರಾಜ ವಿರಾಗ ಪ್ರಕರಣ ಅಂತಂದರೆ ರಾಜನಿಗೆ ವೈರಾಗ್ಯ ಬಂತು. ವೈರಾಗ್ಯ ಬರಲಿಕ್ಕೆ ಈ ಶಾಪ ಅನ್ನೋದು ಒಂದು ನಿಮಿತ್ತ ಆಯಿತಷ್ಟೇ. ಶಾಪ ನಿಮಿತ್ತ ಆಯಿತು. ಶೃಂಗಿ ಋಷಿ ಕೊಟ್ಟಂತಹ ಶಾಪ ನಿಮಿತ್ತದಿಂದ ವೈರಾಗ್ಯ ಬಂದು ರಾಜ್ಯ, ಕೋಶ, ಭೂಮಿ ಎಲ್ಲ ಬಿಟ್ಟು ಗಂಗಾ ತೀರಕ್ಕೆ ಬಂದು ಪ್ರಾಯೋಪವೇಶ ಕೂತಿದ್ದಾನೆ. ಅವನು ಬಂದು ಕೂಡಲೇ ಇದು ಊರು ತುಂಬ ಸುದ್ದಿ ಗೊತ್ತಾಯಿತು. ಪರೀಕ್ಷಿತ ರಾಜನಿಗೆ ಶಾಪವಂತೆ,
ಅವನು ರಾಜ್ಯ ಪರಿತ್ಯಾಗ ಮಾಡಿ ಗಂಗಾ ತೀರಕ್ಕೆ ಹೋಗಿ ಕೂತಿದ್ದಾನೆ ಅಂತ ಗೊತ್ತಾಯಿತು. ಎಷ್ಟು ಜನ ಋಷಿಗಳು ಬಂದಿದ್ದಾರೆ ಅವನಿದ್ದಲ್ಲಿಗೆ. ಮೂಲೆ ಮೂಲೆಗಳಿಂದ ಋಷಿಗಳು ಧಾವಿಸಿ ಬಂದರಂತೆ. ಕೆಲವು ಕಡೆ ಸಾಯುವಾಗ ಒಬ್ಬರು ಗತಿ ಇರೋದಿಲ್ಲ. ಎಷ್ಟು ಜನ ಋಷಿಗಳು ಬಂದರು. ಪರೀಕ್ಷಿತ ರಾಜನಿಗೆ 7 ದಿವಸ ಆಯುಷ್ಯ, ಅಲ್ಲೇ ಇದ್ಬಿಡೋಣ 7 ದಿವಸದ ತನಕ ಅಂತ ಹೇಳಿ ಅತ್ರಿರ್ವಸಿಷ್ಠ ಚವನಶರದ್ವಾನ್ ಅರಿಷ್ಟನೇಮಿ ಭೃಗುರಂಗಿರಾಶ್ಚ ಪರಾಶರೋಗಾಧಿಸುತೋಥ ರಾಮಃ ಉಚಚ್ಛ ಇಂದ್ರ ಪ್ರಮದೇಧ್ಮವಾಹೌ ಮೇಧಾತಿರ್ದೇವಲ ಆರ್ಷ್ಟಿಷೇಣೋ ಭರದ್ವಾಜೋ ಗೌತಮಃ ಪಿಪ್ಪಲಾದಃ ಮೈತ್ರೇಯ ಔರ್ವಃ ಕವಶಃ ಕುಂಭಯೋನಿಃ ದ್ವೈಪಾಯನೋ ಭಗವಾನ್ ನಾರದಶ್ಚ ಅನ್ಯೇ ಚ ದೇವರ್ಷಿ ಬ್ರಹ್ಮರ್ಷಿವರ್ಯಾ ರಾಜರ್ಷಿವರ್ಯಾ ಅರುಣಾದಯಶ್ಚ ನಾನಾ ಋಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜಾ ಶಿರಸಾ ವಂದೇ. ಅತ್ರಿ, ವಸಿಷ್ಠ, ಚವನ, ಶರದ್ವಾನ್, ಅರಿಷ್ಟನೇಮಿ, ಭೃಗು, ಅಂಗಿರ, ಪರಾಶರ, ವಿಶ್ವಾಮಿತ್ರ, ಎಷ್ಟು ಜನ ಋಷಿಗಳು ಗಂಗಾ ತೀರಕ್ಕೆ ಬಂದರು. ಸಾಂತ್ವನ ಮಾಡಿದರು, ಸಮಾಧಾನಪಡಿಸಿದರು. ಒಂದು ದೊಡ್ಡ ಯೋಗ. ಹಾವು ಹಾಕಿದ್ದಿದೆಯಲ್ಲ, ಭಾಗವತಕ್ಕೆ ಹೇಳೋ ಯೋಗ ಇತ್ತು. ಅಷ್ಟು ಜನ ಋಷಿಗಳು ಬಂದರು. ಅವರ ಪಾದ ಪ್ರಕ್ಷಾಲನೆ ಮಾಡಿದ. ಅವರೆಲ್ಲ ಸಾಂತ್ವನಪಡಿಸಿ ಕೂಡಿಸಿದರು. ಪರೀಕ್ಷಿತ ರಾಜ ಹೇಳಿದ, 7 ದಿವಸಕ್ಕೆ ಬರುವ ಮರಣಕ್ಕೆ ನಾನು ಹೆದರಿಲ್ಲ ಅಂದ. ನೀವು ಅದರ ಬಗ್ಗೆ ನಾನು ಸಮಾಧಾನ ಮಾಡೋದು ಬೇಡ. ನಾನೇನು ಮರಣ ಬರ್ತದೆ ಅಂತ ಹೆದರಿಲ್ಲ. ಯಾವತ್ತೋ ಒಂದು ದಿವಸ ಮರಣ ಬರೋದೇ, ಬೇಗ ಬರ್ತಾ ಇದೆ ಅಷ್ಟೇ. ಸ್ವಲ್ಪ ಬೇಗ ಬರ್ತಾ ಇದೆ. ನಾನ್ಯಾಕೆ ಹೆದರಲಿ ಅದಕ್ಕೆ? ಊಟಕ್ಕೆ ಹೋಗೋ ಬ್ರಾಹ್ಮಣರು ಧನುರ್ಮಾಸ ಬಂದಾಗ ಬೇಗ ಬರ್ರಿ 6 ಗಂಟೆಗೆ ಅಂದ್ರೆ 6 ಗಂಟೆಗೆ ಬರ್ತಾರೆ. 6 ಗಂಟೆಗೆ ಬಂದ್ಬಿಡ್ತೀನಿ, ಅದಕ್ಕೇನಂತ ಅಂತಾರೆ. ಇಲ್ಲ ಸ್ವಲ್ಪ ಲೇಟ್ ಆಯಿತು ಅಡುಗೆಯವರು ಬರೋದು, 4 ಗಂಟೆಗೆ ಬರ್ರಿ ಅಂದರೆ ಅದಕ್ಕೂ ಬರ್ತೀವಿ ಅಂತಾರೆ. 12ಕ್ಕೆ ಅಂದರೆ 12ಕ್ಕೂ ಬರ್ತಾರೆ. ಯಮದೇವರು ಕರೆದಾಗ ಹೋಗ್ಲಿಕ್ಕೆ ಸಿದ್ಧ. ನಾನೇನು ಅದಕ್ಕೆ ಭಯಪಟ್ಟಿಲ್ಲ. ಅದು ಬೇಗ ಬರ್ತಾ ಇದೆ, ಹೋಗ್ತೀನಿ. ಆದರೆ ನನಗಾಗಿರೋ ಚಿಂತೆ ಏನು ಅಂದರೆ, ಮರಣ ಬಂದ ಮೇಲೆ ನರಕ ಆಗಿರಬಾರ್ದು. ಅದಕ್ಕೋಸ್ಕರ ನೀವೆಲ್ಲ ನನಗೆ ಅನುಗ್ರಹ ಮಾಡಿರಿ ಅಂತ ಕೇಳಿದಾಗ, ಅಷ್ಟೊತ್ತಿಗೆ ಸರಿಯಾಗಿ ಇಷ್ಟು ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ಶುಕಾಚಾರ್ಯರು ಬಂದರಲ್ಲಿ. ಮುಂದಿನ ಪ್ರಕರಣನೇ ಶುಕಾಗಮನ ಪ್ರಕರಣ ಅಂತ ಕರೀತಾರೆ. 3ನೇ ಪ್ರಕರಣ ಶುಕಾಗಮನ ಪ್ರಕರಣ. ನೋಡಿ, ಇಷ್ಟು ಪಶ್ಚಾತ್ತಾಪ ಪಟ್ಟದ್ದಕ್ಕೆ ಭಾಗವತ ಹೇಳಲಿಕ್ಕೆ ಅನಿರೀಕ್ಷಿತವಾಗಿ, ಅಪ್ರಾರ್ಥಿತರಾಗಿ, ಇವನೇನು ಪ್ರಾರ್ಥನೆ ಮಾಡಲಿಲ್ಲ, ಬರ್ರಿ ಅಂತ ಕರೀಲಿಲ್ಲ, ಏನಿಲ್ಲ, ತಾನಾಗಿ ಶುಕಾಚಾರ್ಯ ಬಂದರು. ವ್ಯಾಸರೇ ಕಳಿಸಿದರು. ಹೇಗೆ ಬಂದರು ಶುಕಾಚಾರ್ಯರು? ಅವರ ವೈಶಿಷ್ಟ್ಯ ಏನು ಅಂದರೆ, ಎಲ್ಲರನ್ನೂ ಉದ್ಧಾರ ಮಾಡತಕ್ಕಂಥ ಗುರುಗಳು ಶುಕಾಚಾರ್ಯ. 2 ರೀತಿ ಗುರುಗಳವರು. ಆಂತರಿಕ ಗುರುಗಳು, ಭಾಷ್ಯ ಗುರುಗಳು ಅಂತ ಕರೀತಾರೆ. ಆಂತರಿಕ ಗುರುಗಳು ಅಂದ್ರೇನು, ಭಾಷ್ಯ ಗುರುಗಳು ಅಂದ್ರೇನು? ನಾವೆಲ್ಲ ಪಾಠ ಹೇಳ್ತೀವಿ ಯಾರಿಗಾದ್ರೂ ಶಿಷ್ಯರಿಗೆ, ಭಾಷ್ಯ ಗುರುಗಳು. ಹೊರಗಿನಿಂದ ಪಾಠ ಹೇಳ್ತೀವಿ ಅಷ್ಟೇ. ಭಾಷ್ಯ ಗುರುಗಳು. ಆಂತರಿಕ ಗುರುಗಳಲ್ಲ. ಅವರ ಒಳಗೆ ನಿಂತುಕೊಂಡು ಮನಸ್ಸು ಈ ಕಡೆ ಇರೋ ಹಾಗೆ, ಏಕಾಗ್ರವಾಗಿರೋ ಹಾಗೆ ಮಾಡೋ ಶಕ್ತಿ ನಮಗಿಲ್ಲ. ಪಾಠ ಹೇಳ್ತಾ ಇರ್ತೀವಿ, ಶಿಷ್ಯ ಏನೋ ನೋಡ್ತಾ ಇರ್ತಾನೆ. ಏನು ನೋಡ್ತಿದ್ದಾನೋ ಗೊತ್ತಿಲ್ಲ. ಒಬ್ಬರು ಆಚಾರ್ಯರು ಶಿಷ್ಯನ ಕೂಡಿಸ್ಕೊಂಡು ತರ್ಕ ಪಾಠ, ಮೊದಲೇ ಜಟಿಲ ತರ್ಕ ಪಾಠ ಹೇಳ್ತಾ ಇದ್ದಾರೆ ಅಂತ, ಅವನು ಇವ್ರನ್ನೇ ನೋಡ್ತಾ ಇದ್ದಾನೆ ದಿಟ್ಟಿಸಿ. ಇವ್ರಿಗೆ ಇನ್ನೂ ಇಂಟ್ರೆಸ್ಟ್ ಬಂತು, ಜೋರಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಹೇಳಿ ಬಿಡಿಸಿ ಹೇಳಿ ಕೊನೆಗೆ ಕೇಳಿದ್ರಂತೆ, ಹೊಕ್ಕಿತೇನೋ ಅಂತ ಕೇಳಿದ್ರಂತೆ. ಹೊಕ್ಕಿತಾನ ಅಂತ ಕೇಳಿದ್ರೆ, ಬಾಲ ಮಾತ್ರ ಇದೆ ಆಚಾರ್ಯ ಎಂದಂತೆ. ಏನೋ ಹಂಗಂದ್ರೆ ಅಂತ ಕೇಳಿದರೆ, ಆಚಾರ್ಯ ಹಿಂದ್ಗಡೆ ಒಂದು ಹುತ್ತ, ಯಾವುದೋ ಹಾವು ಬಂದು ಹುತ್ತದೊಳಗೆ ಇಳಿತಾ ಇತ್ತಂತೆ. ಅದನ್ನು ನೋಡ್ತಾ ಕೂತಿದ್ದಾನೆ ಶಿಷ್ಯ. ಪಾಠ ಹೇಳಿದ್ದು ತಲೆಗೆ ಹೊಕ್ಕಿತ ಅಂತ, ಇವರು ಹೊಕ್ಕಿತೇನು ಅಂತ ಕೇಳಿದ್ರೆ, ಎಲ್ಲ ಹೊಕ್ಕಿತ್ತು, ಬಾಲ ಒಂದು ಉಳಿದಿದೆ ಅಂತ. ಹಿಂಗಿದ್ರೆ ಏನು ಉಪಯೋಗ? ಆ ಆಚಾರ್ಯರು ಹೇಳ್ತಿದ್ದಾರೆ ಅಷ್ಟೇ ಹೊರತು, ಅವನು ಒಳಗೆ ಪ್ರವೇಶ ಮಾಡಿ ಆ ಮನಸ್ಸು ಇಲ್ಲಿರೋ ಹಾಗೆ ಮನಸ್ಸಿನ ಮೇಲೆ ನಿಯಂತ್ರಣ ಬಾಹ್ಯ ಗುರುಗಳಿಗೆ ಇರೋದಿಲ್ಲ. ಶುಕಾಚಾರ್ಯ ಹಾಗಲ್ಲ. ಪರೀಕ್ಷಿತ ರಾಜನಿಗೆ ಹೊರಗಿನಿಂದ ಭಾಗವತ ಹೇಳಿದರು, ಒಳಗಿನಿಂದ ಮನಸ್ಸು ಆ ಕಡೆ ಈ ಕಡೆ ಹೋಗದೆ ಏಕಾಗ್ರ ಚಿತ್ತವಾಗಿರುವಂತೆ ಅದನ್ನು ನೋಡಿಕೊಂಡು. ಯಾಕೆಂದರೆ ಅವರು ಮನೋಭಿಮಾನಿ, ರುದ್ರದೇವರ ಅವತಾರ. ಮನಸ್ಸಿಗೆ ಏಕಾಗ್ರತೆ ಬರೋದು, ತನ್ಮಯತೆ ಹೊಂದೋದು ರುದ್ರದೇವರಿಂದ. ಆ ರುದ್ರದೇವರೇ ಶುಕಾಚಾರ್ಯ.
ಮನಸ್ಸನ್ನು ನಿಯಂತ್ರಣ ಮಾಡಿ ತಲ್ಲೀನತೆ ಕೊಡುವವರು ಅವರು. ಆದ್ದರಿಂದ ಆಂತರಿಕ ಗುರುಗಳು ಹೌದು, ಬಾಹ್ಯ ಗುರುಗಳು ಹೌದು. ಅದನ್ನು ಅನುಸಂಧಾನ ಮಾಡಿ ಶುಕಾಚಾರ್ಯ ವರ್ಣನೆ ಮಾಡ್ತಿದ್ದಾರೆ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ತಂ ಸರ್ವಭೂತ ಹೃದಯಂ. ಎಲ್ಲ ಜೀವರ ಹೃದಯದಲ್ಲಿ ಇರ್ತಾರೆ ಶುಕಾಚಾರ್ಯ. ಯಾಕೆ? ರುದ್ರದೇವರಾದ್ದರಿಂದ. ಇದಕ್ಕೆ ಆಧಾರ ಏನು ಅಂತ ಕೇಳಿದರೆ, ಒಂದು ಸಲ ವೇದವ್ಯಾಸ ದೇವರು ತಮ್ಮ ಮಗ ಶುಕ ಕಾಣಲಿಲ್ಲ, ಎಲ್ಲಿ ಹೋದ್ನೋ ಏನೋ ಅಂಥೇಳಿ ಜೋರಾಗಿ ಶುಕ ಅಂತ ಕೂಗಿದರಂತೆ. ಕೂಗಿದರೆ ಆ ಕಾಡಿನಲ್ಲಿ ಗಿಡ ಮರಗಳಿಂದ ಪ್ರತ್ಯುತ್ತರ ಬಂತಂತೆ. ಯಾಕಷ್ಟು ಕೂಗ್ತೋತೀರಪ್ಪ, ಇಲ್ಲೇ ಇದ್ದೀನಿ ಅಂತ ಗಿಡ ಮರಗಳಿಂದ ಉತ್ತರ. ಏನರ್ಥ? ಶುಕ ಅಂತ ವ್ಯಾಸರು ಕರೆದರೆ ಗಿಡ ಮರಗಳಿಂದ ಏನಪ್ಪ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅಲ್ಲಿರುವ ರುದ್ರದೇವರು ಬೇರೆ ಅಲ್ಲ, ಶುಕಾಚಾರ್ಯ ಬೇರೆ. ಆ ಗಿಡ ಮರಗಳಲ್ಲಿ ಜೀವ ಇರ್ತದೆ, ಆ ಜೀವರಿಗೆ ಮನಸ್ಸಿರ್ತದೆ. ಮನೋಭಿಮಾನಿಗಳಾಗಿ ರುದ್ರದೇವರಿದ್ದಾರೆ, ಅವರೇ ಶುಕಾಚಾರ್ಯರಿಂದ ಗಿಡದಿಂದ ಉತ್ತರ ಬಂತದ್ದು, ಮರಗಳಿಂದ ಉತ್ತರ ಬಂತು. ಇದು ಆಂತರಿಕ ಗುರುಗಳು ಅನ್ನೋದು. ಬಾಹ್ಯ ಗುರುಗಳು ಯಾಕೆ ಅಂತಂದರೆ, ಭಾಗವತಾದಿ ಪುರಾಣಗಳ ಮೂಲಕ ಎಲ್ರಿಗೂ ಕೂಡ ಪರಬ್ರಹ್ಮನ ಉಪದೇಶ ಮಾಡಿದವರು. ಅಧ್ಯಾತ್ಮ ದೀಪ ಅಂತ ಅನಿಸ್ಕೊಂಡಿರ್ತಕ್ಕಂಥ ಭಾಗವತವನ್ನು ಉಪದೇಶ ಮಾಡಿದವರು ಬಾಹ್ಯ ಗುರುಗಳು. ತಂ ವ್ಯಾಸ ಸೋನುಪಯಾಮಿ ಗುರುಂ ಮುನೀನಾಂ ಅಂಥ ಶುಕಾಚಾರ್ಯರು ಪರೀಕ್ಷಿತರಾದ ಇದ್ದಲ್ಲಿಗೆ ಗಂಗಾ ತೀರಕ್ಕೆ ತಾವೇ ಆಗಮಿಸಿದ್ದಾರೆ. ಬರುವಾಗ ಅವರಿಗೆ ಎಷ್ಟು ವರ್ಷವೋ ನೋಡಲಿಕ್ಕಂತೂ 16 ವರ್ಷದವರು ಆಗಿದ್ದರಂತೆ. 16 ವರ್ಷದವರು ಆಗಿದ್ದಾರೆ ಶುಕಾಚಾರ್ಯರು. ಇನ್ನೂ ಕೈ ಕಾಲು ಅಂಗಾಂಗಗಳೆಲ್ಲ ಕೋಮಲ ಅಂಗ, ಇನ್ನೂ ಹೊರಟಾಗಿಲ್ಲ. ಮಕ್ಕಳದ್ದು ಹಾಗೆ ಕೋಮಲ ಅಂಗವು ಹಾಗಿತ್ತಂತೆ, ಹೊರಟ ದೇಹ ಅಲ್ಲ. ಸುಕುಮಾರ ಪಾದಕರೋರು ಬಾಕ್ವಂ ಸಕಪೋಲ ಗಾತ್ರಂ. ದೇವತೆಗಳು ಕಂಡು ಹಾಕಿ ಕಾಣಿಸ್ತಿದ್ದರಂತೆ. ಬರುವಾಗ ದಿಗಂಬರರಾಗಿ ಬಂದಿದ್ದಾರಂತೆ ಅವಧೂತರು. ಪರಮಾತ್ಮನ ಧ್ಯಾನದಲ್ಲಿ ಮೈ ಮೇಲೆ ಎಚ್ಚರಿಕೆ ಇಲ್ಲ, ಅವರಿಗೆ ಮೈ ಮೇಲೆ ಎಚ್ಚರವೇ ಇಲ್ಲ. ಆದ್ದರಿಂದ ದಿಗಂಬರಂ ವಕ್ರ ವಿಕೀರ್ಣ ಕೇಶಂ, ತಲೆ ಕೂದಲೆಲ್ಲ ಹರಡಿದೆ, ಮುಖದ ಮೇಲೆ ಬಿದ್ದಿದೆ, ಎಣ್ಣೆ ಹಚ್ಚಿಕೊಂಡಿಲ್ಲ, ಬಾಚಿಕೊಂಡಿಲ್ಲ. ಅಯ್ಯೋ ಭಾಗವತ ಹೇಳಲಿಕ್ಕೆ ಹೋಗ್ತಿದ್ದೀವಿ, ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಬರಲಿಲ್ಲ ಅವರು. ಹಾಗಿದ್ದರೂ ಹಾಗೆ ಬಂದಿದ್ದಾರೆ ಪರಮಾತ್ಮನ ಧ್ಯಾನದಲ್ಲಿ. ಅಂಥ ಶುಕಾಚಾರ್ಯ ಬಂದದ್ದನ್ನು ನೋಡಿ ಮೊದಲೇ ಬಂದಂಥ ಋಷಿಗಳೆಲ್ಲ ಎದ್ದರು. ಪರೀಕ್ಷಿತ ರಾಜನಿಗೆ ಪರಿಚಯ ಮಾಡಿದರು, ಶುಕಾಚಾರ್ಯ ಬರ್ತಿದ್ದಾರೆ ಅಂತ. ಇವನು ಕೂಡ ಎದ್ದು ಅವರನ್ನು ಕರೆದು ಸ್ವಾಗತ ಮಾಡಿ ಉನ್ನತ ಆಸನದಲ್ಲಿ ಕೂಡಿಸಿದ, ಪಾದಕ್ಕೆ ಅರಗಿದ, ತನ್ನ ಪರಿಸ್ಥಿತಿ ಹೇಳಿಕೊಂಡ. ಸಮೀಕ ಋಷಿಗಳು ಕೊರಳಿಗೆ ಹಾವು ಹಾಕಿದ್ದೀನಿ, ದೊಡ್ಡ ಪಾಪ ನಡೆದಿದೆ ನನ್ನಿಂದ. ಈಗ ಈ ಆಯುಷ್ಯ 7 ದಿವಸ ಉಳಿದಿದೆ. ಆ 7 ದಿವಸದಲ್ಲಿ ಆ ಪಾಪ ತೊಳ್ಕೊಳ್ಳುವಂಥ ಉಪಾಯ ಏನಾದರೂ ಇದ್ದರೆ ಹೇಳಿ. 7 ದಿವಸಕ್ಕೆ ಮರಣ ಬರ್ತದೆ, ಅದನ್ನು ತಪ್ಪಿಸ್ಕೊಳ್ಳೋ ಉಪಾಯ ಹೇಳ್ರಿ ಅಂತ ಕೇಳಲಿಲ್ಲ. ಅದು ಬರೋದೆ ಮರಣೋತ್ತರದಲ್ಲಿ ನಾನು ಒಳ್ಳೆ ಲೋಕಕ್ಕೆ ಸೇರಿರಬೇಕು, ಪಾಪ ಮಾರ್ಜನ ಆಗಿರಬೇಕು, ಸಾಯೋದ್ರೊಳಗೆ ಪಾಪ ತೊಳ್ಕೊಂಡ್ಬಿಡಬೇಕು, ಅಂಥ ಉಪಾಯ ಹೇಳ್ರಿ ಅಂತಂದಾಗ ಶುಕಾಚಾರ್ಯರು ಇದು ಮುಖ್ಯವಾಗಿ 2 ಪ್ರಶ್ನೆ ಕೇಳ್ತಾನೆ ಪರೀಕ್ಷಿತ ರಾಜ. ಒಂದು, ಕೃಷ್ಣನ ಕಥೆ ಹೇಳ್ರಿ ಅಂತ ಕೇಳಿದ, ಅದು ನಮಗೆ ತಾರಕ, ಕೃಷ್ಣನ ಕಥೆ ಹೇಳ್ರಿ. ಇನ್ನೊಂದು ಕೇಳಿದ, ಪ್ರಾಣೋತ್ಕ್ರಮಣ ಕಾಲದಲ್ಲಿ ನಾವು ಏನು ಚಿಂತನೆ ಮಾಡಬೇಕು, ಪ್ರಾಣ ಹೋಗುವಾಗ ವಿರಾಟ್ ರೂಪವನ್ನು ಧ್ಯಾನ ಮಾಡಬೇಕಂತ. ಬ್ರಹ್ಮಾಂಡದ ತುಂಬ ವ್ಯಾಪಿಸಿದ ಪರಮಾತ್ಮ ಪಾತಾಳದಿಂದ ಹಿಡಿದು ಸತ್ಯಲೋಕದ ತನಕ ಅವನ ದೇಹದಲ್ಲೇ ಆಶ್ರಿತವಾಗಿದೆ. ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ. ಅತಲ ವಿತಲ ಸುತಲ ಮಹಾತಲ ರಸಾತಲ ಪಾತಾಳ. ಭೂರ್ಲೋಕ ಭುವರ್ಲೋಕ ಸ್ವರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ. ಈ 14 ಲೋಕಗಳು ಭಗವಂತನ ದೇಹದಲ್ಲಿ ಆಶ್ರಿತವಾಗಿದೆ. ಅಷ್ಟು ಬೃಹತ್ಕಾಯನಾಗಿ ಪರಮಾತ್ಮ ಇದ್ದಾನೆ. ಅಂಥ ಬ್ರಹ್ಮಾಂಡ ವ್ಯಾಪ್ತ ದೇಹ, ಸಕಲ 14 ಲೋಕಗಳಿಗೆ ಆಶ್ರಯವಾದ ದೇಹ, ಅದನ್ನೇ ವಿರಾಟ್ ರೂಪ ಅಂತ ಕರೀತಾರೆ. ಅದನ್ನು ಅಂತ್ಯಕಾಲದಲ್ಲಿ ಚಿಂತನೆ ಮಾಡಬೇಕು. ಆ ರೀತಿ ಅವನ ಚಿಂತನೆ ಬರಬೇಕಾದರೆ ಮನಸ್ಸಿಗೆ ಅಭ್ಯಾಸ ಆಗಬೇಕು. ಸುಮ್ಮನೆ ಕೊನೆಗಳಿಗೆಲ್ಲ ನಾವು ಮಾಡಿಬಿಡ್ತೀವಿ ಅಂದರೆ ಬರಲ್ಲ.
ಮೊದಲಿಂದ ಅಭ್ಯಾಸ ಆಗಬೇಕು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಹೇಳಿ ಆಮೇಲೆ ಕೃಷ್ಣನ ಕಥೆ ಹೇಳ್ತೇನೆ ಅಂತ. ಕೃಷ್ಣನ ಕಥೆ ಮಾತ್ರ ಅಲ್ಲ, ಎಲ್ಲ ಭಗವದ್ ಅವತಾರ ಕಥೆ, ಭಾಗವತರಿಗೆ ಪರಮಾತ್ಮ ಅನುಗ್ರಹ ಮಾಡಿದ ಕಥೆ ಎಲ್ಲ ಹೇಳ್ತೇನೆ. ಹರಿಕಥಾ ಶ್ರವಣ ಮಾಡಿದರೆ ಏನು ಲಾಭ ಅದನ್ನು ಮೊದಲು ತಿಳ್ಕೊ ಅಂತ. ಹರಿಕಥಾ ಶ್ರವಣ ಮಾಡೋದ್ರಿಂದ ಏನು ಲಾಭ ಆಗ್ತದೆ? ಹರಿಕಥಾ ಶ್ರವಣ ಮಾಡೋದ್ರಿಂದ ಪಿಬಂತಿಯೇ ಭಗವತ ಆತ್ಮನಃ ಸ್ವತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ ಪುನಂತಿ ತೇ ವಿಷಯವಿದೋಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಗರ್ಭಗುಡಿ ಒಳಗೆ ಹೋಗಬೇಕಾದ್ರೆ ನಾವು ನೀರು ತೆಗೆದು ತಲೆ ಮೇಲೆ ಹಾಕಿಕೊಂಡು ದೇಹ ಶುದ್ಧ ಮಾಡಿಕೊಂಡು ಆಮೇಲೆ ಪರಮಾತ್ಮನ ಗರ್ಭಗುಡಿ ಒಳಗೆ ಪ್ರವೇಶ ಮಾಡ್ತೇವೆ. ಹಾಗೆ ಮನಸ್ಸು ಭಗವಂತನ ಪಾದಕ್ಕೆ ಹೋಗಬೇಕಾದರೆ ಮನಸ್ಸಿಗೊಂದು ಸ್ನಾನ ಆಗಬೇಕು. ಸ್ನಾನ ಮಾಡದೆ ಗರ್ಭಗುಡಿ ಒಳಗೆ ಹೋಗೋದಿಲ್ಲ. ಅದರಂತೆ ಮನಸ್ಸಿಗೂ ಸ್ನಾನ ಆದರೆ ಸ್ನಾನ ಮಾಡಿ ಪವಿತ್ರವಾದ ಮನಸ್ಸು ಪರಮಾತ್ಮನ ಹತ್ರ ಹೋಗ್ತದೆ. ಹೇಗೆ ಮನಸ್ಸಿಗೆ ಸ್ನಾನ ಅಂದರೆ ಏನು? ಮನಸ್ಸಿಗೆ ಸ್ನಾನ ಅಂತಂದರೆ ಭಗವಂತನ ಕಥಾಮೃತವನ್ನು ಶ್ರವಣಪುಟದಲ್ಲಿ ಹಾಕ್ಕೋಬೇಕು. ಕಿವಿ ಪಾತ್ರೆ ಇದ್ದಾಗಿದೆ. ಶ್ರವಣಪುಟದಲ್ಲಿ ಭಗವಂತನ ಕಥಾಮೃತವನ್ನು ತುಂಬಿಸ್ಕೊಳ್ಬೇಕು. ಅದು ಹೃದಯದಲ್ಲಿ ಇಳಿತದೆ, ಮನಸ್ಸಿಗೆ ಇಳಿತದೆ. ಇಳಿಯುವಂತೆ ತುಂಬಿಸ್ಕೋಬೇಕು. ತಂಬಿಗೆಯಿಂದ ನೀರು ತುಂಬಿಸ್ಕೊಂಡು ತಲೆ ಮೇಲೆ ಹಾಕ್ಕೊಂಡ ಹಾಗೆ ಈ ಶ್ರವಣ ಅನ್ನೋ ಪಾತ್ರೆಯಲ್ಲಿ ಭಗವಂತನ ಕಥಾಮೃತ ತುಂಬಿಸ್ಕೊಂಡು ಮನಸ್ಸಿಗೆ ಹಾಕಬೇಕು. ಆವಾಗ ಮನಸ್ಸು ಶುದ್ಧ ಆಗ್ತದೆ. ತಂಬಿಗೆಗೆ ಬಕೆಟ್ನಿಂದ ತಂಬಿಗೆ ನೀರು ತುಂಬ್ಕೋತೀವಿ, ತಲೆ ಮೇಲೆ ಹಾಕೋತೀವಿ. ಹಾಗೆ ಕಿವಿ ಅನ್ನೋದು ಪಾತ್ರೆ ಮಾಡಿದ ಹಾಗೆ ಮಾಡಿದ್ದಾನೆ. ಆ ಕಿವಿ ಅನ್ನುವಂಥ ಪಾತ್ರೆಯಿಂದ ಕಥಾಮೃತ, ಹರಿಕಥಾಮೃತವನ್ನು ತುಂಬಿಕೊಂಡು ಮನಸ್ಸಿಗೆ ಸ್ನಾನ ಮಾಡಿಸ್ತಾರೆ. ಆವಾಗ ಮನಸ್ಸು ಶುದ್ಧ ಆಗ್ತದೆ, ಪವಿತ್ರ ಆಗ್ತದೆ, ಭಗವಂತನ ಪಾದದ ಕಡೆ ಹೋಗ್ತದೆ. ಗರ್ಭಗುಡಿ ಒಳಗೆ ಹೋಗಬೇಕಾದ್ರೆ ದೇಹ ಪವಿತ್ರ ಆಗಬೇಕು. ಹಾಗೆ ಪರಮಾತ್ಮನ ಪಾದದ ಕಡೆ ಹೋಗಬೇಕಾದ್ರೆ ಮನಸ್ಸು ಪವಿತ್ರ ಆಗಬೇಕು. ಇಲ್ಲ ಅಪವಿತ್ರ ಆಯಿತು, ದೇಹ ಎಲ್ಲೆಲ್ಲೋ ಸಂಚಾರ ಮಾಡಿ ಮೈಲಿಗೆ ಆದರೆ ಅಪವಿತ್ರ ಆದರೆ ಗರ್ಭಗುಡಿ ಒಳಗೆ ಹೋಗೋದಿಲ್ಲ. ಹಾಗೆ ಮನಸ್ಸು ಸಂಸಾರ, ಆಸ್ತಿ, ಹೆಂಡತಿ, ಶತ್ರು, ಮಕ್ಕಳು, ಮತ್ತೊಂದು ಇನ್ನೊಂದು ಅಂತ ಹೋಗಬಾರ್ದ ಕಡೆ ಎಲ್ಲ ಹೋಗಿರ್ತದೆ ಮನಸ್ಸು. ದೇಹ ಒಂದು ವೇಳೆ ಹೋಗೋದಿಲ್ಲ, ಮನಸ್ಸಂತೂ ಹೋಗಿರ್ತದೆ. ದೇಹ ಹೋಗಿರೋದಿಲ್ಲ ಎಷ್ಟೋ ಕಡೆ. ಮನಸ್ಸು ಮಾತ್ರ ಫಾರಿನ್ಗೆ ಹೋಗಿ ಬಂದಿದ್ದೀನಿ ಮೇಲೆ ನಮ್ಮ ಮನಸ್ಸು ಹೋಗಿ ಬಂದಿರ್ತದೆ. ದೇಹ ಹೋಗದೇ ಇದ್ದರೂ ಕೂಡ ಮನಸ್ಸು ಹೋಗಿ ಬಂದಿರ್ತದೆ. ಎಲ್ಲ ದೇಶಕ್ಕೂ ಹೋಗಿ ಬಂದಿರ್ತದೆ ಒಂದು ಕ್ಷಣದಲ್ಲಿ. ಅದು ಮೈಲಿಗೆ ಆಗಿರ್ತದೆ. ಹೋಗಬಾರ್ದ ಕಡೆ ಹೋಗ್ತದೆ ಮನಸ್ಸು, ಯೋಚನೆ ಮಾಡಬಾರ್ದಲ್ಲಿ ಯೋಚಿಸ್ತದೆ. ಅಂಥ ಮನಸ್ಸಿಗೆ ಸ್ನಾನ ಆಗಬೇಕಾದ್ರೆ ಶ್ರವಣ ಅನ್ನೋ ಪಾತ್ರೆಯಲ್ಲಿ ಕಥಾಮೃತವನ್ನು ತುಂಬಿಕೊಂಡು ಮನಸ್ಸಿಗೆ ಹಾಕಬೇಕು. ಅಂದರೆ ಮನನ ಮಾಡಬೇಕು ಮನಸ್ಸಿನಿಂದ. ಆವಾಗ ಮನಸ್ಸು ಪವಿತ್ರ ಆಗ್ತದೆ, ಭಗವಂತನ ಕಡೆ ಹೋಗಬೇಕು. ಹಾಗಾದ್ರೆ ಕಥಾಶ್ರವಣದ ಫಲ ಏನು ಅಂತಂದರೆ ಕಿವಿಯಿಂದ ಕಥಾಶ್ರವಣ ಮಾಡಿದಾಗ ಮನಸ್ಸಿಗೆ ಸ್ನಾನ ಆಗ್ತದೆ. ಇದು ಬಹಳ ಮುಖ್ಯ. ಇನ್ನೊಂದು, ಪರಮಾತ್ಮನ ಕಥಾಶ್ರವಣ ಮಾಡಿದರೆ ಇನ್ನೊಂದು ಫಲ ಏನು ಅಂತಂದರೆ ಮನಸ್ಸಿಗೆ ಪ್ರಸನ್ನತೆ ಬರ್ತದೆ. ಮನಸ್ಸು ಡಿಪ್ರೆಷನ್ ಆಗಿರ್ತದೆ. ಮನಸ್ಸಿಗೆ ಏನೇನೋ ಸಂಸಾರ ಸಮಸ್ಯೆಯಿಂದ ಮನಸ್ಸು ಗಲಿಬಿಲಿ ಆಗಿರ್ತದೆ, ಆತಂಕ ಆಗಿರ್ತದೆ, ಡಿಪ್ರೆಷನ್ ಆಗಿರ್ತದೆ. ಅದೆಲ್ಲ ಹೋಗಬೇಕಾದ್ರೆ ಯಾವ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಬೇಕಾಗಿಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ಭಗವಂತನ ಕಥಾಶ್ರವಣ ಮಾಡಿದರೆ ಸಾಕು, ಮನಸ್ಸಿಗೆ ಪ್ರಸನ್ನತೆ ಬಂದ್ಬಿಡ್ತದೆ. ಪರೀಕ್ಷೆ ಮಾಡೋದಿಲ್ಲ, ಬಂತೋ ಇಲ್ಲ ಅಂತ. ಬರ್ತದೆ, ಕ್ರಮೇಣ ಬರ್ತದೆ. ಒಂದೇ ಸಲ ಬರೋದಿಲ್ಲ. ನೀರು ಬಾವಿಯಲ್ಲಿ ನೀರು ತೋಡಿದಾಗ ಒಂಡಾಗಿರ್ತದೆ, ಕಸ ಕೆಂಪಾಗಿರ್ತದೆ. ಅದಕ್ಕೊಂದು ಮದ್ದು ಹಾಕ್ತಾರೆ, ಇನ್ನೊಂದು ಪುಡಿ ಹಾಕ್ತಾರೆ. ಆ ಪುಡಿ ಹಾಕಿದಾಗ ಕ್ರಮೇಣ ಕಸ ಎಲ್ಲ ಕೆಳಗಡೆ ಇಳಿತದೆ. ಕ್ರಮೇಣ ವರ್ಷ ಋತುವಿನಲ್ಲಿ ಮಳೆ ನೀರೆಲ್ಲ ಒಂಡಾಗಿರ್ತದೆ. ಶರದ್ ಋತು ಬಂದಾಗ ಕಸ ಎಲ್ಲ ಕೆಳಗಿಳಿದು ಕ್ರಮೇಣ ನೀರು ತಿಳಿ ಆಗ್ತದೆ. ಹಾಗೆ ಕಥಾಶ್ರವಣ ಮಾಡ್ತಾ ಇದ್ದರೆ ಮನಸ್ಸಿನಲ್ಲಿರುವ ದುಃಖ ದುಮ್ಮಾನಗಳು ನಿಧಾನವಾಗಿ ಕಡಿಮೆ ಆಗ್ತಾ ಕೆಳಗೆ ಹೋಗಿ ಮನಸ್ಸು ಪ್ರಸನ್ನ ಆಗ್ತದೆ. ಇದು ಒಂದು ಪ್ರಸನ್ನತೆ. ಈ ಪ್ರಸನ್ನತೆ ಬಂದ ಮೇಲೆ ಅಸಂಗತ್ವ ಉಂಟಾಗ್ತದೆ. ಅಸಂಗ ಅಂದರೆ ಮನಸ್ಸು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗೋದಿಲ್ಲ, ಅಸಂಗತ್ವ ಬರ್ತದೆ. ಅಸಂಗತ್ವ ಬಂದ ಮೇಲೆ ಜ್ಞಾನ ಬರ್ತದೆ, ಪರಮಾತ್ಮನ ಜ್ಞಾನ ಬಂದ ಮೇಲೆ ಭಕ್ತಿ ಬರ್ತದೆ. ಇದು ಕಥಾಶ್ರವಣದಿಂದ ಆಗುವ ಎರಡು ಫಲ. ಒಂದು, ಮನಸ್ಸಿಗೆ ಸ್ನಾನ ಆಗ್ತದೆ.
ಪವಿತ್ರ ಆಗ್ತದೆ. ಇನ್ನು ಮನಸ್ಸಿನ ಪ್ರಸನ್ನತೆ, ಅಸಂಗತ್ವ, ಜ್ಞಾನ ಮತ್ತು ಭಕ್ತಿ ಇದೆಲ್ಲದಕ್ಕೂ ಮೂಲ ಹರಿಕಥಾಶ್ರವಣ. ಇಂಥ ಹರಿಕಥಾಶ್ರವಣ ಯಾರು ಮಾಡೋದಿಲ್ಲ ಅವರು ಗೋಹತ್ಯೆ ಮಾಡಿದ ಪಾಪಕ್ಕೆ ಗುರಿಯಾಗ್ತಾರೆ. ಅಂದರೆ ಅಂಥ ಅವಕಾಶ ಇದ್ದಾಗಲೂ ಯಾರದರಲ್ಲಿ ತಾತ್ಸಾರದಿಂದ ಅದನ್ನು ತಿರಸ್ಕಾರ ಮಾಡಿ ಇದರಲ್ಲಿ ಏನಿದೆ ಅಂತ ತುಚ್ಛೀಕರಣ ಮಾಡ್ತಾರೆ, ಅವರು ಗೋಹತ್ಯೆಯ ಪಾಪಕ್ಕೆ ಸಮಾನ ಆಗ್ತದೆ ಅವರ ಪಾಪ, ಅವರ ಈ ಕೃತ್ಯ. ಮನುಷ್ಯರು ಅಂತ ಅನಿಸ್ಕೊಳ್ಳೋದಿಲ್ಲ ಅಂತ ಅದನ್ನು ನಿಂದೇನೂ ಮಾಡಿದ್ದಾರೆ. ಆದ್ದರಿಂದ ಶುಕಾಚಾರ್ಯರು ಹರಿಕಥಾಶ್ರವಣ ಮಾಡ್ರಿ ಅಂತ ಎಲ್ರಿಗೂ ಆಮಂತ್ರಣ ಅವರೇ ಕೊಡ್ತಿದ್ದಾರೆ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಗೋ ರಸಿಕಾ ಭುವಿ ಭಾವುಕಾ. ರಸಿಕರಾದಂಥವರೇ, ಭಾವುಕರಾದಂಥವರೇ, ಪಿಬತ ಭಾಗವತಾಮೃತ ಪಾನ ಮಾಡ್ರಿ. ಎಲ್ಲಿವರೆಗೆ ಪಾನ ಮಾಡಬೇಕು? ಪಿಬತ ಭಾಗವತಂ ರಸಂ ಆಲಯಂ. ಆಲಯ ಅಂದರೆ ಮನೆ ಅಂತ ಅರ್ಥ ಇಲ್ಲ ಇಲ್ಲಿ. ಆಲಯ ಅಂದರೆ ಲಿಂಗದೇಹ ಲಯ ಆಗುವ ತನಕ. ಆಲಯಂ ಲಿಂಗದೇಹ ಭಂಗ ಆಗುವ ತನಕನೂ ಭಾಗವತಾಮೃತ ಪಾನ ಮಾಡ್ರಿ. ಇದು ಎಂಥ ಅಮೃತ? ವೇದ ಅನ್ನೋದೊಂದು ಕಲ್ಪವೃಕ್ಷ. ವೇದವೆಂಬ ಕಲ್ಪವೃಕ್ಷದ ಒಂದು ಫಲದ ರಸ. ವೇದದಲ್ಲಿ ಎಷ್ಟು ಫಲ ಇದೆಯೋ ಭಾಗವತಂಥದ್ದು, ಅದರಲ್ಲಿ ಒಂದು ಫಲ ಅದು ಒಳ್ಳೆ ಪಕ್ವವಾಗಿದೆ. ಯಾಕೆಂದರೆ ಶುಕ ಗಿಳಿ ಬಾಯಿ ಹಾಕಿದರೆ ಅದು ಹಣ್ಣು ಪಕ್ವ ಅಂತ ಅರ್ಥ. ಇದು ಶುಕ ಮುಖ ಅಮೃತದ್ರವ ಸಂಯುತಂ. ಶುಕಾಚಾರ್ಯ ಬಾಯಿ ಹಾಕಿದ್ದಾರೆ, ಆದ್ದರಿಂದ ಒಳ್ಳೆ ಪಕ್ವವಾಗಿದೆ. ಇಂಥ ಭಾಗವತ ಅನ್ನೋ ವೇದ ಕಲ್ಪವೃಕ್ಷದ ಫಲ ಭಾಗವತ, ಅದರ ರಸವನ್ನು ನೀವು ಪಾನ ಮಾಡಿರಿ ಅಂತ ಶುಕಾಚಾರ್ಯರು ಆಮಂತ್ರಣ ಕೊಟ್ಟು, ಏನು ಹರಿಕಥಾ ಶ್ರವಣ ಮಾಡಿದರೆ ಮನಸ್ಸು ಪರಮಾತ್ಮನ ಪಾದಕ್ಕೆ ಹೋಗ್ತದೆ. ದೇಹ ಗರ್ಭಗುಡಿ ಒಳಗೆ ಪ್ರವೇಶ ಮಾಡುವಂತೆ ಪವಿತ್ರವಾದ ಮನಸ್ಸು ಪರಮಾತ್ಮನ ಪಾದದ ಕಡೆ ಹೋಗ್ತದೆ. ಹೋದರೆ ಏನಾಗುತ್ತೆ? ಶೃಣ್ವನ್ ಗೃಣನ್ ಸಂಸ್ಮರಯನ್ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಮನಸ್ಸು ಪರಮಾತ್ಮನ ಕಡೆ ಹೋದರೆ ಯಾವಾಗಲೂ ಕಥಾಶ್ರವಣ ಮಾಡಬೇಕು ಅಂತಲೇ ಅನ್ನಿಸ್ತದೆ. ಇಲ್ಲ ಅದಕ್ಕೆ ಅವಕಾಶ ಇದ್ದೇ ಇದ್ದರೆ ಗೃಣನ್ ನಾಮ ಸಂಕೀರ್ತನೆ ಮಾಡಬೇಕು ಅಂತ ಅನ್ನಿಸ್ತದೆ, ಅಥವಾ ಸ್ಮರಣೆ ಮಾಡಬೇಕು ಅಂತ ಅನ್ನಿಸ್ತದೆ. ಇನ್ನೊಬ್ಬರ ಕೈಯಿಂದ ಸ್ಮರಣೆ ಮಾಡಿಸ್ತದೆ. ಮನಸ್ಸು ಚಿಂತನೆ ಮಾಡ್ತದೆ. ಅವನ ರೂಪ, ಮಂಗಳಮಯವಾದ ರೂಪ, ಮಂಗಳಮಯವಾದ ನಾಮ ಎಷ್ಟಿದೆ ಅದೆಲ್ಲ ಹರಿಕಥಾಶ್ರವಣ ಮಾಡಿದಾಗ ಗೊತ್ತಾಗ್ತದೆ. ಅಷ್ಟು ರೂಪ, ಅಷ್ಟು ನಾಮಗಳನ್ನು ಸ್ಮರಣೆ ಮಾಡಿ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ. ನಾವು ಅಡಿಗೆ ಮಾಡಲಿ, ಊಟ ಮಾಡಲಿ, ಬಟ್ಟೆ ಒಗಿಲಿ, ಪ್ರಯಾಣ ಮಾಡಲಿ, ಏನು ಮಾಡುವಾಗಲೂ ಕೂಡ ಭಗವಂತನ ಸ್ಮರಣೆನೇ ಬರ್ತದೆ. ಊಟ ಮಾಡುವಾಗಲೂ ಭಗವಂತನ ಸ್ಮರಣೆ, ಅಡಿಗೆ ಮಾಡುವಾಗಲೂ ಭಗವಂತನ ಸ್ಮರಣೆ, ಹೀಗೆ ಬರ್ತದೆ. ಹರಿಕಥಾ ಶ್ರವಣ ಮಾಡಿ ಮನಸ್ಸು ಪವಿತ್ರವಾಗಿ ಪರಮಾತ್ಮನ ಪಾದದ ಕಡೆ ಹೋಗ್ಲಿಕ್ಕೆ ಶುರುವಾದರೆ ಈ ಕಡೆ ಬರೋದೇ ಕಷ್ಟ. ಆ ರೀತಿ ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಾ ಇರ್ತದೆ. ಪ್ರಹ್ಲಾದರಾಜರಿಗೆ ಇದ್ದ ಹಾಗೆ ಈ ಕಡೆ ಬರೋದೇ ಕಷ್ಟ, ಯಾವಾಗಲೂ ಪರಮಾತ್ಮನ ಪಾದದಲ್ಲೇ. ಕೆಲವರಿಗಂತೂ ದೇವಸ್ಥಾನಕ್ಕೆ ಬಂದರೂ ಮನಸ್ಸೆಲ್ಲೋ ಹೋಗಿರ್ತದೆ, ಅದು ದುರಂತ. ಕೆಲವು ಕಡೆ ನೋಡಿದ್ದೀವಿ, ಪ್ರದಕ್ಷಿಣೆ ಬರ್ತಾ ಇರ್ತಾರೆ, ಒಬ್ಬರೇ ಚೆನ್ನಾಗಿರೋದಿಲ್ಲಂತೆ, ಇಬ್ಬರು ಹೋಗೋಣ ಬರೀ ದೇವಸ್ಥಾನಕ್ಕೆ ಅಂತ. ಯಾಕೆಂದರೆ ಹರಕೆ ಹೊಡ್ಕೊಂಡು ಪ್ರದಕ್ಷಿಣೆ ಮಾಡುವ, ಮಾತಾಡಿಕೊಂಡು ಪ್ರದಕ್ಷಿಣೆ, ಅಥವಾ ಯಾರಿಗೋ ಬೈಕೊಂಡು, ಯಾರನ್ನೋ ಆಡಿಕೊಂಡು ಪ್ರದಕ್ಷಿಣೆ, ಈ ರೀತಿ ಆಗೋದು ಅದೆಲ್ಲ. ಎಲ್ಲ ಕರ್ಮ ಮಾಡುವಾಗ, ಊಟ ಮಾಡುವಾಗ, ಅಡಿಗೆ ಮಾಡುವಾಗ, ಬಟ್ಟೆ ಒಗೆಯುವಾಗ ನಾಲಿಗೆಗೆ ಏನೂ ಕೆಲಸ ಇರೋದಿಲ್ಲ. ಊಟ ಮಾಡುವಾಗ ಒಂದು ಬಿಟ್ಟರೆ, ಸ್ವಲ್ಪ ಹರಟೆ ಹೊಡೆಯುವಾಗ ಬಿಟ್ಟರೆ, ಒಬ್ಬರೇ ಇದ್ದಾಗ ಖಾಲಿನೇ ಇರ್ತದೆ. ಸುಮ್ಮನೆ ಯಾವುದೋ ಗ್ರಾಮ್ಯ ಗೀತೆಗಳನ್ನು ಕೇಳೋದಕ್ಕಿಂತ ಭಾಗವತಾದಿಗಳನ್ನು ಹಾಕ್ಕೊಂಡು ಅಥವಾ ಹರಿನಾಮ ಹಾಕ್ಕೊಂಡು ಕೆಲಸಗಳನ್ನು ಮಾಡ್ತಾ ಹೋದರೆ ಅಡಿಗೆನೂ ರುಚಿಯಾಗ್ತದೆ, ಪರಮಾತ್ಮನ ಸ್ಮರಣೆನೂ ಬರ್ತದೆ. ಅಂಥ ಒಂದು ವಿಶಿಷ್ಟ ಲಾಭ ಉಂಟು ಭಗವಂತನ ಪಾದದಲ್ಲಿ ಮನಸ್ಸು ಹೋದರೆ. ಅಂಥವರಿಗೆ ನಭವಾಯ ಕಲ್ಪತೆ, ಆ ಜನ್ಮ ಮುಗಿದ ಮೇಲೆ ಮತ್ತೆ ಪುನಃ ಸಂಸಾರಕ್ಕೆ ಮರಳೋದಿಲ್ಲ. ಸಕೃನ್ ಮನಃ ಕೃಷ್ಣ ಪದಾರವಿಂದಯೋ. ಜೀವನದಲ್ಲಿ ಒಂದು ಸಲ ಸಾಕು
ಭಗವಂತನ ಪಾದದಲ್ಲಿ ಮನಸ್ಸಿಟ್ಟು ಒಂದು ಸಲ ಕೃಷ್ಣ ಅಂತ ಕರೆದರೂ ಸಾಕು. ಆದರೆ ಅಷ್ಟೂ ಕರೆಯದೇ ಇರತಕ್ಕಂಥ ದೌರ್ಭಾಗ್ಯವಂತರು ಇದ್ದಾರೆ, ಅಷ್ಟಕ್ಕೂ ಅವಕಾಶ ಇಲ್ಲದಿದ್ದವರು ಇದ್ದಾರೆ. ಹರಿನಾಮವೇ ಗೊತ್ತಿಲ್ಲದೆ ಇರುವ ಜನ್ಮ ಮುಗಿದು ಹೋಗ್ತದೆ ಎಷ್ಟೋ ಮನುಷ್ಯರದ್ದು. ಅಂಥದ್ದು ಹರಿನಾಮ ಗೊತ್ತಿದೆ ಅಂತಂದರೆ ನಿಜವಾಗೂ ಭಗವಂತನ ಅನುಗ್ರಹ ಅಂತ. ಎಷ್ಟೋ ಕಡೆ ಅದೇ ಇಲ್ಲ. ಅಂಥವರು ಒಂದು ಸಲ ಭಕ್ತಿಯಿಂದ ಹರಿನಾಮ ಕೀರ್ತನೆ ಮಾಡಿದಂಥವ್ರನ್ನ ಯಮದೇವರಾಗಲಿ ಯಮದೂತರಾಗಲಿ ಅವರಿಗೆ ಕನಸಿನಲ್ಲಿಯೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಕನಸಿನಲ್ಲಿಯೂ ಬರೋದು. ಬೇಕಾದ್ರೆ ಮಂತ್ರಾಲಯಕ್ಕೆ ಹೋದಂಗೆ, ಉಡುಪಿಗೆ ಹೋದಂಗೆ ಕನಸು ಬೀಳ್ತದೆ ಹೊರತು ಯಮದೇವರು ಬಂದು ನರಕಕ್ಕೆ ಕರ್ಕೊಂಡು ಹೋದಂಗೆ ಕನಸು ಗ್ಯಾರಂಟಿ ಬೀಳೋದು. ಅಂಥ ಒಂದು ಲಾಭ ಇದೆ. ಇನ್ನೊಂದು ಲಾಭ ಏನು ಅಂತಂದರೆ, ಪರಮಾತ್ಮನ ಪಾದಾರವಿಂದದಲ್ಲಿ ಮನಸ್ಸಿಟ್ಟು ಭಾಗವತ ಧರ್ಮಾನುಷ್ಠಾನ ಮಾಡಬೇಕು. ಭಾಗವತ ಧರ್ಮ ಅಂದರೆ ಕೈತವ ಇಲ್ಲದೆ ಇರೋ ಧರ್ಮ, ನಿಷ್ಕಪಟ ಧರ್ಮ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ. ಕೈತವ ಇಲ್ಲದ ಧರ್ಮ ಅಂದರೆ ಏನು? ಧರ್ಮದಲ್ಲಿ ಕೈತವ ಅಂದರೆ ಏನು? ಧರ್ಮದಲ್ಲಿಯೂ ಕೈತವ ಇದೆ ಅಂತ ಅದಕ್ಕೆ ವ್ಯಾಖ್ಯಾನದಲ್ಲಿ ಅವರು ವಿಷ್ಣು ತೀರ್ಥರೇ ಬರೀತಾರೆ. ಧರ್ಮ ಮಾಡ್ತಾರೆ, ಅದರಲ್ಲಿ ಕೈತವ ಅಂದರೆ ಏನು? ದೊಡ್ಡ ಅಡಿಗೆ ಮಾಡಿಸ್ತಾರೆ. ಅಡಿಗೆಯೆಲ್ಲ ಮಾಡಿಸಿ ಏಕೋವ ದ್ವವ, ಒಬ್ಬರೋ ಇಬ್ಬರೋ ಬ್ರಾಹ್ಮಣರನ್ನು ಕರೆದಿರ್ತಾರೆ ಅಷ್ಟೇ. ಬ್ರಾಹ್ಮಣ ಮುತ್ತೈದೆ ಒಬ್ಬರೋ ಇಬ್ಬರೋ ಕರೆಸಿ ಪರಸಹಸ್ರಂ ಇತರೆ ಜನ, ಸಾವಿರಾರು ಜನ ಫ್ರೆಂಡ್ ಸರ್ಕಲ್ ಅಂತ ಬೇರೆಯವರು, ಒಬ್ಬರೋ ಇಬ್ಬರೋ ಬ್ರಾಹ್ಮಣರು. ಸಂಕಲ್ಪ ಮಾಡುವಾಗ ಮಾತ್ರ ನೋಡಬೇಕು, ಬ್ರಾಹ್ಮಣ ಸುವಾಸಿನಿ ಸಮಾರಾಧನಾ ಕರ್ಮ ಕರಿಷ್ಯೇ ಅಂತ. ಬಾಯಲ್ಲಿ ಬ್ರಾಹ್ಮಣ ಸುವಾಸಿನಿ ಸಮಾರಾಧನಾಖ್ಯಂ, ಒಬ್ಬರೋ ಇಬ್ಬರು ಅಲ್ಲೇ ಅಡಿಗೆ ಮನೆಯಲ್ಲೇ ಒಲೆ ಹತ್ತಿರ ಕೂಡಿಸಿ ಸಣ್ಣ ಅಡಿಗೆ ಮಾಡಿಸಿ ಕಳಿಸಿಬಿಡೋದು. ಪರಸಹಸ್ರಂ ಇತರೆ ಜನ, ಬೇರೆ ದಿಕ್ಕೆಲ್ಲ ಬೇಕಾದಷ್ಟು ಮಂದಿ ಹಾಕೋದು. ಇದು ಕೈತವ ಅಂತ. ಇದು ಕೈತವ. ಬಾಯಲ್ಲಿ ಹೇಳಿದ್ದೇನು? ಬ್ರಾಹ್ಮಣ ಸುವಾಸಿನಿ ಸಮಾರಾಧನಾಖ್ಯಂ ಕರ್ಮ ಕರಿಷ್ಯೆ ಅಂತ. ಕಾಟಾಚಾರಕ್ಕೆ ಒಬ್ಬರನ್ನೋ ಇಬ್ಬರನ್ನೋ ಕರೆಸ್ತಾರೆ. ಹಿಂಗೆ ಬರೀತಾರೆ ವಿಷ್ಣು ತೀರ್ಥರು. ಬಹಳ ಅನುಭವಿಗಳು. ಅಷ್ಟೇ ಅಲ್ಲ, ಪುರಾಣ ಹೇಳ್ತಿರ್ತಾರೆ, ಅವ್ರಿಗೂ ಬರೀತಾರೆ. ಭಾಗವತಾದಿ ಪುರಾಣಗಳನ್ನು ಹೇಳ್ತಿರ್ತಾರೆ, ಮಂಗಳದ ಮೇಲೆ ದೃಷ್ಟಿ ಇಟ್ಕೊಂಡು ಹೇಳ್ತಿರ್ತಾರೆ. ಮಂಗಳದಲ್ಲಿ ಏನು ಬರ್ತದೆ ಅಂತ ದೃಷ್ಟಿ ಇಟ್ಕೊಂಡು ಹೇಳ್ತಾರಲ್ಲ, ಇದು ಕೈತವ ಧರ್ಮನೇ ಅಂತಲೇ ಬರೀತಾರೆ ಅಂತ. ಇದು ಕೈತವ ಧರ್ಮ. ಇಂಥ ಧರ್ಮ ಭಾಗವತ ಹೇಳೋದಲ್ಲ. ಧರ್ಮ ಪ್ರೋಜ್ಜಿತ ಕೈತವ, ಕೇವಲ ವಿಷ್ಣು ಪ್ರೀತಿಕರವಾದಂಥ ಧರ್ಮ. ಅದನ್ನು ಅನುಷ್ಠಾನ ಮಾಡಿಕೊಂಡಿದ್ದರೆ ಸದ್ಯೋ ಹೃದಯವರ್ಧ್ಯತೆತ್ರ ಕೃತಿಭಿ, ತತ್ಕಾಲದಲ್ಲಿ ಮನಸ್ಸಿನಲ್ಲಿ ಪರಮಾತ್ಮ ಬಂದು ಸ್ಥಿರವಾಗಿ ನೆಲೆಗೊಳ್ತಾನೆ ಅಂತ ಎಷ್ಟು ಹೇಳಿ, ಆಮೇಲೆ ಸಂಕ್ಷಿಪ್ತವಾದ ಶಾಸ್ತ್ರಾರ್ಥ ಮೊದಲು ಹೇಳ್ತಾರೆ, ಆಮೇಲೆ ವಿಸ್ತಾರ. ಮೊದಲು ಸಂಕ್ಷೇಪ ಹೇಳಬೇಕು, ಆಮೇಲೆ ವಿಸ್ತಾರ ಹೇಳಬೇಕು. ಇಡೀ ಶಾಸ್ತ್ರಗಳ ಸಾರ ಏನು? ಬರೀ ಭಾಗವತದ್ದು ಅಂತಲ್ಲ. ಭಾಗವತ, ಅಷ್ಟಾದಶ ಪುರಾಣ, ರಾಮಾಯಣ, 4 ವೇದಗಳು, ಉಪನಿಷತ್ತು, ಎಲ್ಲ ಶಾಸ್ತ್ರದ ಸಾರ ಏನು? ಅದು ಭಾಗವತದಲ್ಲೇ ಬಂದಿದೆ. ಅದನ್ನು ಆರಿಸಿಕೊಟ್ಟಿದ್ದಾರೆ. ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇ ಚಯ. 2 ಶಾಸ್ತ್ರದ ಸಾರ. ಅದನ್ನೇ ಮಧ್ವಾಚಾರ್ಯ 2 ಅಂತ ತೋರಿಸು. ಒಂದು, ಪರಮಾತ್ಮನನ್ನು ಬಿಟ್ಟು ಬಾಕಿ ಪ್ರಪಂಚದಲ್ಲಿ ಎಷ್ಟು ಬೇಕೋ ಅಷ್ಟೇ ಅಟ್ಯಾಚ್ಮೆಂಟ್. ಅಸಂಗ ಅಂದರೆ ಅಲ್ಪ ಸಂಘ, ಅಲ್ಪ, ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು, ಅತಿ ಹಚ್ಕೋಬಾರ್ದು. ದೃಢಾರತಿ, ಅತಿಯಾಗಿ ಹಚ್ಕೊಳ್ಳೋದಾದರೆ ಪರಮಾತ್ಮನ ಹಚ್ಕೋಬೇಕು. ಪರಮಾತ್ಮನಲ್ಲಿ ದೃಢವಾದ ಆಸಕ್ತಿ, ಜಗತ್ತಿನಲ್ಲಿ ಅಲ್ಪ ಆಸಕ್ತಿ. ಪೂರ್ತಿ ಆಸಕ್ತಿ ಬಿಡ್ರಿ ಅಂತ ಹೇಳ್ತಾ ಇಲ್ಲ ಶಾಸ್ತ್ರಗಳು. ಪೂರ್ತಿ ಆಸಕ್ತಿ ಬಿಟ್ಟರೆ ಜೀವನ ನಡೆಯೋದಿಲ್ಲ. ಹೆಂಡತಿ, ಮಕ್ಕಳು, ಆ ಸಂಸಾರ, ಪದಾರ್ಥ, ಅಡಿಗೆ, ಊಟ ಎಲ್ಲ ನಡಿಬೇಕು. ಅದಕ್ಕೆ ಅಲ್ಪ ಆಸಕ್ತಿ. ದೃಢವಾದ ಆಸಕ್ತಿ ಪರಮಾತ್ಮ. ಇದು ಸಕಲ ಶಾಸ್ತ್ರಗಳು ಹೇಳುವ ಸಾರ. ಇದು ಬೇರೆ ಪ್ರಾಣಿಗಳಿಗೆ ಬರೋದು. ಬೇರೆ ಪ್ರಾಣಿಗಳಿಗೆ ಬರೋದು ದೃಢವಾದ ಆಸಕ್ತಿ ಎಲ್ಲ ಪ್ರಾಣಿಗಳಿಗೆ. ಇದು ಕೋಳಿ ತನ್ನ ಮರಿ ಮೇಲೆ ಎಷ್ಟು ದೃಢವಾದ ಆಸಕ್ತಿ. ಒಂದು ಬೆಕ್ಕು, ನಾಯಿಯೋ ಬಂತು ಅಂದರೆ ಏನು ಹೋರಾಟ ಮಾಡ್ತಿದೆ ಆ ಕೋಳಿ. ಅಷ್ಟು ಶಕ್ತಿ, ಅದಷ್ಟು ಅಭಿಮಾನ ಇರ್ತದೆ. ಮನುಷ್ಯರಿಗೂ ಇರ್ತದೆ, ಪ್ರಾಣಿಗಳಿಗೂ ಇರ್ತದೆ. ಆದರೆ ಅದೇ ಪ್ರಾಣಿಗಳಿಗೆ ದೃಢವಾದ ಆಸಕ್ತಿ ಬಿಡಿ, ಆಸಕ್ತಿನೇ ಇಲ್ಲ ಪರಮಾತ್ಮನಲ್ಲಿ. ಪರಿಚಯವೂ ಕೂಡ ಇರೋದು. ಒಂದು ಆನೆ ಇದೆ, ದೇವರ ಪೆಟ್ಟಿಗೆ ಹೊರ್ತದೆ.
ಯಾರಾದರೂ ಮಹನೀಯರು ಬಂದರೆ ಮಾಲೆ ಹಾಕೊಂಡ್ರೆ ಮಾಲೆ ಹಾಕ್ತದೆ. ಏನಾದರೂ ಪರಿಜ್ಞಾನ ಇದೆಯಾ ಅದಕ್ಕೆ? ಯಾರು ಬಂದು ಹಾಕೊಂಡ್ರೆ ಹಾಕ್ತದೆ, ಯಾರಿಗೆ ಬೇಕಾದ್ರೆ ಹಾಕ್ತದೆ. ಮನುಷ್ಯ ಹಾಕಲಿ ನೋಡೋಣ, ಯಾರ್ಯಾರಿಗೂ ಮಾಲೆ ಹಾಕಿ. ಇದು ಶಾಸ್ತ್ರ ಹೇಳೋದು. ಪರಮಾತ್ಮನಲ್ಲಿ ದೃಢವಾದ ಆಸಕ್ತಿ, ಜಗತ್ತಿನಲ್ಲಿ ಅಲ್ಪ ಆಸಕ್ತಿ. ಎಷ್ಟು ಬೇಕೋ ಅಷ್ಟು. ಈ ದೃಢವಾದ ಆಸಕ್ತಿ, ಜಗತ್ತಿನಲ್ಲಿ ಅಲ್ಪಾಸಕ್ತಿ, ಇದು ಬರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಭಾಗವತದಲ್ಲಿ ಹೇಳಿದ್ದಾರೆ, ತಚ್ಶ್ರದ್ಧಯ. ಭಗವಂತನಲ್ಲಿ ಶ್ರದ್ಧಾ ಬೇಕು, ಭಾಗವತ ಧರ್ಮಾನುಷ್ಠಾನ ಬೇಕು. ಅಂದರೆ ಏಕಾದಶಿ, ವ್ರತ, ನಿಯಮ, ಅನುಷ್ಠಾನ, ಸ್ನಾನ, ತೀರ್ಥಯಾತ್ರೆ, ಇದೆಲ್ಲ ಭಾಗವತ ಧರ್ಮಗಳು. ಇದರ ಅನುಷ್ಠಾನ ಬೇಕು. ಆಧ್ಯಾತ್ಮಿಕ ಯೋಗದ ಜಿಜ್ಞಾಸೆ ಬೇಕು. ಅಂದರೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ, ಇಚ್ಛೆ ಬೇಕು. ಏನಿದೆ ಗ್ರಂಥದ? 18 ಪುರಾಣ ಬರೆದಿದ್ದಾರೆ ವ್ಯಾಸರು. ಭಾಗವತ ಪರಿಚಯ ಇದೆ. ಉಳಿದ 17 ಪುರಾಣದಲ್ಲಿ ಏನಿರಬಹುದು ಅನ್ನುವಂಥ ಒಂದು ಜಿಜ್ಞಾಸೆನೂ ಇಲ್ಲದೆ ಇದ್ದರೆ ಹೇಗೆ? ಕುತೂಹಲ ಬೇಕು. 10 ಉಪನಿಷತ್ತಿದೆ. ಏನಿದೆ ಆ ಉಪನಿಷತ್ನ? ಸ್ಥೂಲವಾಗಿ ಆದರೂ ತಿಳ್ಕೊಳ್ಳೋಣ ಅನ್ನುವಂಥ ಜಿಜ್ಞಾಸ ಅಂತ ಅದಕ್ಕೆ. ತಿಳ್ಕೊಳ್ಳುವ ಆಸೆ, ಇಚ್ಛೆ ಬೇಕು. ಇಷ್ಟು ಗ್ರಂಥಗಳಿದೆ, ಏನಿದೆ ಒಂದು ಸಲ ನೋಡಿಬಿಡೋಣ. ಆ ಊರು ನೋಡೋಣ, ಏನಿದೆ ಆ ಊರಲ್ಲಿ, ಏನಿದೆ ನೋಡಿಬಿಡಬೇಕು ಅಂತ ಅನ್ನೋ ಕುತೂಹಲ ಇದ್ದ ಹಾಗೆ ಈ ಗ್ರಂಥದಲ್ಲಿ ಏನಿದೆ, ವ್ಯಾಸರು ಏನು ಬರೆದಿದ್ದಾರೆ ಅನ್ನುವಂಥ ಇಚ್ಛೆ ಬೇಕು. ಆಮೇಲೆ ಯೋಗೇಶ್ವರೋಪಾಸನಯಾಚ ನಿತ್ಯಂ. ಮಹಾತ್ಮರ ಉಪಾಸನೆ ಬೇಕು. ಯೋಗೇಶ್ವರ ಅಂದರೆ ಮಹಾತ್ಮರು, ರಾಘವೇಂದ್ರ ಸ್ವಾಮಿಗಳಂಥವರು. ಅಂಥ ಮಹಾತ್ಮರ ಪಾದಸೇವೆ. ಪುಣ್ಯಶ್ರವ ಕಥೆಯ ಪುಣ್ಯಯಾಚ. ಮತ್ತು ಹಣದ ಮೇಲೆ ಆಸೆ ಇರಬಾರ್ದು. ಹಣದ ಮೇಲಿನ ಆಸೆ ಬಿಡಬೇಕು. ಇಂದ್ರಿಯದ ಮೇಲಿನ ವ್ಯಾಮೋಹ ಬಿಡಬೇಕು. ಇಂದ್ರಿಯ ಇರೋದೇ ಭೋಗಕ್ಕೆ, ಕಣ್ಣಿರೋದೇ ಯಾವುದ್ಯಾವುದನ್ನು ನೋಡಲಿಕ್ಕೆ. ಯಾವುದಾದ್ರೂ ಅಪೂರ್ವ ವಸ್ತು ನೋಡಿದರೆ ಇವತ್ತು ಕಣ್ಣು ಕೊಟ್ಟದ್ದಕ್ಕೆ ಸಾರ್ಥಕ ಆಯಿತು ಅಂತ ದೇವರನ್ನು ನೋಡಿರೋದು. ಯಾವುದೋ ನೋಡಬಾರ್ದು ಅಂತ ನೋಡಿದರೆ ಕಣ್ಣು ಸಾರ್ಥಕ ಆಯಿತು, ಕೇಳಬಾರ್ದು ಕೇಳಿ ಕಿವಿ ಸಾರ್ಥಕ ಆಯಿತು, ಕಾಲು ಕೊಟ್ಟದ್ದಕ್ಕೆ ಸಾರ್ಥಕ ಆಯಿತು, ಎಲ್ಲೋ ಹೋಗಿ ಬಂದ್ಬಿಟ್ಟು ಅಷ್ಟೇ. ಬದ್ರಿ ಯಾತ್ರೆ ಮಾಡಿ ಅಲ್ಲ. ಅರ್ಥೇಂದ್ರಿಯ, ಇದು ಇಂದ್ರಿಯದ ಭೋಗದಲ್ಲಿ ಆಸೆ ಬಿಡಬೇಕು. ಮತ್ತು ಯಾರು ಇದರಲ್ಲೇ ಆಸೆ ಇಟ್ಕೊಂಡಿರ್ತಾರೆ ಅವರ ಒಡನಾಟ ಬಿಡಬೇಕು. ಆವಾಗ ಪರಮಾತ್ಮನಲ್ಲಿ ದೃಢವಾದ ಆಸಕ್ತಿ, ಜಗತ್ತಿನಲ್ಲಿ ಅಲ್ಪಾಸಕ್ತಿ ಬರ್ತದೆ. ಅಂಥವರ ಒಡನಾಟ ಬಿಡಬೇಕು. ಸಾಧ್ಯವಾದಷ್ಟು ವಿವಿಕ್ತ ರುಚಿ, ಏಕಾಂತವಾಸ ಬೇಕು. ಅಹಿಂಸಾ, ಮಾನಸಿಕವಾಗಿ ದೈಹಿಕವಾಗಿ ಸಜ್ಜನರಿಗೆ ಹಿಂಸೆ ಕೊಡಬಾರದು. ಪರಮಾತ್ಮನ ಸ್ಮರಣೆ ಅದೆಲ್ಲ ಹೇಳಿದ್ದಾರೆ. ಎಂಥ ಕಾಲದಲ್ಲಿ ಯಾವ್ಯಾವ ರೂಪ ಸ್ಮರಣೆ ಮಾಡಬೇಕು ಅದನ್ನು ಮಾಡಬೇಕು. ಯಮ ನಿಯಮಗಳು, ಯಮ ನಿಯಮ ಅಂತ 12 ಯಮ 12 ನಿಯಮಗಳು ಅಂತ ಹೇಳ್ತಾರೆ. ಅಹಿಂಸಾ, ಸತ್ಯ ನುಡಿಯೋದು, ಕಳ್ಳತನ ಮಾಡದೇ ಇರೋದು, ಕೆಟ್ಟ ಕೆಲಸ ಮಾಡಲಿಕ್ಕೆ ನಾಚಿಕೆ, ಸುಮ್ಮನೆ ಹಣ ಕೂಡಿಡದೇ ಇರೋದು, ಆಸ್ತಿಕ್ಯ ಬುದ್ಧಿ, ಬ್ರಹ್ಮಚರ್ಯ, ಮೌನ, ಕ್ಷಮ, ಅಭಯ, ಇವೆಲ್ಲ ಯಮ. ಶೌಚ, ಜಪ, ತಪಸ್ಸು, ಹೋಮ, ಆತಿಥ್ಯ, ಭಗವಂತನ ಅರ್ಚನೆ, ತೀರ್ಥಾಟನ, ಪರಾರ್ಥ ಜೀವನ, ಆಚಾರ್ಯ ಸೇವೆ, ಇದೆಲ್ಲ ನಿಯಮ. ಇಂಥ ಯಮನಿಯಮಗಳು ಬೇಕು. ಮತ್ತು ಅನಿಂದಯ, ಸಜ್ಜನರನ್ನ ನಿಂದೆ ಮಾಡಬಾರ್ದು. ದುರ್ಜನರನ್ನು ಮಾಡಲಿ ಪರವಾಗಿಲ್ಲ, ಸಜ್ಜನರನ್ನ ಮೇಲ್ನೋಟದ ಅವರ ಚರ್ಯೆ ನೋಡಿ ನಿಂದೆ ಮಾಡಬಾರ್ದು. ಈಗ ಭಾಗವತದಲ್ಲೇ ಬರ್ತದೆ. ರುದ್ರದೇವರು ದಕ್ಷ ಪ್ರಜಾಪತಿಗೆ ನಮಸ್ಕಾರ ಮಾಡಲಿಲ್ಲ. ದಕ್ಷ ಬಂದಾಗ ನಮಸ್ಕಾರ ಮಾಡಲಿಲ್ಲ, ಬೈದ. ದಕ್ಷ ಬಾಯಿ ಬಂದಾಗ ಬೈದ ರುದ್ರದೇವರಲ್ಲಿ. ವಿಚಾರಿಸಲಿಲ್ಲ ಯಾಕೆ ನಮಸ್ಕಾರ ಮಾಡಲಿಲ್ಲ ಅವರು ಅಂತ ವಿಚಾರಿಸಲಿಲ್ಲ. ಸಜ್ಜನರಾದ ಮಹನೀಯರಾದ ರುದ್ರದೇವರನ್ನ ನಿಂದೆ ಮಾಡಿ ಏನಾಯಿತು? ದಕ್ಷಿಣಿಗೆ ತಲೆ ಹೋಯಿತು. ಮೊದಲು ಗರ್ಭವಾಸ ಹಿಂದೆ ಹುಟ್ಟಿದ್ದ, ಆಮೇಲೆ ಗರ್ಭವಾಸ ಮಾಡಿ ಹುಟ್ಟೋ ಪ್ರಸಂಗ ಬಂತು. ಇವೆಲ್ಲ ಅನರ್ಥಗಳಾಗ್ತದೆ. ಆದ್ದರಿಂದ ಅನಿಂದಯ ನಿರೀಹಯ, ಎದುರಿಚ್ಛಾ ಲಾಭ ಸಂತೋಷ. ದೇವರು ತನ್ನ ಸಂಕಲ್ಪದಿಂದ ಏನು ಕೊಡ್ತಾನೋ ಅಷ್ಟರಲ್ಲಿ, ಭಗವಂತ ಕೊಟ್ಟಷ್ಟರಲ್ಲಿ ತೃಪ್ತಿ ಪಡೋದು. ದ್ವಂದ್ವ ಸಹಿಷ್ಣುತೆ, ಕೆಲವು ಸಲ ಸುಖ ಕೊಡ್ತಾನೆ, ಕೆಲವು ಸಲ ದುಃಖ ಕೊಡ್ತಾನೆ, ಎರಡನ್ನೂ ಸಹನೆ ಮಾಡಿಕೊಂಡಿರಬೇಕು. ಭಗವಂತನ ಗುಣಕೀರ್ತನೆ ಮಾಡಬೇಕು. ಇವೆಲ್ಲ ಈ ಅಸಂಗ ಮತ್ತು ದೃಢವಾದ ರತಿಗಳಿಗೆ, ಪರಮಾತ್ಮನ ಆಸಕ್ತಿಗೆ ಇದು
ಕಾರಣ ಆಗ್ತದೆ. ಇಷ್ಟು ಮಾಡಿದಾಗ ಅಂತಃಕರಣದಲ್ಲೇ ಇವೆಲ್ಲ ಹುಟ್ಟೋದು. ಕೊನೆಗೆ ಆ ಬಾಹ್ಯ ಅಂತಃಕರಣವನ್ನೇ ಅದು ನಾಶ ಮಾಡಿ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ಬಾಹ್ಯ ಅಂತಃಕರಣ ಇರೋ ತನಕ ಮೋಕ್ಷ ಆಗೋದಿಲ್ಲ. ಬಾಹ್ಯ ಅಂತಃಕರಣ ಹೋಗಬೇಕು. ಬಾಹ್ಯ ಅಂತಃಕರಣದಲ್ಲೇ ಇವೆಲ್ಲ ಬರೋದು. ಶ್ರದ್ಧಾ ಭಕ್ತಿ ಎಲ್ಲ ಬರೋದು ಬಾಹ್ಯ ಅಂತಃಕರಣದಲ್ಲೇ. ಅಗ್ನಿ ಕಟ್ಟಿಗೆ ಇದ್ರೇ ಅಗ್ನಿ ಇರೋದೇ ಕಟ್ಟಿಗೆಯಲ್ಲಿ. ಆ ಅಗ್ನಿ ಏನು ಮಾಡ್ತದೆ? ಕೊನೆಗೆ ಕಟ್ಟಿಗೆಯನ್ನೇ ಆಶ್ರಯ ಪಟ್ಟುಕೊಂಡು ಅದನ್ನೇ ಸುತ್ತ ಕೊನೆ ಕಟ್ಟಿಗೆಯನ್ನೇ ನಿರ್ನಾಮ ಮಾಡಿಬಿಡ್ತದೆ ಅಗ್ನಿ. ಹಾಗೆ ಬಾಹ್ಯ ಅಂತಃಕರಣದಲ್ಲೇ ಬರತಕ್ಕಂಥ ಭಕ್ತಿ, ಜ್ಞಾನ, ವೈರಾಗ್ಯ ಇವುಗಳು ಬಾಹ್ಯ ಅಂತಃಕರಣವನ್ನೇ ನಾಶ ಮಾಡಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ಇದು ಮೋಕ್ಷಕ್ಕೆ ಹೋಗುವ ಕ್ರಮ. ಇದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಅಂದರೆ ಇದನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಶ್ರದ್ಧೆ, ಭಾಗವತ ಧರ್ಮಾನುಷ್ಠಾನ, ಜಿಜ್ಞಾಸ, ಮಹಾತ್ಮರ ಸೇವೆ, ಆಮೇಲೆ ಅಹಿಂಸ, ಹಣದ ಮೇಲೆ ನಿರಾಸಕ್ತಿ, ಇಂದ್ರಿಯಗಳ ಭೋಗದ ಮೇಲೆ ಅನಾಸಕ್ತಿ, ಇವುಗಳನ್ನೆಲ್ಲ ಮಾಡಿಕೊಂಡ್ರೆ ಆಗ ಆ ಬಾಹ್ಯ ಅಂತಃಕರಣ ನಾಶ ಆಗ್ತದೆ ಅಂತ ಹೇಳಿ, ಆಮೇಲೆ ಅಂತೂ ಬೇಕಾದಷ್ಟು ಸಾಧನೆಗಳಿದೆ ಮೋಕ್ಷದಲ್ಲಿ. ಅದರಲ್ಲಿ ಪ್ರಧಾನ ಯಾವುದು ಹೇಳ್ರಿ ಅಂತ ಕೇಳ್ತಾರೆ. ಪ್ರಧಾನ ಯಾವುದು? ಎರಡು ಪ್ರಧಾನ. ಒಂದು ವೈರಾಗ್ಯ, ಮತ್ತೊಂದು ರತಿ. ಎರಡು ಮುಖ್ಯ ಸಾಧನ. ಅದು ಹೇಳಾಯಿತು. ಅದೇ ಹೇಳಿದ್ದೀಗ ಅಸಂಗ ಮತ್ತು ಅಲ್ಪಸಂಗ. ಅಸಂಗ ಅಂತಂದರೆ ವೈರಾಗ್ಯ, ಅಲ್ಪಸಂಗ ಅಂದರೆ ವೈರಾಗ್ಯ. ಪರಮಾತ್ಮನಲ್ಲಿ ದೃಢವಾದ ರತಿ ಅಂದರೆ ಆಸಕ್ತಿ. ಇದು ಬರಲಿಕ್ಕೆ ಏನು ಮಾಡಬೇಕು? ಈ ಸಂಸಾರ ಹೇಯ ಅನ್ನೋದನ್ನು ನಾವು ಕಂಡುಹಿಡಿಯೋದೇನು ಗೊತ್ತೇ ಇದೆ. ಅದನ್ನು ಅನುಸಂಧಾನಕ್ಕೆ ತಂದ್ಕೋಬೇಕು. ಈ ಪ್ರಾಪಂಚಿಕ ಸುಖ ಅತ್ಯಂತ ನಿಕೃಷ್ಟವಾದದ್ದು ಅನ್ನೋ ಭಾವನೆ ಬೇಕು. ಒಂದು ಮಗುವಿಗೆ ಎಲ್ಲಾದರೂ ಬೀದಿಯಲ್ಲಿ ಕರ್ಕೊಂಡು ಹೋದಾಗ ಪಕ್ಕದಲ್ಲಿ ಏನೇನೋ ಕರಿತಾ ಇರ್ತಾರೆ. ಅದು ಬೇಕು ಅಂತ ಆಸೆ ಬರ್ತದೆ. ಆ ಆಸೆ ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕು? ತಾಯಿ ಕೊಟ್ಟಿಸ್ಬಿಟ್ಟು ತಿನ್ನು ಅಂತ ಅಲ್ಲೋದಲ್ಲ. ತಿಂದರೆ ಮತ್ತೊಂದು ರೋಗ ಶುರುವಾಗ್ತದೆ. ನೋಡು, ಅದು ಗಲೀಜು. ಪಕ್ಕದ ಮನೆ ಹುಡುಗನಿಗೆ ಹೊಟ್ಟೆ ನೋವು ಬಂದಿತ್ತಲ್ಲ, ಇಂಥದ್ದು ತಿಂದಿದ್ದರಿಂದಲೇ ಬಂದಿತ್ತು. ಅವನು ಎಷ್ಟು ಒದ್ದಾಡಿದೆ ನೋಡು, ನಿಂಗೆ ಬೇಕಾ? ನೀನು ಹೊಟ್ಟೆ ನೋವು ಪಡ್ತೀಯ? ಬೇಡ ಅಂತ ಅದೇ ಅಂತದ್ದು. ಹಾಗಾದ್ರೆ ಬೇಡ ಅಂತ ಅದನ್ನು ಹೇಳಬೇಕು. ಇದು ಹೇಯ, ಇದರಲ್ಲಿ ದೋಷ ಇದೆ ಅನ್ನೋದನ್ನು ತೋರಿಸಬೇಕು. ನಾವು ಅನುಭವಿಸುವ ಪ್ರಪಂಚದ ಸಾಂಸಾರಿಕ ಸುಖ ಅದು ದೋಷದುಷ್ಟ. ಮೇಲ್ನೋಟಕ್ಕೆ ಚೆನ್ನಾಗಿದೆ, ದೋಷದುಷ್ಟ. ಅಡಿಗೆ ಇವತ್ತು ಊಟ ಮಾಡುವಾಗ ಭಾಳ ಚೆನ್ನಾಗಿರ್ತದೆ. ಇವತ್ತು ಅಡಿಗೆ ಊಟ ಮಾಡಿದಾಗ ಕೇಳ್ತಾರೆ, ಅಡಿಗೆ ಹೇಗೆ? ಫಸ್ಟ್ ಕ್ಲಾಸ್, ಅಮೃತ ಅಂತಾರೆ. ನಾಳೆ ಹೇಳಬೇಕು ಅಮೃತವೋ ವಿಷವೋ ಅಂತ. ನಾಳೆ ಬೆಳಗ್ಗೆ ಹೇಳಬೇಕು. ಜೀರ್ಣ ಆಗಿ ಎಲ್ಲ ಸರಿ ಹೋಯಿತು ಅಂತಂದರೆ ಅಮೃತ, ಹೊಟ್ಟೆ ಒಳಗೆ ಹಂಗೆ ಅಜೀರ್ಣ ಕೂತಿತ್ತು ಅಂದರೆ ವಿಷ. ಅದರಿಂದ ಆಪಾತ ರಮಣೀಯ ಅಂತಾರೆ. ಇದು ಮೇಲ್ನೋಟಕ್ಕೆ ಸುಖ ಆಪಾತ ರಮಣೀಯ, ಪರಿಣಾಮದಲ್ಲಿ ಭಾರೀ ಕಷ್ಟ. ಅದನ್ನು ತೋರಿಸ್ತಾ ಇದ್ದಾರೆ. ವೈರಾಗ್ಯ ಬರಬೇಕಾದರೆ ಸಂಸಾರದ ಹೇಯತ್ವವನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಏನದು ಹೇಯತ್ವ ಅಂತಂದರೆ, ಒಬ್ಬ ಮನುಷ್ಯ ಸಂಸಾರ ಪ್ರಾರಂಭ ಯಾವಾಗ ಆಗ್ತದೆ? ಸಂಸಾರದಲ್ಲಿ ಜೀವನ ಗರ್ಭವಾಸದಿಂದ ಶುರುವಾಗ್ತದೆ. ಗರ್ಭವಾಸ ಮಾಡುವಾಗ ಎಷ್ಟು ಕಷ್ಟ ಇರ್ತದೆ ಅಂತ ಅನ್ನೋದನ್ನು ತೋರಿಸ್ತಾರೆ. ಯಾಕೆ ನಾವೆಲ್ಲ ಮಾಡೇ ಹುಟ್ಟಿದವರು, ಮರ್ತೋಗಿದೆ ಅಷ್ಟೇ. ಮರ್ತೋಗಿದೆ, ಹೊರಗೆ ಬಂದ ಕೂಡಲೇ ಮರ್ತೋಗ್ತದೆ, ನೆನಪೇ ಇಲ್ಲ. ಅಲ್ಲಿ ಮಾತ್ರ ಒಳ್ಳೆ ಅನುಭವಕ್ಕೆ ಬಂದಿರ್ತದೆ. ಹೊರಗೆ ಬಂದ ಕೂಡಲೇ ಅದಿರೋದು. ಆದರೆ ಎಷ್ಟು ದುಃಖ 9 ತಿಂಗಳಲ್ಲಿ ಜೀವ ಅನುಭವಿಸೋದು. ದೇಶ್ಯನ್ಯ ದೇಹ ವಿವರೇ ಜಠರಾಗ್ನಿನಾಶ ವಿಣ್ಮೂತ್ರ ಕೂಪಪತಿತೋ ಭೃಷತಪ್ತ ದೇಹ ಇಚ್ಛನ್ನಿತೋ ವಿವಸಿತು ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀರ್ಭವತಃ ಕದಾನು. ಸ್ವಂತ ದೇಹದಲ್ಲಿ ಇದ್ದವನು ಆ ದೇಹ ಬಿಟ್ಟು ಮತ್ತೊಂದು ಸಲ ಹುಟ್ಟುವಾಗ ಗರ್ಭವಾಸ ಮಾಡಬೇಕು. ಯಾರೋ ಸ್ತ್ರೀಯರ ಗರ್ಭದಲ್ಲಿ ವಾಸ ಮಾಡಬೇಕು, ತನ್ನ ಮನೆ ಅಲ್ಲ. ಒಬ್ಬನಿಗೆ ಒಳ್ಳೆ ಸ್ವಂತ ಮನೆ ಇದ್ದವನಿಗೆಲ್ಲ ಲಾಸ್ ಆಗಿ ಇನ್ನೊಬ್ಬರ ಮನೆಯಲ್ಲಿ ಹೋದರೆ ಎಷ್ಟು ಕಷ್ಟ. ಹಾಗೆ ಸ್ತ್ರೀಯರ ಗರ್ಭದಲ್ಲಿ ವಾಸ ಮಾಡಬೇಕು. ಅದು ಎಂಥ ಜಾಗ! ಇನ್ನೊಬ್ಬರ ಮನೆಗೆ ಹೋಗಿರ್ತೀವಿ ಹೇಳ್ಕೊಳ್ಳಿಕ್ಕೆ, ಸಣ್ಣ ಕಿಷ್ಕಿಂದ ಎದ್ದ ಒಂದು ರೂಮ್ ಕೊಟ್ಟು, ಅದು ಕೆಟ್ಟು ದುರ್ನಾಥ ಹೊಡಿತಾ ಇದೆ, ವಾಸನೆ ಬೇರೆ ಹೊಡಿತಾ ಇದೆ, ಚರಂಡಿ ವಾಸನೆ, ಬಿಸಿಲು ಹೊಡಿತದೆ ಎಲ್ಲ ಕಡೆಯಿಂದ. ಪಕ್ಕದ ಅಡಿಗೆ ಮನೆ ಹೊಗೆ ಬರ್ತಾ ಇದೆ, ಝಳ ಬಡಿತಾ ಇದೆ. ಇಂಥಲ್ಲಿರುವಂಥದ್ರೆ ಯಾರಿರ್ತಾರೆ? ಸ್ವಂತ ದೇಹದಲ್ಲಿದ್ದವನು ಸ್ತ್ರೀಯರ ಗರ್ಭದಲ್ಲಿ
ಎಂಥ ಜಾಗ ಅದು, ವಿಣ್ಮೂತ್ರ ಕೂಪ ಪತಿತಃ, ಮಲಮೂತ್ರಗಳು ತುಂಬಿದಂಥ ಜಾಗ. ಆ ಜಾಠರಾಗ್ನಿ ಉರಿತಾ ಇರ್ತದೆ, ಜಾಠರಾಗ್ನಿ ಉರಿತಾ ಇರ್ತದೆ. ದೇಹ ಇನ್ನೂ ಕೋಮಲ, ಒರಟಾಗಿರೋದಿಲ್ಲ, ದೇಹ ಇನ್ನೂ ಕೋಮಲವಾಗಿರ್ತದೆ. ಅಂಥ ಕೋಮಲ ದೇಹಕ್ಕೆ ಜಾಠರಾಗ್ನಿಯ ತಾಪ, ಆಮೇಲೆ ಮಲಮೂತ್ರ ತುಂಬಿದಂಥ ಗರ್ಭಚೀಲದಲ್ಲಿ ವಾಸ, ಇಂಥ ಕಡೆ ಇದ್ದು ಆ ಜೀವ ಆವಾಗ ಮಾತ್ರ ಆ ದುಃಖ ಅನುಭವಿಸಿದೆ ಲೆಕ್ಕ ಹಾಕ್ತಾನಂತೆ. ಇನ್ನೆಷ್ಟು ದಿನ ಇರಬೇಕು, 9 ತಿಂಗಳು, ಈಗ 1 ತಿಂಗಳಾಯಿತು, 2 ತಿಂಗಳಾಯಿತು ಅಂತ ಇಲ್ಲಿ ಇವ್ರು ಲೆಕ್ಕ ಹಾಕ್ತಿರ್ತಾರೆ. ಅದು ಒಳಗೆ ಲೆಕ್ಕ ಆಗ್ತಿರುತ್ತೆ, ಯಾವಾಗ ಹೊರಗೆ ಹಾಕ್ತಾನೆ ಪರಮಾತ್ಮನನ್ನ ಅಂತ. ಹೊರಗೆ ಬರುವ ದಿವಸಗಳನ್ನು ಲೆಕ್ಕ ಮಾಡ್ತಾ ಇರ್ತಾನಂತೆ. ಅದೇ ಅವನ ಪರಿಸ್ಥಿತಿ. ಆಮೇಲೆ ಹೊರಗೆ ಬರ್ತಾನೆ, ಅಂತೂ ಇಂತೂ 9 ತಿಂಗಳಾದ್ಮೇಲೆ ಹೊರಗೆ ಬರ್ತಾನೆ. ಬಂದ ಮೇಲೆ ನೊಣ ಕಚ್ಚುತ್ತೆ, ಸೊಳ್ಳೆ ಕಚ್ಚುತ್ತೆ, ಓಡಿಸ್ಕೊಳ್ಳಿಕ್ಕೆ ಬರೋದಿಲ್ಲ, ತೂರಿಸ್ಕೊಳ್ಳಿಕ್ಕೆ ಬರೋದಿಲ್ಲ, ಇಂಥ ಪರಿಸ್ಥಿತಿ. ಅಳುತ್ತಾ ಇರ್ತದೆ, ಹೊಟ್ಟೆ ನೋವಾಗಿ ಅಜೀರ್ಣಾಗಿ ಅಳ್ತಾ ಇರ್ತದೆ. ಈ ತಾಯಿ ಎನಿಸ್ಕೊಂಡವಳು ಅಜೀರ್ಣಾಗಿ ಅಳ್ತಾ ಇದ್ದರೆ ಹಸಿವಾಗಿದೆ ಅಂತ ತಿಳ್ಕೊತಾಳೆ ತಾಯಿ, ಇನ್ನಷ್ಟು ಹಾಲು ಕೊಡಿಸ್ತಾಳೆ. ಅಜೀರ್ಣ ಆದ ಕೂಸಿಗೆ ಹಾಲು ಕೊಡಿಸ್ತಾಳೆ. ನಿಜವಾಗೂ ಹಸಿವಾಗಿ ಅಳ್ತಾ ಇದ್ದರೆ ಅಜೀರ್ಣ ಆಗಿರಬೇಕು, ಇವತ್ತೇನು ಆಹಾರ ಕೊಡೋದು ಬೇಡ ಅಂತ ಉಪವಾಸ ಆಗ್ತದೆ. ಹಸಿವಾದ ಕೂಸಿಗೆ ಉಪವಾಸ, ಅಜೀರ್ಣಾದ ಕೂಸಿಗೆ ಹಾಲು ಕೊಡಿಸೋದು. ಯಾಕೆಂದರೆ ಪ್ರತ್ಯಾಖ್ಯಾತು ಮನೀಶ್ವರ, ಅಯ್ಯೋ ನನಗೆ ಅಜೀರ್ಣ ಆಗಿಲ್ಲ, ಹಸಿವಾಗಿದೆ ಕುಡಿಸ್ರು ಅಂತಂದರೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬಾಯಿ ಬಿಟ್ಟು ಹೇಳಲಿಕ್ಕೆ ಬರೋದಿಲ್ಲ, ಇವರಿಗೆ ಅರ್ಥ ಆಗೋದಿಲ್ಲ ಯಾಕೆ ಅಳ್ತಾ ಇದೆ ಅಂತ. ಅದು ಅಥವಾ ಕಿವಿಗೇನೋ ಒಂದು ಹುಳ ಹೋಗಿರ್ತದೆ, ಎಲ್ಲೆಲ್ಲೋ ಟ್ರೀಟ್ಮೆಂಟ್ ಮಾಡ್ತಾರೆ, ಡಾಕ್ಟ್ರಿಗೂ ಗೊತ್ತಾಗೋದಿಲ್ಲ ಏನಾಗಿದೆ ಅಂತ. ಅಂಥ ಪರಿಸ್ಥಿತಿ. ಇದು ಬೆಳೆಯೋ ತನಕ, ಮಾತು ಬರೋ ತನಕ ಈ ಕಷ್ಟ. ಮಾತು ಬಂದ ಮೇಲೆ ಎಂಥ ಆಸೆ ಇರ್ತದೆ ಮಕ್ಕಳಿಗೆ. ತಿಳುವಳಿಕೆ ಬರೋ ತನಕ ಎಂಥ ಆಸೆ ಅಂದರೆ, ಅಂಗಡಿ ಬೀದಿಗೆ ಕರ್ಕೊಂಡು ಹೋದರೆ ಇಡೀ ಅಂಗಡಿನೇ ಮನೇಲಿ ತಂದಿಟ್ಟರು ಪರವಾಗಿಲ್ಲ, ಅಷ್ಟು ಆಸೆ ಇರ್ತದೆ. ಅದರ ಅಪ್ಪನ ಜೋಬಲ್ಲಿ ಎಷ್ಟಿದೆ ಅಂತ ಗೊತ್ತಿರೋದು, ಆ ವಿವೇಚನೆ ಇರೋದಿಲ್ಲ. ಜೋಬಲ್ಲಿ ಎಷ್ಟಿದೆ, ಮನೇಲಿ ಎಷ್ಟು ಸಂಪಾದನೆ, ನಮ್ಮಪ್ಪನಿಗೆ ಸಂಬಳ, ಯಾವುದಾದ್ರೂ ಮಗುವಿಗೆ ವಿವೇಚನೆ ಇದೆಯಾ? ಇಲ್ಲ. ಕಂಡದ್ದನ್ನೆಲ್ಲ ಕೊಡಿಸು ಅಂತದೆ, ಕಂಡದ್ದನ್ನೆಲ್ಲ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು, ಇದು ಕೊಡಿಸು. ಎಲ್ಲಿಂದ ಕೊಡಿಸ್ತಾನೆ? ಇದಾದ ಮೇಲೆ ಯೌವನಾವಸ್ಥೆ ಬರ್ತದೆ. ಯೌವನಾವಸ್ಥೆ ಬಂದಾಗ ಸ್ತ್ರೀ ನಿಮಿತ್ತಕವಾದ ಕಲಹ. ಯಾವುದೋ ಒಂದು ಸ್ತ್ರೀಯನ್ನು ಇವನು ಮದುವೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿರ್ತಾನೆ, ಇನ್ನೊಂದು ಕಡೆ ಮದುವೆ ಆಗ್ತದೆ, ನಿರಾಶೆ ಆಗ್ತಾನೆ, ಆ ಕಲಹ. ಮತ್ತು ವೃದ್ಧಾಪ್ಯ ಬಂತು. ವೃದ್ಧಾಪ್ಯ ಬಂದಾಗ ತಾನೇ ಬೇಕಾದಷ್ಟು ದುಡಿದಿರ್ತಾನೆ, ಅದೆಲ್ಲ ಪರಾಧೀನ ಆಗಿಬಿಟ್ಟಿರ್ತದೆ. ಅವ್ರ ಹಂಗಿನಲ್ಲಿ ಬೀಳಬೇಕು, ಮಕ್ಕಳ ಹಂಗಿನಲ್ಲಿ ಬೀಳಬೇಕು. ಆ ಮಕ್ಕಳು ಮೊದಲು ಎಷ್ಟು ಮಾತಾಡಿಸ್ತಿರ್ತಾರೆ ಗೌರವದಿಂದ, ವೃದ್ಧಾಪ್ಯ ಬಂತು ಅಂದರೆ ಧ್ವನಿಯೇ ಬದಲಾಗಿ ಬಿಡ್ತದೆ. ಬರ್ತೀರಾ ಊಟಕ್ಕೆ ಅಂತ ಜೋರ ಗಡಸಾಗೆ ಕೇಳೋದು, ಊಟಕ್ಕೆ ಬನ್ನಿಪ್ಪ ಅಂತ ಮೊದಲು ಎಷ್ಟು ವಿನಯ ಇರ್ತದೆ, ಗಡಸು ಧ್ವನಿ ಬಂದುಬಿಡ್ತದೆ. ಕೀನಾಶ ಇವ ಗೋಚರಂ ಅಂತ ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರೆ. ಒಬ್ಬ ರೈತ ಇರ್ತಾನೆ, ಒಳ್ಳೆ ದುಡಿಯೋ ಎತ್ತಿತ್ತು ಅಂದರೆ ಏನು ಮೈ ತೊಳಿತಾನೆ, ಏನು ಶೃಂಗಾರ ಮಾಡ್ತಾನೆ. ಅದಕ್ಕೆ ಅದೇ ಮುದಿ ಎತ್ತಾಯಿತು ಅಂದರೆ, ಎತ್ತು ಮುದಿ ಆಯಿತು ಅಂತಂದರೆ ಎಲ್ಲಿಗೆ ಮಾರೋಣ ಅಂತ ನೋಡ್ತಾನಂತೆ. ಯಾರಾದರೂ ಖರೀದಿ ಮಾಡೋರು ಇದ್ರೆ ಕೊಟ್ಬಿಡೋಣ ಆ ಕಡೆ ಅಂತೇಳಿ. ಎತ್ತಿರಲಿ, ಹಸುವನ್ನು ಕೂಡ ಹಾಗೆ ಮಾಡ್ತಾರಂತೆ. ಹಸುವನ್ನು ಕೂಡ ಬೇಕಾದ್ರೆ ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಖರೀದಿ ಮಾಡ್ತೀನಿ ಅಂತ, ಅದು ಮಾರ್ತೀನಿ ಅಂತ ತಯಾರಾಗ್ತಾರಂತೆ. ಇದು ವೃದ್ಧಾಪ್ಯದಲ್ಲಿ ಪರಾಧೀನ ಆಗಿಬಿಡ್ತಾರೆ, ಸಂಪೂರ್ಣ ಪರಾಧೀನತೆ. ಹಿಂದಿನಂತೆ ಧ್ವನಿ, ಪ್ರೀತಿ, ಮಾತು ಇರೋದಿಲ್ಲ. ಸಾಕಾಗಿ ಹೋಗ್ತದೆ, ಮಗನ ಮನೆ ಸಾಕಾಗಿ ಹೋಗ್ತದೆ. ಆಮೇಲೆ ಬೇಡ ಮಗಳ ಮನೆಗೆ ಹೋಗೋಣ ಅಂತ ಹೋಗ್ತಾನಂತೆ. ಆವಾಗ ಸೊಸೆ ಕಾಟ ತಾಳಲಾರದೆ ನಮ್ಮ ಮನೆಗೆ ಬಂದಿದ್ದಾನೆ ನಮ್ಮಪ್ಪ ಅಂತ ಮಗಳು ಭಾರಿ ಆದರ. ಯಾಕೆ ಆ ಸೊಸೆ ಮೇಲೆ ಬಿಟ್ಟು ಬಂದಲ್ಲ ಅಂತ ಇವಳಿಗೆ ಹೆಮ್ಮೆ, ನಮ್ಮ ಮನೆಗೆ ಬಂದಿದ್ದಾನೆ ಅಂತ. 3-4 ದಿವಸ ಒಳ್ಳೆ ಉಪಚಾರ. ಆಮೇಲೆ ಟಿಕೆಟ್ ಮಾಡಿಸಿದ್ದೀನಿ ಅಂತ ಅವರೇ ಮಾಡಿಸೇ ಬಿಡ್ತಾರೆ, ಕೇಳಿದೆ ಟಿಕೆಟ್ ಮಾಡಿಸಿದ್ದೀನಿ, ಎಲ್ಲ ರೆಡಿ ಇದೆ, ಆಮೇಲೆ ಸಿಗೋಲ್ಲ, ಅದಕ್ಕೆ ಬೇಗ ಮಾಡಿಸಿಬಿಟ್ಟೆ, ಖಾಲಿ ಇತ್ತು ಅಂತಂತಾರೆ. ಇದು ಗೋಳು, ವೃದ್ಧಾಪ್ಯದಲ್ಲಿ ಇದ್ದದ್ದು ಗೋಳು. ಸರ್ವತ್ರ ತಾಪತ್ರಯ ದುಃಖಿತಾತ್ಮ ಅಂತಾರೆ. ಸರ್ವತ್ರ ಮಗನ ಮನೆಯಲ್ಲಿದ್ದರೂ ತಾಪತ್ರಯ, ಮಗಳ ಮನೆಗೆ ಹೋಗೋಣ ಅಂತ ಹೋದರೂ ಅಲ್ಲಿ ಕೆಲವು ದಿವಸ ಚೆನ್ನಾಗಿರ್ತದೆ, ಮತ್ತೆ ತಾಪತ್ರಯನೇ. ಇನ್ನೊಬ್ಬ ಮಗನ ಮನೆಗೆ ಹೋಗೋಣ ಅಂತಂದಾಗ ಅವನಿಗೆ ಒಂದು ದಿವಸ ಹೆಮ್ಮೆ, ಓ ಆ ಮಕ್ಕಳನ್ನೆಲ್ಲ ಶಾಪ ಹಾಕ್ಕೊಂಡು ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಮತ್ತು ಇವನು ಶಾಪ ಹಾಕಿಸ್ಕೊಳ್ಳೋನೆ, ಯಾಕೆ ಇವನಿಗೂ ಅದೇ ಸಾಕಾಗಿ ಹೋಗಿಬಿಡ್ತದೆ.
ಏನು ಗೃಹಪಾಲ ಇವಾಹರನ್ ಅಂತಾರೆ ಕೊನೆಗೆ. ಆಹಾರ ಊಟ ಏನು ಬೇಕು ಏನು ಬೇಡ ನಿಮಗೇನು ಕೇಳೋದಿಲ್ಲ, ಏನೋ ಒಂದಿಷ್ಟು ಮಾಡಿ ಎಲ್ಲಿ ಕೂತಿರ್ತಾರೋ ಅಲ್ಲೇ ತಂದಿಟ್ಟು ಬಿಡ್ತಾರಂತೆ. ಯಾಕೆ ನಡಿಲಿಕ್ಕೂ ಆಗೋದಿಲ್ಲ, ಅಡುಗೆ ಮನೆಗೂ ಅವಲ್ಲಿ ತನಕ ಡೈನಿಂಗ್ ಹಾಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕೂತಲ್ಲೇ ತಂದಿಟ್ಟು ತಿನ್ನಿರಿ ಅಂತಾರೆ. ಇನ್ನೊಂದಿಷ್ಟು ಬೇಕಾಗಿದ್ದರೆ ಬೇಕು ಅಂತ ಹೇಳಲಿಕ್ಕೂ ಸಂಕೋಚ ಆಗಿಬಿಡ್ತದೆ. ಆ ಮಗನ ಕರೀಲಿಕ್ಕೂ ಸಂಕೋಚ, ಕೆಲಸ ಹೇಳಲಿಕ್ಕೂ ಸಂಕೋಚ. ಯಾಕೆಂದರೆ ಧ್ವನಿ ಬದಲಾಗಿಬಿಟ್ಟಿರ್ತದೆ ಮಾತಾಡೋದು. ಒಳ್ಳೆಯ ಧ್ವನಿಯಿಂದ ಉತ್ತರ ಕೊಡೋದಾದರೆ ಪರವಾಗಿಲ್ಲ. ಹೀಗೆ ವ್ಯಾಸರು ಅವರೇನು ಅನುಭವಿಸಿಲ್ಲ, ಆದರೆ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಸರ್ವಜ್ಞರು. ಇದೆಲ್ಲ ವೃದ್ಧಾಪ್ಯ ದುಃಖ ಅಂತ ಇದನ್ನು ಕರೀತಾರೆ. ಆಮೇಲೆ ಮರಣೋತ್ತರದಲ್ಲಿ ಮರಣ ಆಗುವಾಗ ನೋಡಬೇಕು. ಶತವೃಶ್ಚಿಕದಷ್ಟಸ್ಯ, ಏನೋ ಕೆಲವರು ಹೇಳೋದುಂಟು ಸಡನ್ನ ಹೋಗಿಬಿಡ್ತು, ಸುಖ ಮರಣ ಆಗಿಬಿಡ್ತು ಅಂತ. ಏನು ಸಡನ್ನ ಹೋದರೂ ಕೂಡ 100 ಚೇಳು ಕಚ್ಚಿದರೆ ಎಷ್ಟು ವೇದನೆ ಅಷ್ಟು ವೇದನೆ ಆಗ್ತದಂತೆ ಪ್ರಾಣ ಹೋಗುವಾಗ. ಸಡನ್ನೇ ಹೋಗಲಿ ನಿಧಾನವಾಗೇ ಹೋಗಲಿ ಅಂತೂ ಪ್ರಾಣ ಹೋಗುವಾಗ ಅಷ್ಟು ಹಾಗೇ ಆಗ್ತದೆ. ಇದೆಲ್ಲ ವೃದ್ಧಾಪ್ಯ ದುಃಖ. ಹೀಗೆ ಇದರಿಂದ ತಿಳ್ಕೊಳ್ಬೇಕು ಸಂಸಾರ ಎಷ್ಟು ಹೇಯ. ಆದ್ದರಿಂದ ವೈರಾಗ್ಯ ತಾಳಿ ಪರಮಾತ್ಮನ ಕಡೆ ಮನಸ್ಸು ಹಾಕಿದರೆ ಇದು ಯಾವುದೂ ಇರೋದಿಲ್ಲ. ಮೋಕ್ಷಕ್ಕೆ ಹೋದರೆ ನಿತ್ಯ ತರುಣ್ರೆ. ವೃದ್ಧಾಪ್ಯ ಅನ್ನೋದಿಲ್ಲ, ಗರ್ಭವಾಸ ಅನ್ನೋದಿಲ್ಲ, ಪರಸ್ಪರ ಮಾತ್ಸರ್ಯ ಅನ್ನೋದಿಲ್ಲ. ಇಲ್ಲಿ ಮಾತ್ಸರ್ಯ ಬೇರೆ, ಇಲ್ಲಿ ಮಾತ್ಸರ್ಯ. ಅವನಿಗೆ ಜಾಸ್ತಿ ಆಯಿತು, ನನಗೆ ಕಡಿಮೆ ಆಯಿತು. ಅವನಿಗೆ ಮೊದಲು ಬಡಿಸಿದ್ರು, ನನಗೆ ಆಮೇಲೆ ಎಲೆ ಹಾಕಿದರು, ನಾನು ಮೊದಲು ಕೊಡಿಸಲಿಲ್ಲ. ಮೋಕ್ಷದಲ್ಲಿ ಇವೆಲ್ಲ ಇಲ್ಲ. ಎಲ್ಲ ಮಾತ್ಸರ್ಯ. ಅಪರಸ್ಪರ ಮತ್ಸರ ಪ್ರಜಂ, ಪರಸ್ಪರ ಮಾತ್ಸರ್ಯ ಅನ್ನೋದೇ ಇಲ್ಲ. ತಾರತಮ್ಯ ಇರ್ತದೆ, ಮಾತ್ಸರ್ಯ. ಅಪಿತಾರತಮ್ಯ ಸಹಿತೈ ಸ್ವಗುರು ಪ್ರವಣೈ ಪರಸ್ಪರ ಮುರುಪ್ರಣೈ. ಪರಸ್ಪರ ಪ್ರೀತಿಯಿಂದ ಇರ್ತಾರೆ, ತಾರತಮ್ಯ ಇರ್ತದೆ, ಅಷ್ಟೇ ಪ್ರೀತಿ. ಇದು ಮೋಕ್ಷದಲ್ಲಿ. ಇಲ್ಲೆಲ್ಲ ತಾರತಮ್ಯದಿಂದ ಕ್ಲೇಶ, ಎಲ್ಲ ವಿಧವಾಗಿ ಕ್ಲೇಶ. ಇದು ಗರ್ಭವಾಸದ್ದಾಯಿತು. ಆಮೇಲೆ ಇನ್ನೊಂದು ಸಂಸಾರ ಯಾಕೆ ಹೇಯ ಅನ್ನೋದಕ್ಕೆ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲಿ ವಿಲಕ್ಷಣವಾದ ಪ್ರವೃತ್ತಿ ಏನು ಅಂತಂದರೆ ಬ್ರಹ್ಮದೇವರದ್ದು, ಮೊದಲು ಹುಟ್ಟಿದವರು ಮೊದಲು ಸಾಯಬೇಕು, ಆಮೇಲೆ ಹುಟ್ಟಿದವರು ಆಮೇಲೆ ಸಾಯಬೇಕು. ಕ್ಯೂನಲ್ಲಿ ಹೆಂಗೆ ಮೊದಲು ಬಂದವನು ಮೊದಲು ನಿಂತಿರ್ತಾನೆ, ಕೊನೆಗೆ ಬಂದವನು ಹೋಗಿ ಮೊದಲು ಟಿಕೆಟ್ ಕೊಡು ಅಂತ ಕೇಳಿದ್ರೆ ಇದು ಹಾಗಲ್ಲ. ಸಂಸಾರದಲ್ಲಿ ಮೊದಲು ಹುಟ್ಟಿದವರು ಬದುಕಿರ್ತಾರೆ, ಆಮೇಲೆ ಹುಟ್ಟಿದಂಥವ್ರು ಸಣ್ಣವರು ಇವ್ರ ಕಣ್ಣೆದುರಿಗೆ ಅವ್ರು ಸಾಯ್ತಾರೆ. ಎಂಥ ವಿಚಿತ್ರ ಇದು. ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ, 70-80 ವರ್ಷದವರು, ಸಣ್ಣ ವಯಸ್ಸಲ್ಲಿ ಇದ್ದ ಮಕ್ಕಳನ್ನೆಲ್ಲ ಕರ್ಕೊಂಡು ಅನಾಥರಾಗೋದು ವಿಪರ್ಯಾಸ ಮರಣ ಅಂತ ಕರೀತಾರೆ. ವಿಪರ್ಯಾಸ ಮರಣ. ಮೊದಲು ಹುಟ್ಟಿದವರು ಮೊದಲು ಸಾಯಬೇಕು, ಆಮೇಲೆ ಹುಟ್ಟಿದವರು ಆಮೇಲೆ ಸಾಯಬೇಕು. ಒಬ್ಬ ರಾಜ, ಅವನಿಗೆ ಮಗು ಸತ್ತೋದಾಗ ಬ್ರಹ್ಮದೇವ್ರನ್ನೇ ಬೈತಾನವನು. ಎಂಥ ಬುದ್ಧಿ ಇದೆಯಾ ನಿನಗೆ ಬ್ರಹ್ಮ ಅಂತ ಕೇಳ್ತಾನೆ. ಬುದ್ಧಿ ಇದೆಯಾ? ಮೊದಲು ಹುಟ್ಟಿದವರು ಮೊದಲು ಸಾಯಬೇಕು, ಆಮೇಲೆ ಹುಟ್ಟಿದವರು ಆಮೇಲೆ ಸಾಯಬೇಕು. ಮೊದಲು ಹುಟ್ಟಿದವರು ನಾವೆಲ್ಲ ಬದುಕಿದ್ದೀವಿ, ನಮ್ಮ ಕಣ್ಣೆದುರುಗಡೆನೆ ಸಣ್ಣ ವಯಸ್ಸಿನವ್ರನ್ನ ಸಾಯಿಸಿದೆಯಲ್ಲ, ಬುದ್ಧಿ ಇದೆಯಾ ನಿನಗೆ? ಹಾಗೇನು ಕ್ರಮ ಇಲ್ಲ ಅಂತ ನೀನು ಹೇಳೋದಾದರೆ ಬಿಡು, ಕ್ರಮ ಇಲ್ಲ, ಹಂಗೆ ಬೇಕಾದ್ರೆ ಹಂಗೆ ಸಾಯಿಸು, ಪರವಾಗಿಲ್ಲ, ಕ್ರಮ ಇಲ್ಲ. ಆದರೆ ನಮಗೂ ಅವರಿಗೂ ಸ್ನೇಹ ಪಾಶ ಅನ್ನೋದರಿಂದ ಯಾಕೆ ಕಟ್ಟಿ ಹಾಕಿದ್ದಿ ಅಂತ ಕೇಳ್ತಾರೆ. ಸ್ನೇಹ ಪಾಶದಿಂದ ಕಟ್ಟಿ ಬೇರೆ ಹಾಕಿದ್ದೆ, ಇಲ್ಲದಿದ್ದರೆ ಪರವಾಗಿಲ್ಲ. ಸ್ನೇಹ ಪಾಶ ಇಲ್ಲದಿದ್ದವರಲ್ಲಿ ಯಾರು ಏನಾದರೂ ಹೆಚ್ಚು ಕಡಿಮೆ ಆದರೂ ದುಃಖ ಪಡೋದಿಲ್ಲ. ನನ್ನ ಮಗ, ನನ್ನ ತಮ್ಮ ಈ ಸ್ನೇಹ ಪಾಶ ಬೇರೆ ಕಟ್ಟಿ ಹಾಕಿರ್ತಾನೆ. ಮೊದಲು ಅವ್ರನ್ನ ಕರ್ಕೋತಾನೆ ಯಮ. ಇದೆಂಥ ಅನ್ಯಾಯ ಇದು. ನಾವು ತಲೆ ಕೆಡಿಸ್ಕೊಳ್ಳೋದೇ ಇರೋಣ ಅಂತಂದರೆ ಸ್ನೇಹ ಪಾಶ ಬೇರೆ ಇದೆ. ಸ್ನೇಹ ಪಾಶ ಅದು ಬಿಡಲಿಕ್ಕಾಗೋದಿಲ್ಲ, ಅಂಥ ಒಂದು ಗಂಟು ಹಾಕಿಟ್ಟಿದ್ದೀವಿ. ನಿಕ್ರಮಶ್ಚೇ ದೇಹ ಮೃತ್ಯು ಜನ್ಮನೋ ಶರೀರನಾಮಸ್ತು ತದಾತ್ಮಕರ್ಮಿ ಸ್ನೇಹ ಪಾಶೋ ನಿಜ ಸರ್ಗ ವೃದ್ಧಯೇ. ಯಾಕೆ ಸ್ನೇಹ ಪಾಶ ಕಟ್ಟಿ ಹಾಕಿದ್ದಿ? ಸ್ನೇಹ ಪಾಶ ಅನ್ನೋದನ್ನು ಯಾಕೆ ಮಾಡಿದ್ದಿ? ಗಂಡ ಹೆಂಡತಿ ಮಕ್ಕಳು ಅಂತ ನಿನ್ನ ಸೃಷ್ಟಿ ಮುಂದುವರಿಲಿಕ್ಕೆ. ಈ ಸ್ನೇಹ ಪಾಶ ಇದ್ದಿದ್ರೆ ಸೃಷ್ಟಿನೇ ನಡೆಯೋದಿಲ್ಲ. ಪರಸ್ಪರ ಪತಿ ಪತ್ನಿಗೆ ಸ್ನೇಹ ಇದ್ದರೆ ತಾನೇ ಸೃಷ್ಟಿ ಆಗೋದು. ಒಬ್ಬರ ಮುಖ ಒಬ್ಬರು ನೋಡದೆ ಇದ್ದರೆ ಮಕ್ಕಳಲ್ಲಿ ಹುಟ್ಟಬೇಕು. ನಿನ್ನ ಸೃಷ್ಟಿ ಬ್ರಹ್ಮ, ನಿನ್ನ ಸೃಷ್ಟಿಕರ್ತ. ನಿನ್ನ ಸೃಷ್ಟಿ ಮುಂದುವರಿಸಲಿಕ್ಕೆ ಗಂಡ ಹೆಂಡತಿ ಪ್ರೇಮ ಅಂತ ಒಂದು ಮಾಡಿ ಇಟ್ಟಿದ್ದೆ, ನಿನ್ನ ಸೃಷ್ಟಿ ಮುಂದುವರಿಲಿಕ್ಕೆ. ಆ ಪ್ರೇಮ ಪಾಶ ಇಟ್ಕೊಂಡು ಮತ್ತೆ ಅದರಿಂದ ದುಃಖ ಬರೋ ಹಾಗೆ ಬೇರೆ ಮಾಡ್ತಾ ಇದ್ದೆ. ಹೀಗೆಲ್ಲ ಬೈತಾರೆ. ಇದು ಇಂಥ ಪ್ರಪಂಚದ
ವಿವೇಚನೆಯನ್ನು ಮಾಡಿ ಇನ್ನು ಈ ಯೌವನದಲ್ಲಿ ಅದರದ್ದೆಲ್ಲ ದುಃಖಗಳನ್ನೆಲ್ಲ ತೋರಿಸಿ ಇದು ಈ ಹೇಯ, ಅದರಿಂದ ಸಂಸಾರ ಹೇಯ. ಅದರಲ್ಲಿ ಎರಡನ್ನು ಅತ್ಯಂತ ಎಚ್ಚರಿಕೆಯಿಂದ ಬಿಡಬೇಕಂತೆ. ಒಂದು ವಿತ್ತ, ಒಂದು ವನಿತ. ಇವೆರಡು ಭಾರಿ ಮೋಹ. ವಿತ್ತ ಮತ್ತು ವನಿತ ಮನುಷ್ಯನಿಗಿರೋದೇ ಎರಡು ಬಂಧಕ. ವಿತ್ತ ವನಿತ ಎರಡು ಇರಬೇಕು. ವೈರಾಗ್ಯ ಭಕ್ತಿ, ಪರಮಾತ್ಮನಲ್ಲಿ ಭಕ್ತಿ, ಜಗತ್ತಿನಲ್ಲಿ ವೈರಾಗ್ಯ ಇರಬೇಕು. ಆದರೆ ವಿತ್ತ ವನಿತ ಇವೆರಡಿದೆ. ಅದರ ಬದಲು ವಿತ್ತ ಹಣ, ಅದಕ್ಕೋಸ್ಕರ ಏನು ಕಷ್ಟಪಡ್ತಾರೆ. ಎಲ್ಲ ಗೊತ್ತಿರ್ತದೆ, ಇನ್ನೊಬ್ಬರ ಸಂಪತ್ತು ಕದ್ದರೆ ಏನಾಗ್ತದೆ, ಎಷ್ಟು ಘೋರ ಶಿಕ್ಷೆ ಆಗಬಹುದು ಅಂತ ಗೊತ್ತಿರ್ತದೆ. ಗೊತ್ತಿದ್ದು ಇನ್ನೊಬ್ಬರ ಸಂಪತ್ತು ಕದೀತಾರೆ. ಅಷ್ಟು ವ್ಯಾಮೋಹ ಅದರ ಮೇಲೆ, ವಿತ್ತದ ಮೇಲೆ ವ್ಯಾಮೋಹ. ಹೌದು, ನಾವು ಸರಿಯಾಗಿ ಅದನ್ನು ವಿನಿಯೋಗ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ದುರ್ವಿನಿಯೋಗ ಮಾಡಿದರೆ ಏನಾಗ್ತದೆ ಗೊತ್ತಿದ್ದು ಮಾಡ್ತಾರೆ. ಇನ್ನು ವನಿತ, ಎಂಥ ಪ್ರಬಲ ಚಕ್ರವರ್ತಿ ಆಗಿರಲೇಬೇಕಾದ್ರೆ ಇಡೀ ಭೂಮಂಡಲ ಗೆದ್ದವನಾದರೂ ಕೂಡ ಸ್ತ್ರೀಯರ ಒಂದು ಕಟಾಕ್ಷ ಅಷ್ಟೇ, ಒಂದು ಕುಡಿ ನೋಟಕ್ಕೆ ಕುಸಿದು ಬೀಳ್ತಾನಂತ. ಎಂಥ ಚಕ್ರವರ್ತಿ ಆದರೆ ಏನು ಬಂತು, ಒಂದು ಕುಡಿ ನೋಟ ಸಹ ಅವರನ್ನು ವಶೀಕರಣ ಮಾಡಿಬಿಡ್ತದೆ. ವನಿತಾ ಅನ್ನೋದು, ವನಿತಾ ಅಂದರೆ ಸ್ತ್ರೀಯರು ಅಂತ ಅರ್ಥ. ನಿಗಡೋಕ್ಷ ಸರ್ಗ, ಎಂಥೆಂಥ ದೊಡ್ಡ ದೊಡ್ಡ ಚಕ್ರವರ್ತಿಗಳು. ಪುರೂರವ ಮಹಾರಾಜ ಊರ್ವಶಿ ಬಂದಿದ್ದರೆ ಭೂಮಿಗೆ ಬಂದು ಅವಳ ಕೈಯಿನ ಆಟದ ಗೊಂಬೆ ಆಗಿಬಿಟ್ಟ. ಪುರೂರವ ರಾಜ ಚಂದ್ರವಂಶದ ದೊಡ್ಡ ಚಕ್ರವರ್ತಿ ಆ ಊರ್ವಶಿ ಎನ್ನುವ ಅಪ್ಸರೆಗೆ ಆಟದ ಗೊಂಬೆ. ಅಷ್ಟು ಆಡಿಸಿಬಿಟ್ಲಿ ಇವನನ್ನು. ಅಂಥ ವ್ಯಾಮೋಹ ಅವನಿಗೆ ಉಂಟಾಯಿತು. ಕೊನೆಗೆ ಅವಳು ಒಂದ್ಸಲ ಬಿಟ್ಟು ಸ್ವರ್ಗಕ್ಕೆ ಹೋದಾಗ ಮೈಮೇಲೆ ವಸ್ತ್ರದ ಪರಿವೇನೇ ಇಲ್ಲದೆ, ಪರಿಜ್ಞಾನ ಇಲ್ಲದೆ, ಹುಚ್ಚಿಡಿದು ಕಂಡ ಕಡೆ ಗಿಡ ಮರಗಳನ್ನು ಕೇಳ್ತಿದ್ದಾನಂತೆ. ನನ್ನ ಊರ್ವಶಿ ನೋಡಿದಿರಾ ನೀವು, ನನ್ನ ಊರ್ವಶಿ ನೋಡಿದಿರಾ ನೀವು? ಎಂಥ ಚಕ್ರವರ್ತಿ ಬೀದಿಗಿಳಿದು ವಿವಸ್ತ್ರನಾಗಿ ತಿರುಗೋದು ನೋಡಿದರೆ ಎಂಥವ್ರಿಗೂ ಕೂಡ ಕರುಣೆ ಬರಬೇಕು. ಆ ಪ್ರಸಂಗ ಅವನಿಗೆ ಬಂದೋಯ್ತು. ಇದು ಭಗವಂತ ಹಾಗೆ ಮಾಡ್ತಾನೆ. ವಿತ್ತ ಮತ್ತು ವನಿತ. ಇನ್ನು ಕೆಲವರು ಸುಖಕ್ಕೋಸ್ಕರ ಅಂತ ಪ್ರಯತ್ನ ಪಡ್ತಾರೆ. ಮುಚುಕುಂದರಾಜ ಹೇಳೋ ಮಾತು, ಸುಖಕ್ಕೆ ಅಂತ ಪ್ರಯತ್ನ ಪಡ್ತಾರೆ, ಹೊರಡ್ತಾರೆ. ಆದರೆ ಅದು ದುಃಖದ ಸಾಧನ ಆಗಿರ್ತದೆ. ಮೇಲ್ನೋಟಕ್ಕೆ ಸುಖ ಸಾಧನ ಅಂತ ತಿಳ್ಕೊಂಡು ಹೋಗ್ತಾರೆ, ದುಃಖ ಸಾಧನದಲ್ಲಿ ಬೀಳ್ತಾರೆ. ಇದೊಂದು ದುರಂತ. ಅಷ್ಟು ವಿವೇಚನೆ ಇರೋದಲ್ಲ. ದೇಹಕ್ಕೋಸ್ಕರ ಬಹಳ ಪ್ರಯತ್ನ ಪಡ್ತಾರೆ, ಆದರೆ ದೇಹದ ಪರಿಸ್ಥಿತಿ ಏನಾಗೋದು ಕೊನೆಗೆ. ದೇಹ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾರೆ, ಆತ್ಮನನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡೋದಿಲ್ಲ, ದೇಹ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾರೆ. ದೇಹ ಕೊನೆಗೆ ಆಗೋದೇನು? ವಿಟ್ಕ್ರಿಮಭಸ್ಮ ಸಂಹಿತ ಕಲೇವರೋ ವಿಟ್ಕ್ರಿಮಿಭಸ್ಮ ಸಂಹಿತ. ಆ ಜೀವ ಹೋಯಿತು ಅಂತಾದ ಮೇಲೆ ಆ ದೇಹ ಹಾಗೆ ಇಟ್ಟರೆ ನರಿ ನಾಯಿಗಳು ತಿಂದು ಅವರ ಹೊಟ್ಟೆಯಲ್ಲಿ ಹೋಗಿ ಈ ದೇಹ ಮಲವಾಗಿ ಪರಿಣಾಮ ಆಗ್ತದೆ. ಯಾವ ದೇಹದ ಮೇಲೆ ವ್ಯಾಮೋಹ ಮಾಡಿ ಬೆಳೆಸಿರ್ತೀವಿ, ಈ ದೇಹ ಮಲ ಆಗ್ತದೆ. ನರಿ ನಾಯಿಗಳ ಹೊಟ್ಟೆಗೆ ಹೋಗಿ ಮಲರೂಪವನ್ನು ತಾಳ್ತದೆ. ಇಲ್ಲ, ಅದಾಗಬಾರ್ದು ಅಂತ ಹೇಳಿ ದಹನ ಮಾಡಿದರೆ ಭಸ್ಮ ಆಗ್ತದೆ. ಕೊನೆಗೆ ಭಸ್ಮ ಆಗ್ತದೆ, ಬೂದಿ ಆಗ್ತದೆ. ಅದು ಆಗೋದು ಬೇಡ ಅಂತ ಹೂತಿಟ್ಟರೆ ಕ್ರಿಮಿಕೀಟಗಳಾಗ್ತದೆ, ಹುಳ ಆಗ್ತದೆ. ದೇಹ ಮೂರಾಗೋದು, ಕೊನೆಗೆ ಬರೋದು ಮೂರು ಗತಿ. ಇಲ್ಲ, ಕ್ರಿಮಿಕೀಟಗಳಾಗಿ ಪರಿವರ್ತನೆ ಹೊಂದದೆ, ಅಥವಾ ಭಸ್ಮ ಆಗ್ತದೆ, ಅಥವಾ ಮಲವಾಗ್ತದೆ. ಇಂಥ ದೇಹದ ಮೇಲೆ ವ್ಯಾಮೋಹ ಇಟ್ಟುಕೊಂಡು ಸಾಧನೆ ಮಾಡಿಕೊಳ್ಳೋದಿಲ್ಲ, ಇದೇ ದುರಂತ ಅಂತ. ಹಾಗಾದರೆ ಏನು ಮಾಡಬೇಕು? ವೈರಾಗ್ಯ ತಾಳಬೇಕು. ವೈರಾಗ್ಯ ಅಂದರೆ ಏನು? ಮನೆ ಬಿಟ್ಟು ಹೋಗಿಬಿಡೋದು. ಹಾಗಾದರೆ ಅದಲ್ಲ ಅಂತಾರೆ. ವೈರಾಗ್ಯ ಅಂದರೆ ಮನೆ ಬಿಟ್ಟು ಹೋಗೋದು ವೈರಾಗ್ಯ, ಅದು ಅವಿವೇಕ. ಕೆಲವರು ವೈರಾಗ್ಯ ಬಂದಿದೆ ಅಂತಾರೆ, ಊಟ ಬಿಟ್ಬಿಡ್ತಾರೆ. ಹೆಂಡತಿ ಜೊತೆ ಜಗಳ ಆಯಿತು ಅಂದರೆ ಊಟ ಬಿಟ್ಬಿಡೋದು. ಏನ್ರಿ ಊಟ ಇಲ್ಲ, ವೈರಾಗ್ಯ ಬಂದಿದೆ ಊಟ. ವೈರಾಗ್ಯ ಅಲ್ಲ. ಹೆಂಡತಿನ ಬಿಟ್ಟರೆ, ಮಕ್ಕಳನ್ನು ಬಿಟ್ಟರೆ, ಅಥವಾ ಹಣ ಸಂಪಾದನೆ ಒಳ್ಳೆ ಮಾರ್ಗದಿಂದ ಹಣ ಬರುವಾಗ ಅದನ್ನು ಬಿಟ್ಟು ಕೊಡ್ತಾರೆ ಕೆಲವರು. ಅದೆಲ್ಲ ವೈರಾಗ್ಯ ಅಲ್ಲ. ವೈರಾಗ್ಯ ಅಂದರೆ ಏನು? ದೇಹದಲ್ಲೇ ಇದ್ದುಕೊಂಡು, ಮನೆಯಲ್ಲೇ ಇದ್ದುಕೊಂಡು, ಹಿರಿಯರ ಪಾದ ಹಿಡಿದು, ರಾಘವೇಂದ್ರ ಸ್ವಾಮಿಗಳಂಥ ಮಹನೀಯರ ಪಾದ ಹಿಡಿದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದನ್ನು ಬಿಡೋದು ವೈರಾಗ್ಯ. ಹೆಂಡತಿ ಮಕ್ಕಳನ್ನು ಬಿಡೋದು ವೈರಾಗ್ಯ. ಹೆಂಡತಿ ಮಕ್ಕಳನ್ನು ಬಿಟ್ಟರೆ ಅದು ಅವಿವೇಕ ಅಂತ ಕರೀತಾರೆ ಅಷ್ಟೇ ಹೊರತು ಅದಕ್ಕೆ ವೈರಾಗ್ಯ ಅಂತ ಹೆಸರಲ್ಲ. ಇದು ವೈರಾಗ್ಯ ಅಂತಂದರೆ
ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರಿ ಕ್ಷೀಣೇಶು ಕಾಮಂ ವಿಚರೇ ದ್ವಿಪಸ್ಥಿತ. ಇದನ್ನು ಮಾಡಬೇಕು. ಅದು ಬಿಟ್ಟು ಕಾಮಕ್ರೋಧಾದಿಗಳನ್ನು ಬಿಡದೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋಗಿ ಮತ್ತು ಯೋಚನೆ ಮಾಡೋದು ಇವರನ್ನೇ ಅಲ್ಲಿ ಕೂತ್ಕೊಂಡು ಮತ್ತೇನು ವೈರಾಗ್ಯ ಬಂತು? ಅದು ವೈರಾಗ್ಯ ಎಂಥ ವೈರಾಗ್ಯ ಆಯಿತು. ಇಬ್ಬರು ಒಂದು ಕಡೆ ಎಲ್ಲ ಪ್ರಯಾಣ ಮಾಡ್ತಾಯಿದ್ರಂತೆ, ಸ್ನೇಹಿತರೆ. ದಾರಿ ಉದ್ದಕ್ಕೂ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಾಗ ಮಳೆ ಬಂತು. ಮಳೆ ಬಂದಾಗ ಒಂದು ಬದಿಯಲ್ಲಿ ಬೀದಿಯ ಒಂದು ಬದಿಯಲ್ಲಿ ಒಂದು ವೇಶ್ಯಾಗೃಹ, ಇನ್ನೊಂದು ಬದಿಯಲ್ಲಿ ಒಂದು ದೇವಾಲಯ. ಒಬ್ಬ ಹೇಳಿದಂತೆ, ನಾನು ದೇವಾಲಯಕ್ಕೆ ಹೋಗಿ ಬಚಾವಾಗ್ತೀನಿ, ಮಳೆ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಇರ್ತೀನಿ, ಮಳೆ ನಿಂತ ಮೇಲೆ ಮುಂದೆ ಹೋಗೋಣ. ನಾನು ದೇವ್ರ ಭಕ್ತ, ನನಗೆ ದೇವಾಲಯ ಅಂದ್ರೆ ಇಷ್ಟ ಅಂತ ಅಲ್ಲಿ ಹೋದ. ಇನ್ನೊಬ್ಬ ದೇವರೇನಿದ್ದಾನೋ ಬಿಟ್ಟಿದ್ದಾನೋ ಯಾರು ಕಂಡಿದ್ದಾರೆ, ನಾಸ್ತಿಕ, ಅವನು ವೇಶ್ಯಾಗೃಹಕ್ಕೆ ಹೋದಂತೆ. ಆಮೇಲೆ ಹೊರಗೆ ಮಳೆ ನಿಂತಿತ್ತು, ಹೋಗಿ ಅಲ್ಲಿ ಇಬ್ಬರದು ಆಯುಷ್ಯ ಮುಗಿತು. ಯಮಲೋಕಕ್ಕೆ ಹೋದರು. ಯಮಲೋಕಕ್ಕೂ ಒಟ್ಟಿಗೆ ಹೋದ್ರಂತೆ. ಪಾಪ ಸ್ನೇಹಿತರು ಒಂದೇ ವಯಸ್ಸಿನವರು ಒಟ್ಟಿಗೆ ಹೋದರು. ಹೋದಾಗ ಈ ಮಳೆ ಬಂದಾಗ ದೇವಾಲಯಕ್ಕೆ ಹೋಗಿದ್ನಲ್ಲ, ಅವನನ್ನು ಯಮದೇವರು ನರಕಕ್ಕೆ ಹಾಕಿದ್ರಂತೆ. ಮಳೆ ಬರ್ತದೆ ಅಂತ ದೇವಾಲಯಕ್ಕೆ ಹೋದವು ನರಕಕ್ಕೆ ಹೋದ. ಮಳೆ ಬರ್ತಾ ಇದೆ ಆಶ್ರಯ ಪಡೆಯೋಣ ಅಂತ ವೇಶ್ಯಾಗೃಹಕ್ಕೆ ಹೋಗಿದ್ನಲ್ಲ, ಅವನನ್ನು ಸ್ವರ್ಗಕ್ಕೆ ಕಳಿಸಿದ್ನಂತೆ. ಇವನು ಆಬ್ಜೆಕ್ಷನ್ ಮಾಡಿದೆ, ಇದೇನಿದು ಅನ್ಯಾಯ ಅಂತ. ಅದಕ್ಕೆ ನೀನು ಓದಿದ್ದೇನೋ ದೇವಾಲಯಕ್ಕೆ ಹೋಗಿದ್ದಿ, ಅದರ ಮನಸ್ಸೆಲ್ಲ ವೇಶ್ಯಾಗೃಹದಲ್ಲಿತ್ತು. ಅವನು ಅಲ್ಲಿ ಹೋದ, ನಾನು ಅಲ್ಲೇ ಹೋದ್ರೆ ಆಗ್ತಿತ್ತು ಅಂತಲೇ ಯೋಚನೆ ಮಾಡಿದ್ದೆ ದೇವ್ರ ಹತ್ರ ಕೂತ್ಕೊಂಡು. ಇಲ್ಲಿ ಬಂದವನು ಯೋಚನೆ ಮಾಡ್ತಿದ್ದ, ಹಾಳಾದ ಜಾಗ, ಇಲ್ಲಿ ಬಂದುಬಿಟ್ಟೆ ನಾನು, ಕ್ಷುದ್ರ ಸುಖ, ನಾನು ಅವನ ಹಂಗೆ ದೇವಾಲಯಕ್ಕೆ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಇವನು ಯೋಚನೆ ಮಾಡಿ ದೇವ್ರನ್ನೇ ಧ್ಯಾನ ಮಾಡ್ತಿದ್ದಂತೆ. ಹಾಗೆ ಯೋಚನೆ ನಮ್ಮ ಮನಸ್ಸು ಹೇಗಿರ್ತದೆ ಆ ರೀತಿ ನಡೀತದೆ. ಅದರಿಂದ ಕಾಮಕ್ರೋಧಾದಿಗಳನ್ನು ಗೆಲ್ಲೋದಿದೆಯಲ್ಲ, ಅದು ಸಾಧನೆ, ಮುಖ್ಯ ಸಾಧನೆ. ಅದು ದೈಹಿಕವಾಗಿ ಮಾಡೋ ಸಾಧನೆಗಿಂತ ಮಾನಸಿಕ ಮಾಡ್ತಕ್ಕಂಥದ್ದು ಮುಖ್ಯ. ಹೀಗೆ ವಿಷಯ, ದೇಹ, ಇಂದ್ರಿಯ ಇವುಗಳನ್ನು ಗೆಲ್ಲಬೇಕು. ಪ್ರಹ್ಲಾದರಾಜರು ಕೂಡ ಅದೇ ಮಾತೇ ಹೇಳ್ತಾರೆ. ಬಲಿಚಕ್ರವರ್ತಿ ಹೇಳೋದು ಅದನ್ನೇ. ದೇಹ ಅದು ಬರೀ ರೋಗಕ್ಕೆ ನಿಧಾನ, ರೋಗ ಬರಲಿಕ್ಕೆ ಆಸರೆ. ದೇಹ ಇದೆ ಅಂತಂದರೆ ತಲೆ ಇದ್ದದ್ರಿಂದ ತಲೆನೋವು, ಮೂಗಿದ್ದರಿಂದ ನೆಗಡಿ, ಇಲ್ಲದಿದ್ದರೆ ಯಾಕೆ ನೆಗಡಿ ಬರ್ತದೆ? ಮೂಗಿದ್ದರಿಂದ ಬಂತು, ತಲೆ ಇದ್ದದ್ರಿಂದ ತಲೆನೋವು ಬಂತು, ಹೊಟ್ಟೆ ಇರೋದ್ರಿಂದ ಹೊಟ್ಟೆ ನೋವು ಬಂತು. ಅಂತೂ ದೇಹ ಅನ್ನೋದು ಕೊನೆಗೆ ಈ ಎಲ್ಲ ರೋಗಗಳಿಗೆ ಒಂದು ಆಶ್ರಯ ಕೊಡಲಿಕ್ಕೆ ಮೊದಲು ಪರಾರ್ಥ ಆಗಿರೋದಿಲ್ಲ, ಕೊನೆಗೆಲ್ಲ ಬಹಳ ಪರಾರ್ಥ ನಮ್ಮ ಸೇವೆ. ಎಷ್ಟು ಜನರಿಗೆ ಆಶ್ರಯ ಕೊಡ್ತೀವಿ ಅನ್ಕತ್ತೆ. ತಲೆನೋವಿಗೆ ಆಶ್ರಯ, ಹೊಟ್ಟೆ ನೋವಿಗೆ ಆಶ್ರಯ, ಎಲ್ಲ ರೋಗಗಳಿಗೂ ಆಶ್ರಯ ಕೊಟ್ಟು ಕಾರಣ ಆವಾಗ ತೋರಿಸ್ತೀವಿ. ಇಂದ್ರಿಯಗಳು 10 ಇಂದ್ರಿಯ ಇದೆ. ಒಂದೊಂದು ಇಂದ್ರಿಯ ಒಂದೊಂದು ಕಡೆ ಎಳೀತದೆ. ಒಂದು ಕಡೆ ನಾಲಿಗೆ ಅದು ತಿನ್ನಬೇಕು ಅಂತ ಬಯಸ್ತದೆ, ಕಿವಿ ಇನ್ನೇನೋ ಕೇಳಬೇಕು ಅಂತ ಬಯಸ್ತದೆ, ಹೊಟ್ಟೆ ಇನ್ನೇನೋ ಬಯಸ್ತದೆ. ಅದರಿಂದ ಈ 10 ಇಂದ್ರಿಯಗಳು ಒಂದೊಂದು ವಿರುದ್ಧ ದಿಕ್ಕಿಗೆ ಎಳೆದ್ರೆ ಆ ಜೀವನ ಪರಿಸ್ಥಿತಿ ಏನಾಗಬೇಡ. ಒಬ್ಬ ಮನುಷ್ಯ 10 ಮದುವೆ ಮಾಡಿಕೊಂಡ್ರೆ ಒಬ್ಬ ಹೆಂಡತಿ ಅಲ್ಲಿ ಹೋಗೋಣ ಅಂತ, ಇನ್ನೊಬ್ಬ ಹೆಂಡತಿ ಇಲ್ಲಿ ಹೋಗೋಣ, ನಮ್ಮ ಮನೆಗೆ ಬರ್ರಿ, ನಮ್ಮ ತವ್ರ ಮನೆ, ಎಲ್ಲಿ ಹೋಗ್ಬೇಕು ಇವನು 10 ಮದುವೆ ಮಾಡಿಕೊಂಡು? ಆ ಪರಿಸ್ಥಿತಿ ಆಗ್ತದೆ. 10 ಇಂದ್ರಿಯಗಳು ಜೀವನನ 10 ಕಡೆ ಎಳಿತಾವೆ. ಬಹ್ವ್ಯಸ್ಸ ಪತ್ನಿ ಇವ ಗೇಹಪತಿ ಮೃನಂತಿ ಅಂತ. ಇವುಗಳನ್ನೆಲ್ಲ ರಾಜರದ್ದು. ಅಂಬರೀಷ ಅವನು ಅದೇ ಅಭಿಪ್ರಾಯಪಟ್ಟ. ಕೊನೆಗೆ ಬೇಕಾದಷ್ಟಿತ್ತು ಅಂಬರೀಷನಿಗೆ, ಎಲ್ಲ ಬಿಟ್ಟು ಹೋದ. ಧ್ರುವ 36,000 ವರ್ಷ ಆಳಿದ. ಕೊನೆಗೆ ಧ್ರುವ ಹೇಳ್ತಾನೆ, 36,000 ವರ್ಷ ಆಳಿದ್ರು ನನಗೆ ಯಾವುದು ಹೊಸ್ತು ಅಂತ ಅನಿಸದೆ. ಅದೇ ಮುಖನೇ ನೋಡಬೇಕು ದಿನ, ಅದೇ ನೀರೇ ಕುಡಿಬೇಕು, ಅದೇ ಅನ್ನನೇ ತಿನ್ನಬೇಕು, ಹೊಸ್ತು ಅನ್ನೋದು ಯಾವುದೂ ಇಲ್ಲ. ಸುಮ್ಮನೆ ಹೊಸ ರುಚಿ ಅಂತ ಹಾಕಿರ್ತಾರೆ ಅಷ್ಟೇ ಪತ್ರಿಕೆಯಲ್ಲಿ. ಯಾವುದೂ ಹೊಸ್ತಲ್ಲ. ಮೋಕ್ಷಕ್ಕೆ ಹೋದರೆ ಹೊಸ್ತು. ಅಲ್ಲಿ ಶತಮಾನಗಳಿರಲಿ ಬೇಕಾದರೆ ಅಲ್ಲಿ ಹೊಸ್ತು. ಯಾಕೆಂದರೆ ಪರಮಾತ್ಮನೇ ಕ್ಷಣಕ್ಕೂ ಹೊಸದಾಗಿ ಕಾಣಿಸ್ತಾನಂತೆ. ಇದು ಭಾರಿ ವಿಲಕ್ಷಣ. ಆಶ್ಚರ್ಯ ರತ್ನೇ ಅಧಿಕಂ ಜಗತ್ರಯೇಪಿ. ಈ ಕ್ಷಣ ನೋಡಿದಾಗ ಪರಮಾತ್ಮ ಮುಂದಿನ ಕ್ಷಣ ಇರೋದಿಲ್ಲ, ಇನ್ನೊಂದು ರೂಪ ತಾಳ್ತಾನೆ, ಮತ್ತೊಂದು ರೂಪ ತಾಳ್ತಾನೆ. ಅದು ಭಾರಿ ಆಶ್ಚರ್ಯ ನೋಡಲಿಕ್ಕೆ. ಇಲ್ಲಿ ಹಾಗಲ್ಲ. ಅದೇ ಮುಖನೇ ನೋಡಬೇಕು, ಬೆಳಗ್ಗೆ ಎದ್ದು ಅದೇ ನೀರೇ ಕುಡಿಬೇಕು, ಅದೇ ಊಟನೇ ಮಾಡಬೇಕು, ಅದೇ ಸಾರು. ಬೇರೆಯವ್ರನ್ನ ಕರೆಸಿದ್ರು ಮತ್ತಷ್ಟೇ ಅದೇ ರುಚಿನೇ, ಏನು ಸ್ವಾರಸ್ಯ ಇಲ್ಲ ಅಂತ ಹೇಳಿ ಧ್ರುವ ಕೊನೆಗೆ ಬದಲಿಗೆ ಹೋದ. 36,000 ವರ್ಷ ಆಳಿ ಏನು ಹೊಸತನ ಇಲ್ಲ ಅಂತ ಹೇಳಿ ಹೋದವು. ಜರಾಸಂಧನ ಆಸ್ಥಾನದಲ್ಲಿ ಅನೇಕ ರಾಜರಿದ್ದರು. ಜರಾಸಂಧ
ಸಾವಿರಾರು ಮಂದಿ ರಾಜರನ್ನು ಕೂಡಿ ಹಾಕಿದ್ನಂತೆ. ಒಂದು ದಿವಸ ಅವ್ರದ್ದೆಲ್ಲ ತಲೆ ಒಡೆದು ಶೈವಯಾಗ ಮಾಡಬೇಕು ಅಂತ ಗಣಹೋಮ ಅಂತ ಮಾಡ್ತಿರ್ತಾರೆ ಉಡುಪಿ ಕಡೆ. 1 ತೆಂಗಿನಕಾಯಿ ಗಣಹೋಮ, 10 ತೆಂಗಿನಕಾಯಿ ಗಣಹೋಮ, 108 ತೆಂಗಿನಕಾಯಿ ಗಣಹೋಮ ಅಂತ ಮಾಡ್ತಾರೆ. ಕೆಲವರು 1008 ತೆಂಗಿನಕಾಯಿ ಗಣಹೋಮ ಅಂತ ಮಾಡೋದುಂಟು. ಅಂದರೆ ಅಷ್ಟು ತೆಂಗಿನಕಾಯಿ ಹೊಡೆದು ಅದನ್ನು ತುರಿದು ದೊಡ್ಡ ರಾಶಿ ರಾಶಿ ಪಂಚಗವ್ಯ ಅಂತ ಇದನ್ನು ಪಂಚಗಚ್ಚಾಯ ಮಾಡಿ ಅದನ್ನು ಆಹುತಿ ಕೊಟ್ಟು ಹೋಮ ಮಾಡೋದು. ಇಷ್ಟಿಷ್ಟು ತೆಂಗಿನಕಾಯಿ ಇದ್ದು ಅಂತ ಅವನು ಹಾಗೆ ಸಾವಿರಾರು ರಾಜರ ತಲೆ ಒಡೆದು ಶೈವಯಾಗ ಮಾಡಬೇಕು ಅಂತ ಇಟ್ಕೊಂಡಿದ್ದು. ತೆಂಗಿನಕಾಯಿ ಹೊಡೆದಂಗೆ ಹೊಡಿಬೇಕಂತೆ, ಆಮೇಲೆ ಹೋಮ ಮಾಡೋದು. ಕೊನೆಗೆ ಕೃಷ್ಣ ಅವ್ರನ್ನೆಲ್ಲ ಬಿಡಿಸಿದ. ಕೃಷ್ಣ ಬಿಡಿಸಿದಾಗ ಆ ರಾಜರು ಹೇಳ್ತಾರೆ, ನಾವೆಲ್ಲ ಇಲ್ಲಿದ್ವಲ್ಲ, ಭೂಮಿಯಲ್ಲಿದ್ದಾಗ ನಂದು ನಂದು ಅಂತ ಎಲ್ಲ ಜಗಳಾಡಿದವರು ಶತ್ರುಗಳು ಇಬ್ಬರೂ ಸೇರಿ ಕೊನೆಗೆ ಇಲ್ಲಿ ಸಿಗಾಕೊಂಡಿದ್ವಿ. ಯಾರು ನಂದು ಅಂತ ಯಾವ್ದು ಹೇಳಬೇಕು ನಾವು? ಅವನು ಇಲ್ಲಿ ಬಂದಿದ್ದಾನೆ, ನಾನು ಇಲ್ಲಿ ಬಂದಿದ್ದೀನಿ, ನನ್ನ ಭೂಮಿ ಅಂತ ಯಾವುದನ್ನು ಹೇಳಬೇಕು? ಇಬ್ಬರು ಇಲ್ಲಿ ಸೇರಿ ಸ್ನೇಹಿತರಾದ್ವಿ ಕೊನೆ ತನಕ. ಮತ್ತೆ ಹೊರಗೆ ಬಂದಮೇಲೆ ಮತ್ತೆ ಜಗಳ. ಅಲ್ಲಿ ಜರಾಸಂಧನ ಬಂಧನದಲ್ಲಿದ್ದಾಗ ಏನಾಯಿತು ನಮ್ಮ ಪರಿಸ್ಥಿತಿ? ಪುರಾ ವಯಂ ಪುರ ಶ್ರೀಮದ ನಷ್ಟ ಬುದ್ಧಯ, ಸಂಪತ್ತಿನ ಮದದಿಂದ ಬುದ್ಧಿ ಕಳ್ಕೊಂಡು ಏನು ಪರಸ್ಪರ ಸ್ಪರ್ಧೆ ಮಾಡಿದ್ದು. ಇವತ್ತು ಎಲ್ಲ ಕಳ್ಕೊಂಡು ನಿಸ್ತೇಜಸ್ಕರಾಗಿ ನಿಸ್ಸತ್ವರಾಗಿ ಜರಾಸಂಧನ ಬಂಧನದಲ್ಲಿ ಬಿದ್ದುಬಿಟ್ಟಿದ್ದೀವಿ. ಸೌಭರಿ ಋಷಿಗಳು ಅವರು ಹೇಳ್ತಾರೆ, ಸೌಭರಿ ಅಂತ ಒಬ್ಬ ಋಷಿಗಳು ಯಮುನಾ ನದಿಯಲ್ಲಿ ಮುಳುಗಿ ತಪಸ್ಸು ಮಾಡ್ತಿದ್ರು. 8ನೇ ವಯಸ್ಸಿಗೆ ಶುರು ಮಾಡಿದ್ದಾರೆ. 8ನೇ ವಯಸ್ಸು 80 ತನಕ ತಪಸ್ಸು ಮಾಡಿದ್ದಾರೆ ಕಣ್ಣು ಮುಚ್ಚಿಕೊಂಡು ಯಮುನಾ ನದಿ ಒಳಗೆ. 80ನೇ ವಯಸ್ಸಿಗೆ ಒಂದು ಸಲ ಕಣ್ಣು ತೆರೆದ್ರಂತೆ. ಇಷ್ಟು ವರ್ಷ ಆಯಿತು ಕಣ್ಣು ತೆಗೆದು ನೋಡೋಣ ಹೇಗಿದೆ ಅಂತ ಕಣ್ಣು ತೆಗೆದ್ರು. ಒಂದು ಮೀನಿನ ಜೋಡಿ ಅಲ್ಲಿ ಕೂಡಿದ್ದು ಕಣ್ಣಿಗೆ ಬಿತ್ತು. ಗ್ರಾಚಾರ ಅಲ್ಲಿ ತನಕ ಕಣ್ಣು ತೆಗೆದಿಲ್ಲ. 80ನೇ ವಯಸ್ಸಿಗೆ ಕಣ್ಣು ತೆಗೆದಾಗ ಒಂದು ಗಂಡು ಹೆಣ್ಣು ಮೀನು ವಿಹಾರ ಮಾಡ್ತಾ ಇದ್ದದ್ದು ಕಣ್ಣಿಗೆ ಬಿತ್ತು. ಅಷ್ಟು ವರ್ಷ ಮಾಡಿದ ತಪಸ್ಸೆಲ್ಲ ನೀರಿನಲ್ಲಿ ಹೋಮ ಮಾಡಿದಾಗ ಆಯಿತು. ಬಿಟ್ಟರು, ತಪಸ್ಸು ಬಿಟ್ಟು ಮೇಲೆ ಬಂದರು. ಇಂಥ ಮನುಷ್ಯ ದೇಹ ಪಡೆದು ಆ ಮೀನಿನ ಸೌಖ್ಯ ನಾನು ಅನುಭವಿಸಲಿಲ್ಲ ಅಂತ ಅವರಿಗೆ ವೇದನೆ ಶುರುವಾಯಿತು. ಆ ಮೀನಿನ ಸೌಖ್ಯ ಅನುಭವಿಸಲಿಲ್ಲ ನಾನು, ಅದರಿಂದ ಈಗ ನಾನು ಮದುವೆ ಮಾಡ್ಕೋಬೇಕು ಅನಿಸೋದು. ಏನು ಗತಿ ನೋಡಿ. ಅದಕ್ಕೆ ಯಾವಾಗಲೂ ಧ್ಯಾನ ಮಾಡುವ ಕಣ್ಣು ಮುಚ್ಚಿ ಮಾಡಿರಿ ಅಂತ ಹೇಳೋದು ಅದಕ್ಕೋಸ್ಕರ. ಕಣ್ಣು ತೆಗೆದ್ರೆ ಇಂಥ ದೃಶ್ಯಗಳೆಲ್ಲ ಕಣ್ಣಿಗೆ ಬೀಳ್ತದೆ. ಈಗಿನ ಪ್ರಪಂಚದಲ್ಲಿ ಕೇಳೋದೇ ಬೇಡ. ಆ ಕಡೆ ತಿರುಗಿದ್ರೆ ಏನೋ ಗೋಡೆ, ಈ ಕಡೆ ತಿರುಗಿದ್ರೆ ಗೋಡೆಯಲ್ಲಿ ಮತ್ತೊಂದು ಚಿತ್ರ. ಎಂಥ ಪರಿಸ್ಥಿತಿ. ಸೋಭರಿ ಋಷಿಗಳಿಗೆ ಆದದ್ದಿದೆ ಹಣೆ ಬರ. ಸುಮ್ಮನೆ 80ನೇ ವಯಸ್ಸಿಗೆ ಕಣ್ಣು ತೆಗೆದ್ರೆ ಮೀನಿನ ಜೋಡಿ ಕಣ್ಣಿಗೆ ಬಿಟ್ಟರು ತಪಸ್ಸು. ಮೇಲೆ ಹುಡ್ಕೊಂಡು ಬಂದರು. ಆವಾಗ ಮಾಂಧಾತ ರಾಜ್ಯ ಆಳ್ತಾ ಇದ್ದ. ಮಾಂಧಾತನಿಗೆ 50 ಮಂದಿ ಹೆಣ್ಮಕ್ಳಿದ್ದರು, ಎಲ್ಲ ಮದುವೆ ವಯಸ್ಸಿಗೆ ಬಂದಿದ್ದರು. ಅವನು ಬಂದು ಕೇಳ್ತಾ ಬಂದ, ಇಲ್ಲಿ ಕನ್ಯೆ ಸಿಗುತ್ತಾ ಈ ಊರಲ್ಲಿ ಎಲ್ಲಿಯಾದರು ಅಂತ. ಯಾರೋ ಹೇಳಿದ್ರು ಮಾಂಧಾತನಿಗೆ 50 ಹೆಣ್ಮಕ್ಳಿದ್ದಾರೆ ಅಂತ. ಅಲ್ಲಿ ಹೋಗ್ರಿ ಒಂದು ಸಿಗುತ್ತೆ ಬೇಕಾರೆ ಅಂತ. ಕೋಲೂರ್ತಿದ್ರು. 80ನೇ ವರ್ಷ ಆದರೂ ಕೋಲೂರ್ಕೊಂಡೇ ಬಂದಿದ್ದಾರೆ. ಮಾಂಧಾತ ರಾಜನ ಮನೆಗೆ ಬಂದರು. ಇಷ್ಟು ವರ್ಷ ಯಮುನಾ ನದಿಯಲ್ಲಿ ತಪಸ್ಸು ಮಾಡಿದವರು, ಯಮುನಾ ನದಿ ತೀರದಲ್ಲ, ಯಮುನಾ ನದಿಯಲ್ಲಿ ಮುಳುಗಿ ತಪಸ್ಸು ಮಾಡಿದವರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಭಾರೀ ಸಂಭ್ರಮದಿಂದ ಕರ್ಕೊಂಡು ಪೂರ್ಣ ಕುಂಭ ಹಿಡಿದು ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ಕೂಡಿಸಿದ. ಇಲ್ಲಿ ತನಕ ಪಾದ ಬಿಡಿಸಿದ್ದೀರಿ ಮಹಾನುಭಾವರು, ಏನು ಅಪ್ಪಣೆ ಆಗಬೇಕು ಹೇಳ್ರಿ, ನೀವೇನು ಹೇಳಿದ್ದು ಮಾಡಿಬಿಡ್ತೀನಿ. ನಿಮ್ಮಂಥ ಮಹಾನುಭಾವರು ಬಂದದ್ದೇ ದೊಡ್ಡ ಮಾತಾಡಿದ. ಅವ್ರು ಹೇಳಿದ್ರು, ಏನಿಲ್ಲಪ್ಪ, ನಾ ಕನ್ಯಾರ್ಥಿಯಾಗಿ ಬಂದಿದ್ದೇನೆ ಇಂದ, ಯೋಚನೆ ಮಾಡೋದಿಲ್ಲ, ಕೊಟ್ಬಿಡ್ತೇನೆ ಎಂದರು ಅಂದ ಮಾಂಧಾತ. ಅವನು ತಿಳ್ಕೊಂಡದ್ದೇ ಬೇರೆ. ಅವ್ರ ಮೊಮ್ಮಗನೋ ಮರಿಮಗನೋ ಯಾರೋ ವರ ಇರಬೇಕು ಅಂತ ಇವನು ತಿಳ್ಕೊಂಡ. ಕನ್ಯಾರ್ಥಿಯಾಗಿ ಬಂದಿದ್ದೇನೆ ಅಂದರೆ ಮೊಮ್ಮಗನಿಗೆ ವರ ಹುಡ್ಕೊಂಡು ಬಂದಿದ್ದಾರೆ ಅಂತ ಇವನು ತಿಳ್ಕೊಂಡ. ಯೋಚನೆ ಮಾಡೋದಿಲ್ಲ, ಕೊಟ್ಬಿಡ್ತೀನಿ ಅಂತೆಲ್ಲ ಹೇಳಿದೆ, ಮಾತು ಕೊಟ್ಟ. ಆಮೇಲೆ ಕೇಳಿದ, ವರ ಏನು ಮಾಡ್ತಿದ್ದಾನೆ ಅಂತ. ಫಾರಿನಲ್ಲಿದ್ದಾನೋ ಇಲ್ಲಿದ್ದಾನೋ ಅಂತ ಕೇಳಿದ. ನಿನ್ನ ಮುಂದೆ ಕೂತಿದ್ದಾನೆ, ಅವನೇ ವರ ಅಂದರು. ನಾನೇ ವರ ಅಂದರು. ಧ್ವನಿನೇ ಬದಲಾಯಿಸ್ಬಿಟ್ಟು, ಓ ನೀವೇನಾ? ನಮ್ಮ ಮನೇಲಿ ಒಂದು ಪದ್ಧತಿ, ನಮ್ಮ ಮನೆತನದ್ದು, ನಾವು ತಂದೆ ತಾಯಿ ಮಕ್ಕಳ ಮದುವೆ ಕೈ ಹಾಕಲ್ಲ ಅಂತ ಇಟ್ಕೊಂಡಿದ್ದೀನಿ. ಅವರವರಿಗೆ ಬಿಟ್ಟಿದ್ದೀವಿ. ಅವ್ರವ್ರು ಯಾರ್ಯಾರನ್ನ ಆರಿಸ್ಕೋತಾರೋ ಅವ್ರಿಗೆ ಮದುವೆ ಮಾತ್ರ ಮಾಡಿಕೊಡೋದು ನಮ್ಮದು. ಕನ್ಯಾ ಅಂತಃಪುರ ಇದೆ, 50 ಜನ ಅಂತಃಪುರದಲ್ಲಿದ್ದಾರೆ, ಹೋಗ್ರಿ, ಯಾರು ಮೆಚ್ಚುತ್ತಾರೋ ಅವ್ರಿಗೆ ಕೊಟ್ಟು ಮದುವೆ ಮಾಡಿಬಿಡ್ತೀನಿ ಅಂತ ಕಳಿಸಿ. ಎಷ್ಟು ಉತ್ಸಾಹ ತೋರಿಸಿದ್ದ. ನಾನೇ ವರ ಅಂದ್ಕೊಳ್ಳೆ ಡಲ್ಲಾಗಿ ಹೋಗ್ಬಿಟ್ಟು. ಇವರು ನಾನು ಮುದುಕ ಅಂತ ಹೀಗೆ ಮಾಡಿದ್ದಾನೆ ಇವನು ಅಂತ ಇವರು ತಿಳ್ಕೊಂಡು ಆ 80 ವರ್ಷ ತಪಸ್ಸು ಮಾಡಿದ್ರಲ್ಲ, ಆ ಪುಣ್ಯದ ಬಲದಿಂದ ಒಳ್ಳೆ ತಾರುಣ್ಯದ ದೇಹ ಪಡೆದರು. ಒಳ್ಳೆ ಯೌವನದ ಪುಣ್ಯ ಪೂರ್ತಿ ಅದಕ್ಕೆ ಖರ್ಚಾಗೋಯ್ತು. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಟಿಕೆಟಿಗೆ ದುಡ್ಡಿಲ್ಲ.
ಪುಣ್ಯದ್ದೆಲ್ಲ ಖರ್ಚು ಮಾಡಿ, ಅಷ್ಟು ಪುಣ್ಯ ಖರ್ಚು ಮಾಡಿ ಒಳ್ಳೆ ತಾರುಣ್ಯ ದೇಹ ಪಡೆದು ಒಂದು ಕುದುರೆಯನ್ನು ಸೃಷ್ಟಿ ಮಾಡಿಸ್ಕೊಂಡು ಕೂತ್ಕೊಂಡು ಕನ್ಯಾಂತಪುರಕ್ಕೆ ಹೋದರು. ಇವನು ಮೊದಲೇ ಫೋನ್ ಮಾಡಿ ಹೇಳಿದ್ದ, ಒಂದು ವರ ಬರ್ತದೆ ನೋಡ್ಕೊಂಡಿರ್ತೀನಿ ಅಂತ ಮೊದಲೇ ಹೇಳಿಬಿಟ್ಟಿದ್ದ. ಅದ್ಭುತವಾದ ವರ ಬಂದು ಬರ್ತದೆ, ನೋಡಿಟ್ಕೊಳ್ರಿ, ಯಾರಿಗೆ ಬೇಕೋ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಿದ್ದಾರೆ. ನೋಡಿದ ಕೂಡಲೇ ಆಶ್ಚರ್ಯ ಆಯಿತು ಆ ಹೆಣ್ಣುಮಕ್ಕಳಿಗೆ, ಎಂಥ ವರ! ಎಲ್ಲರೂ ಬಂದರು, ನಾ ಮಾಡ್ಕೋತೀನಿ ಅಂತ. ಅಷ್ಟು ಸ್ಫುರದ್ರೂಪಿ ಆಗಿಬಿಟ್ರು ಸೋಭರಿ ಋಷಿಗಳು. ಒಳ್ಳೆ ತಾರುಣ್ಯದ ದೇಹ, ನಾನು ಅಂತ 50 ಮಂದಿಯಲ್ಲಿ ಜಗಳ. ನಾ ಮೊದಲು ನೋಡಿದ್ದೀನಿ, ನಾ ಮಾಡ್ಕೋತೀನಿ ಅಂತ ಒಬ್ಬಳು, ನಿನ್ಗಿಂತ ಮುಂಚೆ ನಾ ಕಿಟಕಿಯಲ್ಲಿ ನೋಡಿದ್ದೆ ಅಂತ ಇನ್ನೊಬ್ಳು. ಹೀಗೆ ಜಗಳ ಶುರುವಾಯಿತು. ಕೊನೆಗೂ ಇವನೇ ಹೇಳಿಬಿಟ್ಟ, ಸೋಭರಿ ಋಷಿಗಳೇ ಹೇಳಿದರು, ನೀವೇನು ಜಗಳಾಡಬೇಡಿ, ನಾ ಮಾಡ್ಕೋತೀನಿ ನಿಮ್ಮೆಲ್ಲರನ್ನೂ ನಾನೇ ಮಾಡ್ಕೋತೀನಿ ಅಂದರು. ಎಲ್ಲರನ್ನೂ ನಾನೇ ಮಾಡ್ಕೋತೀನಿ ಅಂದರು. ಸರಿ, 50 ರೂಪ ಧರಿಸಿದರು. ಇನ್ನೊಂದು ಚೂರು ಪುಣ್ಯ ಇತ್ತು, ಅದಕ್ಕೆ ಖರ್ಚು ಮಾಡಿಬಿಟ್ರು. 50 ರೂಪ ಧರಿಸಿದರು. ಒಬ್ಬರಿದ್ದರು 50 ರೂಪ ಧಾರಣೆ ಮಾಡಿದರು. ಒಳ್ಳೆ ಸ್ಫುರದ್ರೂಪಿ ತರುಣ. 50 ಮನೆ ಕಟ್ಟಿಸಿದರು. 50 ಮಂದಿನ ಮದುವೆ ಮಾಡಿಕೊಂಡ್ರು. ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರನ್ನಿಟ್ಟು ಸಂಸಾರ ಶುರುವಾಯಿತು. ಪ್ರತಿಯೊಂದು ಹೆಂಡತಿಯಲ್ಲೂ ಕೂಡ ತಮ್ಮ ಪುಣ್ಯದ ಬಲದಿಂದ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಹುಟ್ಟಿದರು. ಕೊನೆಗೆ ಸೌಭರಿ ಋಷಿಗಳ ಸಂಸಾರ ಎಷ್ಟು ದೊಡ್ಡದಾಯಿತು ಅಂದರೆ 5,000 ಜನ ಫ್ಯಾಮಿಲಿ ಮೆಂಬರ್ಸ್. ಈ ವೋಟರ್ ಲಿಸ್ಟ್ ಮಾಡ್ತಾರಲ್ಲ, 8 ದಿವಸ ಅವ್ರ ಮನೆಯಲ್ಲೇ ಕ್ಯಾಂಪ್ ಮಾಡಿಬಿಡ್ಬೇಕು, ಅಲ್ಲೇ ಊಟ ಮಾಡಿಕೊಟ್ಟು ಅಷ್ಟು ಜನ ಬರ್ಕೋಬೇಕಲ್ಲೇ. 5,000 ಜನ ಮನೆಗೆ ಹೋಗ್ತೀನಿ ಅಂದರೆ ಯಾರೂ ಬಿಡ್ತಾ ಇಲ್ಲ. 5,000 ಜನ ಅವರೇ ಹೇಳ್ಕೊಂಡ್ರು. ಕೊನೆಗೆ ಮತ್ತೆ ಸಾಕಾಯಿತು. ಅಷ್ಟು 5,000 ಜನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಹುಟ್ಟೋ ತನಕ ಸಂಸಾರ ಸುಖ ಅನುಭವಿಸಿದರು. ಮತ್ತೆ ಹೋಗೋಣ ಯಮುನಾ ನದಿಗೆ ತಪಸ್ಸು ಮಾಡ್ಲಿಕ್ಕೆ ಹೋಗೋಣ ಅಂತಂದರೆ ಮಗ ಬಿಡ್ತಾ ಇಲ್ಲ. ಒಬ್ಬ ಮಗ, ನಮ್ಮ ಮಗನ ಉಪನಯನ ಇದೆ ಮುಗಿಸ್ಕೊಂಡು ಹೋಗಿ ಅಂತ ಒಬ್ಬ, ಇನ್ನೊಬ್ಬ ನಮ್ಮ ಮಗನ ತೊಟ್ಲಿಗೆ ಹಾಕ್ತಿದ್ದೀನಿ ಅದನ್ನು ಮುಗಿಸ್ಕೊಂಡು ಹೋಗ್ರಿ ಅಂತ ಇನ್ನೊಬ್ಬ ನಿಶ್ಚಿತಾರ್ಥ ಅಂತ ಒಬ್ಬ. ಎಲ್ಲ ದಿವಸನೂ ಒಂದೊಂದು ಫಂಕ್ಷನ್ ಮನೆಯಲ್ಲಿ, ಪರ್ಮನೆಂಟ್ ಅಡಿಗೆಯವರು, ಪ್ರತಿನಿತ್ಯ ಫಂಕ್ಷನ್ನು. ಏಕಾದಶಿ ಹೋಗೋಂಗಿಲ್ಲ, ಏಕಾದಶಿ ಯಾಕೆ ಹೋಗ್ತೀನಿ ಅಂತ ಮರುದಿವಸದಿಂದ ಫಂಕ್ಷನ್ಸು. ಹೀಗಾಗಿ ಕೊನೆಗೆ ಅವ್ರನ್ನ ಒಟ್ಟು ಯಮುನಾ ನದಿಗೆ ಕಳಿಸ್ಲೇ ಇಲ್ಲ 5,000 ಜನ. ಇದು ಯಾರು? ಬರೀ ಮಕ್ಕಳು ಮೊಮ್ಮಕ್ಕಳು ಅಷ್ಟೇ. ಆ ಹೆಂಡತಿ ಅಣ್ಣ ತಮ್ಮಂದ್ರಲ್ಲಿ ಲೆಕ್ಕ ಹಾಕಿದ್ರೆ ಇನ್ನೂ ಇಷ್ಟಕ್ಕೆ ಇಷ್ಟ ಆಗೋಯ್ತು. ಕೊನೆಗೆ ಅವರು ಜಗತ್ತಿಗೆ ಸಂದೇಶ ಕೊಟ್ಟರು, ಒಬ್ಬನೇ ಒಬ್ಬ ಇದ್ದೆ ಯಮುನಾ ನದಿಯಲ್ಲಿ ಆರಾಮಾಗಿದ್ದೆ, ಏಕಸ್ತಪಸ್ವಿ. ಯಾವ ಗಳಿಗೆಯಲ್ಲಿ ಕಣ್ಣು ಬಿಟ್ಟನೋ ಆ ಮೀನು ಜೋಡಿ ನೋಡಿ 50 ಆದೆ ನಾನು. ಮೀನು ಜೋಡಿ ನೋಡಿ ನಾನು 50 ಆದೆ, 50 ಕಟ್ಕೊಂಡೆ. ಈಗ ನನ್ನ ಸಂಸಾರದ ಸದಸ್ಯರು ಫ್ಯಾಮಿಲಿ ಮೆಂಬರ್ಸು 5,000 ಆಗಿದ್ದಾರೆ. ಏನು ಗೋಡು, ಹೋಗಲಿಕ್ಕೆ ಸಾಧ್ಯ ಇಲ್ಲ, ಯಮುನಾ ನದಿಗೆ ತಪಸ್ಸು ಮಾಡಲಿಕ್ಕೆ ಪುರುಸೊತ್ತಿಲ್ಲ, ಅಂಥ ಬಂಧನದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಆಗ ವೈರಾಗ್ಯ ಬರ್ತಾರೆ. ಇಲ್ಲಿ ಎಂಥದ್ದು, ಒಬ್ಬರಿದ್ದದ್ದಲ್ಲಿ 5,000 ಆದ. ಗೊತ್ತಿಲ್ಲದೆ ಯಾರಾದರೂ ಊಟಕ್ಕೆ ಕರೆದು ಬಿಡಬೇಕು. ಆಚಾರ್ಯ ನಾಳೆ ನಮ್ಮ ಮನೆಗೆ ಬಂದುಬಿಡಿ ದ್ವಾದಶಿ, ಮತ್ತು ಅವ್ರ ಮನೆಯಲ್ಲಿ ಒಲೆಗಿಲೆ ಉರಿ ಹತ್ತಕ್ಕೆ ಹೋಗಬೇಡಿ, ಎಲ್ಲರೂ ಕರ್ಕೊಂಡೇ ಬನ್ನಿ ಅಂತ ಅಂದ್ಬಿಡ್ಬೇಕು. 5,000 ಜನ. ಯಾರಿಗೆ ಗೊತ್ತು ಇಷ್ಟು ಇರ್ತದೆ ಅಂತ? ಯಾರಿಗೆ ಗೊತ್ತು? ಒಬ್ಬರು ಇಬ್ಬರು ಇರ್ತಾರೆ ಕರ್ಕೊಂಡು ಎಲ್ಲರೂ ಸೇರಿ ಊಟಕ್ಕೆ ಬಂದುಬಿಡ್ರಿ ಅಂತಂದರೆ 5,000 ಬಂದರೆ ಗತಿ ಏನು ದ್ವಾದಶಿ ದಿವಸ? ಇಂಥ ಪ್ರಸಂಗ. ಅದರಿಂದ ವೈರಾಗ್ಯ, ಅವರು ಸೌಭರಿ ಋಷಿಗಳ ವೈರಾಗ್ಯ ಹೀಗೆ ಉಂಟು ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಜಡಭರತನೂ ಅಷ್ಟೇ. ಹಿಂದೆ ನಾನು ಭರತ ಚಕ್ರವರ್ತಿಯಾಗಿದ್ದೆ. ಜಡಭರತ ಹೇಳ್ತಾನೆ, ಭರತ ಚಕ್ರವರ್ತಿಯಾಗಿದ್ದೆ, ಭಾರತ ದೇಶ ಕಟ್ಟಿದವನೇ ನಾನು. ಈಗ ಜಡಭರತ ಅಂತಾಗಿದ್ದೀನಿ. ಯಾಕೆಂದರೆ ವೈರಾಗ್ಯ ಬಂದಿದೆ. ಅದರಲ್ಲೇನು ಸ್ವಾರಸ್ಯ ಇಲ್ಲ, ಆ ರಾಜ್ಯ ಸುಖ ಏನೂ ಸ್ವಾರಸ್ಯ ಇಲ್ಲ. ಈಗ ಅವಧೂತನಾಗಿ ತಿರುಗುತ್ತಾ ಇದ್ದೀನಿ, ಇದರಲ್ಲೇ ಆನಂದ. ನಿತ್ಯ ಪರಮಾತ್ಮನ ಧ್ಯಾನ, ಆ ಧ್ಯಾನಾಮೃತದಲ್ಲಿ ಉಳಿದುಬಿಟ್ಟಿದ್ದೀನಿ ನಾನು, ಆನಂದ ಅಂತ ಹೇಳ್ತಾರೆ. ಈ ರೀತಿ ವೈರಾಗ್ಯದ ಬಗ್ಗೆ ಭಾಗವತದಲ್ಲಿ ಸಾಕಷ್ಟಿದೆ, ಅದನ್ನು ನಿರೂಪಣೆ ಮಾಡಿದ್ದಾರೆ. ಮುಂದಿನ ಪ್ರಕರಣ ನಾಳೆಯಿಂದ.